ಬ್ಲೂಟೂತ್ ಹಾಕೋಬೇಕಾ ಅಥವಾ ಹಂಗೆ ಕೇಳಿಸ್ತಾ ಇದೆಯಾ? ಹಾಗೆ ಕೇಳ್ತೀರಿ ಸರ್, ಪರ್ಫೆಕ್ಟ್, ಏನೋ ಪ್ರಾಬ್ಲಮ್ ಇಲ್ಲ, ಕೇಳ್ತೀರಿ ಸರ್. ಸ್ಟಾರ್ಟ್ ಮಾಡಿ ಸರ್. ಹಾ ಸರ್, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೆ. ಓಕೆ. ಎಲ್ಲ ಆತ್ಮೀಯ ಮಿತ್ರರಿಗೆ ಮತ್ತು ಶರಣರಿಗೆ ನಮ್ಮ 262ನೇ ಗೂಗಲ್ ಮೀಟ್ ಶರಣ ಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೊಂದು ಸಾಮೂಹಿಕ ಸಂವಾದ ಮತ್ತು ಚಿಂತನೆ ಕಾರ್ಯಕ್ರಮ. ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಹಿರಿಯ ಚೇತನರಾದ ಹಿರಿಯ ಇತಿಹಾಸ ತಜ್ಞರು ಮತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕುವಲ್ಲಿ ಹೆಚ್ಚಿನ ಕಾರ್ಯ ಮತ್ತು ಶ್ರದ್ಧೆ ವಹಿಸಿದ ಹಿರಿಯ ಶರಣರಾದ ಡಾಕ್ಟರ್ ಶಿವಶ್ರೀ ಶೆಟ್ಟರ್ ಅವರ ಬಗ್ಗೆ ಇವತ್ತೊಂದು ಉಪನ್ಯಾಸವನ್ನು ನಡೆಸಿಕೊಳ್ಳಿಕ್ಕೆ ನಮ್ಮೊಂದಿಗೆ ಒಪ್ಕೊಂಡು ಪ್ರೀತಿಯಿಂದ ಸೇರ್ಕೊಂಡಿದ್ದಾರೆ ಡಾಕ್ಟರ್ ಶ್ರೀಧರ್ ಹೆಗಡೆ ಅವರು. ಶ್ರೀಧರ್ ಹೆಗಡೆ ಸರ್, ಆತ್ಮೀಯ ಸ್ವಾಗತ ಮತ್ತು ಶರಣಾರ್ಥಿ ಸರ್. ಎಂದಿನಂತೆ ಶ್ರೀಧರ್ ಸರ್ ತಮಗೆ 1 ಗಂಟೆ 15 ನಿಮಿಷದವರೆಗೂ ಚಿಂತನೆ ನಡೆಸುವಂತ ಅವಕಾಶ ಇದ್ದು, ನಂತರ ಸಂವಾದದಲ್ಲಿ ಪಾಲ್ಗೊಳ್ಳಿಕ್ಕೆ ಅಥವಾ ಪ್ರಶ್ನೋತ್ತರಗಳಿಗೆ ಅವಕಾಶ ಇರುತ್ತೆ ಸರ್. ಷಡಕ್ಷರಿ ಶೆಟ್ಟರ್ ಅವರ ಹಿರಿಯ ಇತಿಹಾಸಜ್ಞರು 1935ರಲ್ಲಿ ಜನಿಸಿ 2020ರಲ್ಲಿ ಹಿರಿಯ ಚೇತನದ ಬಗ್ಗೆ, ಅವರ ಸಾಧನೆ ಮತ್ತೆ ಅವರ ಕೊಡುಗೆಗಳ ಬಗ್ಗೆ ವಿಸ್ತಾರವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ ಶ್ರೀಧರ್ ಹೆಗಡೆ ಸರ್. ಶ್ರೀಧರ್ ಹೆಗಡೆ ಸರ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನವರಾದ್ರೂ ತಮ್ಮ ವಿದ್ಯಾಭ್ಯಾಸ ಮತ್ತು ಸಾಹಿತ್ಯಿಕ ಕೊಡುಗೆ ಮತ್ತೆ ತಮ್ಮ ಕಾರ್ಯಕ್ಷೇತ್ರ ಧಾರವಾಡ ಮತ್ತೆ ಇತರ ಕಡೆಗಳಲ್ಲಿ ನಡೆಸುತ್ತಾರೆ. ಅವರ ಧಾರವಾಡದ SDM ಪದವಿ ಕಾಲೇಜು ಮತ್ತೆ JS ಶಿಕ್ಷಣ ಸಂಸ್ಥೆ ಧಾರವಾಡದಲ್ಲಿ ಉನ್ನತ ಅಭ್ಯಾಸಗಳನ್ನು ಮಾಡಿ ಪ್ರಸ್ತುತ ಧಾರವಾಡ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಮತ್ತೆ ಹಲವಾರು ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಒಳಗೊಂಡು ಭಾಷಾ ವಿಜ್ಞಾನ, ಭಾಷಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇಂಥ ಹಿರಿಯರು ಪರ್ಸನಾಲಿಟಿ ನಮ್ಮೊಂದಿಗೆ ಇವತ್ತು ಷಡಕ್ಷರಿ ಶೆಟ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಒಪ್ಕೊಂಡಿದ್ದು ನಮ್ಮೊಂದಿಗೆ ಇರುವಂತದ್ದು ನಮ್ಮೆಲ್ಲರ ಅತಿಯಾದ ಸಂತೋಷದ ವಿಷಯ. ಅವರನ್ನು ಮತ್ತೊಮ್ಮೆ ಬರಮಾಡಿಕೊಂಡು ಈ ಕಾರ್ಯಕ್ರಮದ ಆರಂಭವಾಗಿ ನಮ್ಮವರೇ ಆದ ಮೃತ್ಯುಂಜಯ ಶೆಟ್ಟರ್ ಸರ್ ಒಂದು ವಚನ ಪ್ರಾರ್ಥನೆಯೊಂದಿಗೆ ಪ್ರೀತಿಯಿಂದ ಶುರು ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು, ವೇದ ವೇದಾಂತವ ನೋದಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು, ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು, ವೇದ ವೇದಾಂತವ ನೋದಿದಡೇನು, ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು, ಮನಬಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಮನಬಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು, ಎಲ್ಲರೂ ಅನುಭಾವಿಯಾದೊಡೇನು, ಎಲ್ಲರೂ ಅನುಭಾವಿಯಾದೊಡೇನು, ಭಕ್ತಿಯಿಲ್ಲದವರನೊಲ್ಲ ಕೂಡಲ ಸಂಗಮ ದೇವಾ ದೇವ,
ಕೂಡಲ ಸಂಗಮ ದೇವ ದೇವ ಗೀತವ ಹಾಡಿದಡೇನು ಗೀತವ ಹಾಡಿದಡೇನು ಮನಬಲಿದು ಲಿಂಗ ಜಂಗಮವಾ ಆ ಮನಬಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರೂ ಅನುಭಾವಿಯಾದೊಡೇನು ಎಲ್ಲರೂ ಅನುಭಾವಿಯಾದೊಡೇನು ಭಕ್ತಿ ಇಲ್ಲದವರನುಲ್ಲ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಗೀತವ ಹಾಡಿದಡೇನು ಗೀತವ ಹಾಡಿದಡೇನು ಗೀತವ ಹಾಡಿದಡೇನು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಸರ್. ಭಕ್ತಿ ಭಂಡಾರಿ ಬಸವಣ್ಣನವರ ಅತ್ಯಂತ ಪೂರ್ವಕವಾಗಿ ಶುರು ಮಾಡಿಕೊಟ್ಟ ನಮಗೆ ವಂದನೆಗಳು ಸರ್. ಶರಣಾರ್ಥಿ ಸರ್, ಶರಣಾರ್ಥಿ. ಹೆಗ್ಡೆ ಸರ್ ಸುಮಾರು 27-28 ಕೃತಿಗಳನ್ನು ತಮ್ಮ ಸಾರಸ್ವತ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಜೈನಶಾಸ್ತ್ರ, ವಚನಶಾಸ್ತ್ರ, ದಾಸ ಸಾಹಿತ್ಯದಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ವಿಷಯ ನೋಡುವಂತ ಇವರು ನಮ್ಮೊಂದಿಗೆ ಸೇರ್ಕೊಂಡಿರೋದು ಅತ್ಯಂತ ಪ್ರೀತಿಯಂತ ವಿಷಯ ಸರ್. ಹಾಗಲೇ ತಿಳಿಸ್ದಂಗೆ ಸುಮಾರು 1 ಗಂಟೆ 1.25 ಗಂಟೆಗಳ ಕಾಲ ತಮ್ಮ ವಿಚಾರ ಮಂಡನೆಯ ನಂತರ ಸಂವಾದಕ್ಕೆ ಅವಕಾಶ ಇರುತ್ತೆ ಸರ್. ಎಂದಿನಂತೆ ಎಲ್ಲ ಶರಣರು ತಮ್ಮ 1 ಗಂಟೆಗಳ ಕಾಲ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿ ಹೆಗ್ಡೆ ಸರ್ ಅವರಿಗೆ ಮಾತುಗಳಿಗೆ ಕಿವಿಯಾಗೋಣ. ನಂತರ ಸಂವಾದದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿನತೆಗೆ ಕಾರಣೀಭೂತರಾಗೋಣ ಅಂತ ಕೇಳ್ಕೊಳ್ತಾ ಈಗ ಹೆಗ್ಡೆ ಸರ್ ಅವರಿಗೆ ವೇದಿಕೆ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಭಕ್ತಿಪೂರ್ವಕ ಶರಣಾರ್ಥಿ ಸರ್. ಈ ಆನ್ಲೈನ್ ವೇದಿಕೆಯಲ್ಲಿ ನೇರವಾಗಿ ಮತ್ತು ಮುದ್ರಿತ ರೂಪದಲ್ಲಿ ಈ ಉಪನ್ಯಾಸವನ್ನ ಕೇಳುವ ನೋಡುವ ಎಲ್ಲ ಆತ್ಮೀಯರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಕೆಲವು ದಿನಗಳ ಹಿಂದೆ ಸೋದರಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರ ಕವನ ಸಂಕಲನದ ಬಿಡುಗಡೆ ವೇದಿಕೆಯಲ್ಲಿ ಒಂದೇ ಭೇಟಿಯಲ್ಲಿ ಆತ್ಮೀಯರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಪ್ರೀತಿಯ ವ್ಯಾಜ ನನ್ನನ್ನ ಈ ಕಾರ್ಯಕ್ಕೆ ತೊಡಗಿಸಿದೆ. ಈಗಾಗಲೇ ಹಲವಾರು ಸಾಧಕರ ಬಗ್ಗೆ, ಶೋಧಕರ ಬಗ್ಗೆ ನಡೆಸ್ಕೊಂಡು ಬಂದಿರುವಂತಹ ಈ ಚಿಂತನ ಮಾಲಿಕೆಯಲ್ಲಿ ಮಹಾಮಾನವ, ಬಹಳ ದೊಡ್ಡ ಸಂಶೋಧಕ, ವಿದ್ವಾಂಸ ಮತ್ತು ತಮ್ಮ ವ್ಯಕ್ತಿತ್ವದಿಂದ ಕನ್ನಡದ ನೆಲೆ ಬೆಲೆಗಳನ್ನ ಎತ್ತರಿಸಿದ ಪ್ರೊಫೆಸರ್ ಷಡಕ್ಷರಿ ಶೆಟ್ಟರ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮಾತನಾಡುವುದು ನನಗೆ ನಿಜಕ್ಕೂ ಅತ್ಯಂತ ಸಂತೋಷದ ಸಂಗತಿ. ಈ ಸಂತೋಷ 2 ಕಾರಣಗಳಿಗಾಗಿ. ಮೊದಲನೇದು, ಅವರು ಬಹುಮುಖಿ ಶಿಸ್ತಿನ ಸಂಶೋಧಕರು. ಹಲವು ಜ್ಞಾನ ಶಾಖೆಗಳಿಗೆ
ಅವರ ಕೊಡುಗೆ ಸಂದಿದೆ. ಇತಿಹಾಸ ಇರಬಹುದು, ಪ್ರಾಕ್ತನ ಶಾಸ್ತ್ರ, ಮಾನವಶಾಸ್ತ್ರ, ಕಲಾ ಇತಿಹಾಸ, ದರ್ಶನಶಾಸ್ತ್ರ ಮತ್ತು ಪ್ರಾಚೀನ ಕನ್ನಡ ಲಿಪಿಶಾಸ್ತ್ರ, ಈ ಎಲ್ಲ ಭಿನ್ನ ಭಿನ್ನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ನಮ್ಮ ಅರಿವನ್ನು ವಿಸ್ತರಿಸಿದವರು ಶೆಟ್ಟರ್ ಅವರು ಅನ್ನೋದು ಒಂದು. ಎರಡನೆಯದು, ವೈಯಕ್ತಿಕವಾಗಿ ನನಗೆ ಅವರು ಬಹಳ ಆತ್ಮೀಯರಾಗಿದ್ದರು. ಅವರ ಜೊತೆಗೆ ನಾನು ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಅನ್ನುವ ಒಂದು ಯೋಜನೆಯಲ್ಲಿ ನಿರಂತರವಾಗಿ 2 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ. ಅವ್ರು ನಮ್ಮ ಮನೆಗೂ ಕೂಡ ಬಂದಿದ್ರು. ಈ ನನ್ನ ಗ್ರಂಥಾಲಯವನ್ನು ಕೂಡ ಅವರು ಬಹಳ ಮೆಚ್ಚಿಕೊಂಡ ಹಿತೈಷಿಗಳು. ಧಾರವಾಡದಲ್ಲಿ ಅವರ ಮನೆಯಲ್ಲಿದ್ದಂತಹ ಗ್ರಂಥಾಲಯವನ್ನು ಕೂಡ ನಾನು ನೋಡಿದ್ದೆ. ಅವರು ಇಹಲೋಕವನ್ನ ತ್ಯಜಿಸುವ ಕೆಲವು ತಿಂಗಳುಗಳ ಮೊದಲು ಅವರು ನಮ್ಮ ಮನೆಗೆ ಬಂದಿದ್ರು. ಬಂದು ಇನ್ನೇನು ಹೊರಡಬೇಕು ಅನ್ನುವಾಗ, ಶೂಸ್ ಕಟ್ಕೊಳ್ಳುವಾಗ ಒಂದು ಮಾತು ಹೇಳಿದ್ರು. ಶ್ರೀಧರ್, ನಾ ಏನ್ ಮಾಡ್ತಾ ಇದ್ದೇನೆ ಅದು ನಿಮಗೊಬ್ಬರಿಗೆ ಗೊತ್ತಿದೆ. ಯಾವಾಗ ಬೆಂಗಳೂರಿಗೆ ಬರ್ತೀರಿ? ನಾವು ನೀವು ಸೇರಿ ಪೂರೈಸಬೇಕಾದಂತಹ ಕೆಲಸಗಳು ಬಹಳ ಇದ್ದಾವೆ ಅನ್ನೋ ಮಾತನ್ನ ಹೇಳಿ ಹೋಗಿದ್ರು. ಆದ್ರೆ ನನ್ನ ವೈಯಕ್ತಿಕ ಕಾರ್ಯದ ಒತ್ತಡದಿಂದ ನಾನು ಹೋಗ್ಲಿಕ್ಕಾಗ್ಲಿಲ್ಲ. ವಯೋಸಹಜವಾದಂತಹ ಅನಾರೋಗ್ಯದಿಂದ ಅವರು ಫೆಬ್ರವರಿ 28, 2020 ಇಹಲೋಕವನ್ನ ತ್ಯಜಿಸಿದ್ರು. ಶೆಟ್ಟರ್ ಅವರು, ಪ್ರೊಫೆಸರ್ ಶೆಟ್ಟರ್ ಅವರು ಈಗಿಲ್ಲ ಅಂತ ಅಂದ್ರೂ ಕೂಡ ಅವರು ಬಿಟ್ಟು ಹೋಗಿರುವಂತಹ ಅಪಾರವಾದ ಜ್ಞಾನ ಸಾಗರ ನಮ್ಮ ಮುಂದಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಶೆಟ್ಟರ್ ಅವರ ಜ್ಞಾನ ಕ್ಷಿತಿಜ ಅತ್ಯಂತ ವಿಸ್ತಾರವಾದದ್ದು ಮತ್ತು ತುಂಬಾ ವ್ಯಾಪಕವಾದದ್ದು. ಫೆಬ್ರವರಿ 11, 1935 ಬಳ್ಳಾರಿ ಜಿಲ್ಲೆಯ ಹಂಪಸಾಗರ ಅನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟದಂಥವರು, ಜನಿಸಿದವರು ಶೆಟ್ಟರ್ ಅವರು. ಕೃಷಿಕ ಮನೆತನ ಅವರದು. ಬಹುಶಃ ಆ ಮನೆತನದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಇಷ್ಟು ಎತ್ತರವನ್ನ ತಲುಪಿದ ಮೊದಲನೇ ವ್ಯಕ್ತಿ ಶೆಟ್ಟರ್ ಅವರು. ಹೊಸಪೇಟೆಯ ಮುನ್ಸಿಪಲ್ ಪ್ರೌಢಶಾಲೆ, ಬಳ್ಳಾರಿಯ ವೀರಶೈವ ಕಾಲೇಜು, ಮೈಸೂರಿನ ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾಲಯ, ಧಾರವಾಡ, ಕೇಂಬ್ರಿಡ್ಜ್, ಇಲ್ಲೆಲ್ಲ ಅವರು ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಧಾರವಾಡದಲ್ಲಿ, ಕೇಂಬ್ರಿಡ್ಜ್ನಲ್ಲಿ, ಹಾರ್ವರ್ಡ್ನಲ್ಲಿ, ಹೈಡೆಲ್ಬರ್ಗ್ನಲ್ಲಿ, ಅಥೆನ್ಸ್ನಲ್ಲಿ, ಲೈಡನ್, ಮಾಸ್ಕೋ ಮುಂತಾದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ, ಸಂದರ್ಶಕ ಪ್ರಾಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಈ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ಶೆಟ್ಟರ್ ಅವರದಾಗಿತ್ತು ಅನ್ನೋದು ಬಹಳ ಗಮನಾರ್ಹವಾದಂತಹ ಸಂಗತಿ. ಇನ್ನೊಂದು ಕುತೂಹಲದ ಸಂಗತಿ ಏನು ಅಂತಂದ್ರೆ, ಅವರು ನಿಧನರಾಗುವವರೆಗೂ ಪ್ರಾಧ್ಯಾಪಕರಾಗಿ ರಾಧಾಕೃಷ್ಣನ್ ಚೇರ್ನಲ್ಲಿ, ನಿಯಾಸ್ನಲ್ಲಿ ಅವರು ಇದ್ರು. ಒಂದಲ್ಲ ಒಂದು ಗೌರವಯುತವಾದಂತಹ ಹುದ್ದೆಗಳಲ್ಲಿ ಕೊನೆಯ ಕಾಲದವರೆಗೂ, ತಮ್ಮ ಕೊನೆಯ ದಿನಗಳವರೆಗೂ ಅವರು ಇದ್ರು ಅಂತಂದ್ರೆ ಅದಕ್ಕೆ ಕಾರಣ ಅವರನ್ನ ಹುಡುಕಿಕೊಂಡು ಬಂದಂತಹ ಅವರ ವಿದ್ವತ್ತಿಗೆ ಸಂದ ಸ್ಥಾನಮಾನಗಳು. ನವದೆಹಲಿಯ ICHR ನಿರ್ದೇಶಕರಾಗಿ,
ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನ ಅಧ್ಯಕ್ಷರಾಗಿ ಕೆಲಸ ಮಾಡುವುದರ ಜೊತೆಗೆ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ರಾಧಾಕೃಷ್ಣನ್ ಚೇರ್ ಪ್ರೊಫೆಸರ್ ಆಗಿ, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ನ ಸೌತ್ ರೀಜನಲ್ ಸೆಂಟರ್ ಬೆಂಗಳೂರಿನ ಕೆಂಗುಂಟೆ ಸರ್ಕಲ್ನಲ್ಲಿ ಇದ್ದಂತಹ ಕಲಾಗ್ರಾಮದ ಸಮೀಪ ಇದ್ದಂತಹ IGNCA ಸೌತ್ ರೀಜನಲ್ ಸೆಂಟರ್ನಲ್ಲಿ ಗೌರವ ನಿರ್ದೇಶಕರಾಗಿ ಬಹಳ ಅದ್ಭುತವಾದಂತಹ ಕೆಲಸವನ್ನ ನಿರ್ವಹಿಸಿದ್ದಾರೆ ಶೆಟ್ಟರ್ ಅವರು. ಅದೇ ಕಾಲಘಟ್ಟದಲ್ಲಿ, ಅದೇ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿದ್ದೆ, ರಿಸರ್ಚ್ ಅಸಿಸ್ಟೆಂಟ್ ಆಗಿ. ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಅನ್ನುವ ಒಂದು ಪ್ರಾಜೆಕ್ಟ್ನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ವಿದ್ಯಾರ್ಥಿಯಾಗಿದ್ದಾಗಲೇ ಶೆಟ್ಟರ್ ಅವರನ್ನ ಆಕರ್ಷಿಸಿದ್ದು ದಿಗಂಬರ ಜೈನರ ಪವಿತ್ರ ಯಾತ್ರಾ ಸ್ಥಳ ಶ್ರವಣಬೆಳಗೊಳ. ನಾನು ನಿಧಾನವಾಗಿ ಶೆಟ್ಟರ್ ಅವರ ಕಾಂಟ್ರಿಬ್ಯೂಷನ್ಗಳನ್ನ ಗಮನಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅವರ ಬಾಲ್ಯದ ಪರಿಸರದ ಬಗ್ಗೆ ಅವರು ಅಲ್ಲಲ್ಲಿ ಮಾತಾಡಿದ್ದಾರೆ, ಬರೆದಿದ್ದಾರೆ. ಕೆಲವು ಕಡೆ ಪ್ರವಾಸದ ಅನುಭವಗಳನ್ನು ಬರೆದಿದ್ದಾರೆ. ಅವ್ರದೊಂದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು, ತಮ್ಮ ಆತ್ಮಕಥನವನ್ನ ಸಮಗ್ರವಾಗಿ ನಿರೂಪಿಸಬೇಕು ಅನ್ನೋದು. ಬಿಡಿ ಬಿಡಿ ಅಧ್ಯಾಯಗಳಾಗಿ ಅವು ಪ್ರಜಾವಾಣಿ, ಸಾಪ್ತಾಹಿಕ ಪುರವಣಿಯಲ್ಲಿ ಅಲ್ಲಿ ಇಲ್ಲಿ ಪ್ರಕಟವಾದ ಹೊರತು ಅದು ಅವರ ಆಸೆನೂ ಇತ್ತು, ನಮ್ಮೆಲ್ಲರ ಒತ್ತಾಸೆನೂ ಇತ್ತು. ಶೆಟ್ಟರ್ ಅವರ ಆತ್ಮಕಥನವನ್ನ ಬರೆಯಬೇಕು. ಒಂದು ಹಳ್ಳಿಯ ಮೂಲೆಯಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಕೃಷಿಕ ಮನೆತನದ ವಿದ್ಯಾರ್ಥಿ ತನ್ನ ಪರಿಶ್ರಮದ ಮೂಲಕವಾಗಿ ಯಾವ ಎತ್ತರವನ್ನ ತಲುಪಬಹುದು ಅನ್ನುವುದಕ್ಕೆ ಶೆಟ್ಟರ್ ಅವರು ಒಂದು ಮಾದರಿ. ಹೀಗಾಗಿ ಅವರಿಂದ ಆತ್ಮಕಥನವನ್ನ ಬರೆಸುವ ಒಂದು ಒತ್ತಾಸೆ ನಮ್ಮೆಲ್ಲರದು ಇತ್ತು. ಆದರೆ ಅದು ಪೂರ್ತಿಯಾಗಿ ಕೈಗೂಡಲಿಲ್ಲ ಅನ್ನೋದು ಒಂದು ವಿಪರ್ಯಾಸ ಇದೆ. ಅವರು ತಮ್ಮ ಬಾಲ್ಯದ ಒಂದು ಘಟನೆಯನ್ನ ಹೇಳ್ತಿದ್ರು. ಅದು ವಿದೇಶಿ ವಸ್ತ್ರ ಬಹಿಷ್ಕಾರದ ಸಂದರ್ಭ. ಇವರು ಶಾಲೆಗೆ ಹೋಗಿ ವಾಪಸ್ ಬರುವಾಗ ಒಂದ್ ಕಡೆಗೆ ವಿದೇಶಿ ವಸ್ತ್ರಗಳನ್ನ ಬೆಂಕಿಗೆ ಹಾಕಿ ಸುಡ್ತಾ ಇದ್ರಂತೆ. ಅದು ಸ್ವಾತಂತ್ರ್ಯ ಆಂದೋಲನ ತೀವ್ರಗೊಂಡ ಕಾಲಘಟ್ಟ. ಇವರು ತಮ್ಮ ಅಂಗಿಯನ್ನ ತೆಗೆದು ಬೆಂಕಿಗೆ ಆಹುತಿ ಮಾಡಿ ಸುಟ್ಟು ಬರೀ ಮೈಯಲ್ಲಿ ಮನೆಗೆ ಬಂದ್ರಂತೆ, ಪಾಟಿಚೀಲ ಹಿಡ್ಕೊಂಡು. ಅವರವ್ವ ಬೈದ್ರಂತೆ, ಆ ಅಂಗಿ ಯಾಕೆ ಸುಟ್ಟು ಬಂದಿಯೋ, ಅದು ಖಾದಿ ಅಂಗಿ ಆಗಿತ್ತು ಅಂತ. ವಿದೇಶಿ ವಸ್ತ್ರಗಳನ್ನ ಸುಡ್ಬೇಕು, ಸುಡ್ತಾ ಇದ್ದಾರೆ, ಅದನ್ನ ನಿನಗೆ ಹಾಕಿ ಕಳ್ಸಿದ್ ಖಾದಿ ಅಂಗಿ ಆಗಿತ್ತು ಅಂತ. ಅಂದ್ರೆ ಈ ತರದ ಮುಗ್ಧ ಆವೇಶಕ್ಕೆ ಗುರಿಯಾಗುವ ಒಂದು ಸ್ವಭಾವ ಬಾಲ್ಯದಲ್ಲಿ ತನಗಿತ್ತು ಅನ್ನೋದನ್ನ ಶೆಟ್ಟರ್ ಅವರು ಹೇಳಿದ್ರು ಒಮ್ಮೆ. ಈ ಶ್ರವಣಬೆಳಗೊಳದ ಜೈನ ಒಂದು ಪರಿಸರ ಅವರನ್ನ ಇನ್ನಿಲ್ಲದೆ ಹೋದಾಗೆ ಆಕರ್ಷಿಸ್ತು. ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಧರ್ಮ, ಸಂಸ್ಕೃತಿ ಇವುಗಳ ಪ್ರಸ್ತುತತೆ ಮತ್ತು ಮಹತ್ವವನ್ನ ತೆರೆದು ತೋರಿಸುವ ಒಂದು ಪ್ರಯತ್ನವಾಗಿ ಕನ್ನಡ ನಾಡಿನ ಶ್ರವಣಬೆಳಗೊಳವನ್ನ, ಕಳ್ವಪ್ಪುವನ್ನ ಶೆಟ್ಟರ್ ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ಅವರು PhD ಪದವಿಯನ್ನು ಕೂಡ ಪಡ್ಕೊಂಡ್ರು. ಬೆಳಗೊಳದ ಬೆಟ್ಟಗಳು ಮತ್ತು ಅಲ್ಲಿಯ ನಿಷಧಿ ಶಾಸನಗಳು ಅವರ ಚಿಂತನೆಯ ಚಿಲುಮೆಯನ್ನ ತುಂಬಿಕೊಂಡ್ಬಿಟ್ರು. ಇದರ ಫಲವಾಗಿ 2 ಬೃಹತ್ ಗ್ರಂಥಗಳು ರೂಪುಗೊಂಡವು. ಒಂದು ಇನ್ವೈಟಿಂಗ್ ಡೆತ್ ಅನ್ನುವ ಈ ಕೃತಿ, ಮತ್ತು ಇನ್ನೊಂದು ಪರ್ಸೂಯಿಂಗ್ ಡೆತ್. ಒಂದು ಸಾವಿನ ಆಹ್ವಾನ ಮತ್ತು ಇನ್ನೊಂದು ಸಾವಿನ ಸ್ವೀಕಾರ ಅನ್ನೋದು. ಎಷ್ಟು ತಲಸ್ಪರ್ಶಿಯಾದ ಅಧ್ಯಯನವನ್ನ ಶೆಟ್ಟರ್ ಈ ಕ್ಷೇತ್ರದಲ್ಲಿ ಮಾಡಿ ಮುಗಿಸಿದ್ದಾರೆ ಅಂತಂದ್ರೆ, ನಿಷಧಿ ಶಾಸನಗಳ ಬಗ್ಗೆ ಅಥವಾ ನಿಷಧಿ ಸ್ಮಾರಕಗಳ ಬಗ್ಗೆ
ಶೆಟ್ಟರ್ ದಾಖಲಿಸಿರುವ ಬರಹವನ್ನ ಬಿಟ್ಟು ಒಂದು ಸಾಲನ್ನು ನಾವು ಸೇರಿಸಲಿಕ್ಕೆ ಇಲ್ಲಿ ಮುಂದಿನ ಸಂಶೋಧಕರಿಗೆ ಸಾಧ್ಯ ಆಗಲಿಲ್ಲ. ಅಷ್ಟು ತಲಸ್ಪರ್ಶಿಯಾದಂತಹ ಒಂದು ಶೋಧವನ್ನ ಈ ಕ್ಷೇತ್ರದಲ್ಲಿ ಶೆಟ್ಟರ್ ಮಾಡಿಟ್ರು. ಸಾವಿನ ಕುರಿತಾದ ಜೈನರ ಒಟ್ಟಾರೆ ಗ್ರಹಿಕೆ ಮತ್ತು ತಾತ್ವಿಕತೆಯನ್ನ ಕಟ್ಟುವಲ್ಲಿ ಜೈನರೇ ಬೆರಗಾಗುವಷ್ಟು ಶೆಟ್ಟರ್ ಶೋಧ ಆ ನೆಲೆಯನ್ನ ತಲುಪಿತ್ತು. ಇವರು ಕೇವಲ ಶಾಸನಗಳನ್ನ ಮಾತ್ರ ಅದಕ್ಕೆ ಬಳಸ್ಕೊಳ್ಳಿಲ್ಲ. ಅವರಲ್ಲಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯೂ ಇದ್ದ. ಶೆಟ್ಟರ್ ಇತಿಹಾಸ ಕ್ಷೇತ್ರಕ್ಕೆ ಬಂದದ್ದೇ ಒಂದು ಆಕಸ್ಮಿಕ. ಅವರೇ ಹೇಳಿದ್ರು, ಒಮ್ಮೆ ಇದು ಮೈಸೂರು ಯೂನಿವರ್ಸಿಟಿಯಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ಪದವಿ ಮುಗಿಸ್ಕೊಂಡು ಮೈಸೂರು ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಸಾಹಿತ್ಯ ಓದಬೇಕು ಅಂತ ಹೋದವರು. ಮೂಲಭೂತವಾಗಿ ಇಂಗ್ಲಿಷ್ ಡಿಪಾರ್ಟ್ಮೆಂಟಿನ ಪಕ್ಕದ್ದು ಇತಿಹಾಸ ವಿಭಾಗ ಇತ್ತಂತೆ. ಅವೆರಡರ ಮಧ್ಯೆ ನಿಂತಾಗ ಅವರ ಇತಿಹಾಸ ಪ್ರಾಧ್ಯಾಪಕರು ಶ್ರೀಕಂಠ ಶಾಸ್ತ್ರಿಗಳು ಕೇಳಿದಂತೆ, ಏನ್ ಮಾಡ್ಬೇಕು ಅಂದ್ಕೊಂಡಿದೀಯ ಅಂತ. ನಾನು ಇಂಗ್ಲಿಷ್ ಲಿಟರೇಚರ್ ಓದ್ತೇನೆ, ಅಲ್ಲಿ ಸಿ.ಡಿ. ನರಸಿಂಹಯ್ಯನವರ ಪಾಂಡಿತ್ಯ ಮತ್ತು ಆಗಷ್ಟೇ ಆಕ್ಸ್ಫರ್ಡ್ನಿಂದ ಆಗಮಿಸಿದ ಸಿ.ಡಿ. ನರಸಿಂಹಯ್ಯನವರು ಮತ್ತು ಅವರ ಅತ್ಯಂತ ಆಧುನಿಕವಾದಂತಹ ವ್ಯಕ್ತಿತ್ವ ಅವರನ್ನ ಅಟ್ರಾಕ್ಟ್ ಮಾಡಿತ್ತು ಅಲ್ಲಿ ಅಂತ. ಆಗ ಶ್ರೀಕಂಠ ಶಾಸ್ತ್ರಿಗಳ, ಅಲ್ಲ, ಎಲ್ಲರೂ ನೀವು ಇಂಗ್ಲಿಷೇ ಓದಿದ್ರೆ ಉಳಿದದ್ದು ಯಾರ ಓದ್ಬೇಕಪ್ಪ, ನೀನು ಇತಿಹಾಸ ಓದು ಅಂತ ಹೇಳಿದ್ರಂತೆ. ಅದು ಒಂದು ಆ ಮಾತಿನ ಆಕರ್ಷಣೆಗೆ ಒಳಗಾದ ಶೆಟ್ಟರ್ ಅವರು ಇತಿಹಾಸ ವಿಭಾಗವನ್ನ ಸೇರಿದ್ರು. ಅದೊಂದು ಸಣ್ಣ, ಮೂಲಭೂತವಾಗಿ ಆ ಕಾಲೇಜಿನಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ಇರುವಾಗ್ಲೇನೆ ಶೆಟ್ಟರ್ ಪದ್ಯಗಳನ್ನ ಬರೆದಿದ್ದಾರೆ. ಪ್ರಿಯದರ್ಶಿ ಅನ್ನುವ ಕಾವ್ಯನಾಮದಲ್ಲಿ ಕಥೆಗಳನ್ನ ಬರೆದಿದ್ದಿದೆ. ಆಗ್ಲೇ ಅವರಿಗೆ ಸಾಹಿತ್ಯದ ಒಲವಿತ್ತು. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ಕೇವಲ ಶಾಸನಗಳನ್ನ, ನಿಷಧಿ ಸ್ಮಾರಕಗಳನ್ನ ಅಷ್ಟನ್ನೇ ಅವರು ಸಂಶೋಧನೆಯ ವಸ್ತುವನ್ನಾಗಿ ಆರಿಸಿಕೊಂಡಿದ್ದಿದ್ರೆ ಈ ಶೋಧ ಇಷ್ಟು ತಲಸ್ಪರ್ಶಿ ಆಗ್ತಾ ಇರಲಿಲ್ಲ. ಅವರು ಕಾವ್ಯಗಳನ್ನು ಬಳಸ್ಕೊಂಡ್ರು ಅಂತ. ಜೈನ ಕಾವ್ಯಗಳನ್ನ ಆಮೂಲಾಗ್ರವಾಗಿ ಪಂಪನಿಂದ ಆರಂಭಿಸಿ ಸಣ್ಣ ಸಣ್ಣ ಕವಿಯವರೆಗೂ ಅವರು ತಮ್ಮ ಅಧ್ಯಯನಕ್ಕೆ ಅದನ್ನ ಬಳಸ್ಕೊಂಡದ್ರಿಂದ ಒಂದು ಕಡೆಗೆ ಐತಿಹಾಸಿಕ ಆಧಾರಗಳಾಗಿ ಶಾಸನಗಳು ಮತ್ತು ನಿಷಧಿ ಸ್ಮಾರಕಗಳು, ಇನ್ನೊಂದು ಕಡೆಗೆ ಕಾವ್ಯಗಳ ತಾತ್ವಿಕ ಬೆಂಬಲ, ಇವೆರಡನ್ನು ಬಳಸ್ಕೊಂಡು ತಮ್ಮ ಸಂಶೋಧನೆಯ ಸೌಧವನ್ನ ಶೆಟ್ಟರ್ ಕಟ್ಟಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನೊಂದು ಬಹಳ ಮುಖ್ಯವಾದಂತಹ ಅವರ ಆಸಕ್ತಿ ಹೊಯ್ಸಳ ಟೆಂಪಲ್ಸ್ ಬಗ್ಗೆ, ಹೊಯ್ಸಳ ದೇವಾಲಯಗಳ ಬಗ್ಗೆ. ಹೊಯ್ಸಳರ ವಾಸ್ತುಶಿಲ್ಪದ ಮೂಲಕ ಆ ಕಾಲದ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನ ಶೋಧಿಸುವ ಕಾರ್ಯವನ್ನ ಶೆಟ್ಟರ್ ಪ್ರಾರಂಭ ಮಾಡಿದರು. ಇದೇ ವಿಷಯದ ಮೇಲೆ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ತಮ್ಮ 2ನೇ PhD ಯನ್ನು ಕೂಡ ಪಡ್ಕೊಂಡ್ರು. ಅವರ ಹೊಯ್ಸಳ ಟೆಂಪಲ್ಸ್ ಅನ್ನುವ 2 ಬೃಹತ್ ಸಂಪುಟಗಳು ಆ ಕಡೆಗೆ ಆಲ್ಬಮ್ ಆಗಿ ಕೂಡ, ಈ ಕಡೆಗೆ ಟೆಕ್ಸ್ಟ್ ಆಗಿ ಕೂಡ ನಮಗೆ ಲಭ್ಯ ಇದ್ದಾವೆ. ಇಲ್ಲಿ ಕೂಡ ಅವರು ಬಳಸಿಕೊಂಡಂತಹ ಅನ್ಯಜ್ಞಾನ ಶಿಸ್ತುಗಳ ಶೋಧ ಮಾದರಿ ಬಹಳ ಮುಖ್ಯವಾದದ್ದು ಅಂತ ನಾವು ಗಮನಿಸಬೇಕು. ಜೈನ ಯಕ್ಷಿಯರ ಶಿಲ್ಪಗಳನ್ನ, ಸ್ಮಾರಕ ಶಿಲೆಗಳನ್ನ ಅಧ್ಯಯನಕ್ಕೆ ಒಳಪಡಿಸುವಾಗಲೂ ಕೂಡ ಶೆಟ್ಟರ್ ಅವರು ಬಳಸಿಕೊಂಡ ಹಳಗನ್ನಡ ಕಾವ್ಯದ ಸಹಾಯ ಅನ್ಯಜ್ಞಾನ ಶಿಸ್ತಿನ ಉಪಯೋಗಕ್ಕೆ ಒಂದು ಮಾದರಿಯಾಗಿ ನಮಗೆ ಕಾಣಿಸ್ತದೆ. ಈ ಪ್ರಕ್ರಿಯೆ ಈ 2 ಸಂದರ್ಭಗಳಲ್ಲಿ ಅವರು ಕಂಡುಕೊಂಡಂತಹ ದಾರಿ ಶೆಟ್ಟರ್ ಅವರಿಗೆ ಹೊಸದೊಂದು ಯೋಜನೆಗೆ ಕೀಲಿಕೈಯನ್ನ ದೊರಕಿಸಿಕೊಡ್ತು. ಕರ್ನಾಟಕದ ಇತಿಹಾಸದ ಅಧ್ಯಯನ ಪರಿಪೂರ್ಣ ಆಗಬೇಕು ಅಂತಂದ್ರೆ ಅಲ್ಲಿವರೆಗೆ
ಇತಿಹಾಸದ ಅಧ್ಯಯನ ಅಂತಂದ್ರೆ ಕೇವಲ ಐತಿಹಾಸಿಕ ದಾಖಲೆಗಳ ಅಧ್ಯಯನ ಮಾತ್ರ ಅನ್ನುವ ಒಂದು ಪರಿಕಲ್ಪನೆ ವಿದ್ವಾಂಸ ವಲಯದಲ್ಲಿ ಚಾಲ್ತಿಯಲ್ಲಿದ್ದಾಗ ಶೆಟ್ಟರ್ ತಾವು ಈ 2 ಪ್ರಾಜೆಕ್ಟ್ಗಳಿಗೆ ಬಳಸಿಕೊಂಡ ಅನ್ಯಜ್ಞಾನ ಶಿಸ್ತುಗಳು, ಅದರಲ್ಲಿಯೂ ಮುಖ್ಯವಾಗಿ ಕಾವ್ಯಗಳ ಅಧ್ಯಯನದ ಮಾದರಿ ಅವರಿಗೆ ಒಂದು ಹೊಸ ದಾರಿಯನ್ನ ತೋರಿಸಿಕೊಡ್ತು. ಕನ್ನಡ ಇತಿಹಾಸದ ರಚನೆ ಪರಿಪೂರ್ಣ ಆಗಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯದ ಅಧ್ಯಯನ ಅನಿವಾರ್ಯ ಅನ್ನುವ ಒಂದು ತಾತ್ವಿಕತೆ 9ನೇ ಶತಮಾನದಿಂದ ಆರಂಭ ಮಾಡಿ 15ನೇ ಶತಮಾನದವರೆಗಿನ 31 ಕಾವ್ಯಗಳಿಗೆ ಪದಸೂಚಿಯನ್ನ ಸಿದ್ಧಪಡಿಸುವ ಒಂದು ಯೋಜನೆಯನ್ನು ಅವರು ಕೈಗೆತ್ತಿಕೊಂಡರು. ಇದರ ಯಶಸ್ಸು ಬಹಳ ದೊಡ್ಡದು. ಇನ್ನೂ ಪ್ರಕಟಣೆಯ ದಾರಿ ಕಾಯ್ತಾ ಇರುವಂತಹ ಸಂಪುಟಗಳು 31 ಸಂಪುಟಗಳ ಗ್ರಂಥ ರಾಶಿಯನ್ನ ಅವರು ಆ ಮೂಲಕವಾಗಿ ನಿರ್ಮಾಣ ಮಾಡಿದರು. ಅದೇ ಸಂದರ್ಭದಲ್ಲಿ ಬಂದದ್ದು ಅವರ ಆಲೋಚನೆ ಕವಿರಾಜ ಮಾರ್ಗದ ಕುರಿತಾದಂತಹ ಅಧ್ಯಯನ. ಅಲ್ಲಿಂದ ಅವರು ಮೊದಲ ಸಹಸ್ರಮಾನದ ಶಾಸನಗಳ ಅಧ್ಯಯನಕ್ಕೆ ಹೋಗಿ ತಲುಪಿದ್ದು ಅದಿನ್ನೊಂದು ಅಧ್ಯಾಯ. ನಾನು ಮುಂದೆ ಅದಕ್ಕೆ ಬರ್ತೇನೆ. ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳಲ್ಲಿಯ ಶಾಸನಗಳ ಪಠ್ಯಗಳ ಪರಿಷ್ಕರಣೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಮೈಸೂರು ವರದಿಗಳ ಪರಿಷ್ಕರಣೆ, ಶ್ರವಣಬೆಳಗೊಳ ಶಾಸನ ಸಂಪುಟಕ್ಕೆ ಸುಮಾರು 30 ಹೊಸ ಶಾಸನಗಳ ಸೇರ್ಪಡೆ, ಬುಕ್ಕರಾಯನ ಶಾಸನದ ಮರುವ್ಯಾಖ್ಯಾನ, ಅನೇಕ ಸ್ಮಾರಕಗಳ ನಿಷ್ಕರ್ಷೆ, ಸ್ವರೂಪ ನಿಷ್ಕರ್ಷೆ, ಇವೆಲ್ಲವೂ ಶೆಟ್ಟರ್ ಅವರಿಗೆ ತಮ್ಮ ಕ್ಷೇತ್ರದಲ್ಲಿ ಅವರ ಪಾಂಡಿತ್ಯ ಪ್ರಪಂಚದಲ್ಲಿ ಅವರಿಗೆ ಒಂದು ಚಿರವಾದ, ಒಂದು ಸುಸ್ಥಿರವಾದ, ಇದು ಶೆಟ್ಟರ್ ಅವರ ಜಾಗ, ಇಲ್ಲಿ ಯಾರೂ ಕೈ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಥಾನವನ್ನ ಒದಗಿಸಿಕೊಟ್ರು. ಸುಮಾರು 6,500 ಶಾಸನಗಳ ಅಧ್ಯಯನ ಮತ್ತು ಸಮಕಾಲೀನ ಆಕರಗಳನ್ನ ಬಳಸಿಕೊಂಡು ಅವರೊಂದು ಲೇಖನವನ್ನ ಬರೀತಾರೆ. ನಾನು ಉದ್ದೇಶಪೂರ್ವಕವಾಗಿ ಈ ಸಂಗತಿಯನ್ನ ಪ್ರಸ್ತಾಪ ಮಾಡ್ತೇನೆ. ಒಬ್ಬ ಸಂಶೋಧಕನಿಗೆ ಈ ಹುಡುಕಾಟ ಅನ್ನೋದು ಒಂದು ಲೇಖನದ ಸಿದ್ಧತೆಗೆ ಅವರು ಬಳಸ್ಕೊಂಡದ್ದು 6,000 ಶಾಸನಗಳನ್ನ ಮತ್ತು ಇತರ ಆಕರಗಳನ್ನ ಬಳಸ್ಕೊಂಡು ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದದ್ದು ರಾಜಾಶ್ರಯವನ್ನು ಯಾಚಿಸಿಯೇ ಅನ್ನುವಂತಹ ಲೇಖನವನ್ನ 1987 ಸುಮಾರಿಗೆ ಅವರು ಪ್ರಕಟ ಮಾಡಿದರು. ಅದು ಕಾವೇರಿ ನದಿಯ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣಕ್ಕೆ ಕಾಣ್ವ ನದಿಯ ಪ್ರದೇಶದ ಗುಂಟ ಇದ್ದ ವೈಷ್ಣವರ ನೆಲೆಗಳ ಜೀವನ ಕ್ರಮದ ಸಂಕೀರ್ಣ ಚಿತ್ರಣವನ್ನ ಒದಗಿಸಿತ್ತು ಆ ಲೇಖನ. ಇತ್ತೀಚೆಗೆ ಇನ್ನೊಂದು ಪುಸ್ತಿಕೆ ಕೂಡ ಪ್ರಕಟ ಆಗಿದೆ, ವೈಷ್ಣವದಿಂದ ಶ್ರೀ ವೈಷ್ಣವಕ್ಕೆ ಅನ್ನುವಂತಹ ಈ ಪುಸ್ತಿಕೆ. ಆ ಲೇಖನದ ವಿಸ್ತೃತ ರೂಪ ಅಂತ ನಾವು ಗುರುತಿಸಬಹುದು. ಆ ಅಧ್ಯಯನ ಅಲ್ಲಿಗೆ ನಿಲ್ಲಲಿಲ್ಲ. ಒಂದು ಲೇಖನದ ಬರವಣಿಗೆಗೆ ಅವರ ಅಧ್ಯಯನ ನಿಲ್ಲದೇನೆ ಮುಂದೆ 2007ರಲ್ಲಿ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಅನ್ನುವ ಬಹಳ ಮಹತ್ವಾಕಾಂಕ್ಷಿ ಕೃತಿಯೊಂದರ ಹುಟ್ಟಿಗೆ ಅದು ಕಾರಣ ಆಯಿತು. ಒಬ್ಬ ಪ್ರತಿಭಾವಂತ ಇತಿಹಾಸಕಾರನ ಈ ನಿರಂತರವಾದಂತಹ ಶೋಧನೆ ಹೇಗೆ ಹೊಸ ಮಾರ್ಗಗಳನ್ನ ಸೃಷ್ಟಿಸಲಿಕ್ಕೆ ದಾರಿದೀಪ ಆಗ್ತದೆ ಅನ್ನುವ ಒಂದು ಮಾದರಿಯನ್ನ ನಮಗೆ ಶೆಟ್ಟರ್ ತೋರಿಸ್ಕೊಟ್ರು. ಬಹಳ ಕಾಲ ಶೆಟ್ಟರ್ ಅವರು ಇಂಗ್ಲಿಷ್ನಲ್ಲೇ ತಮ್ಮ ಬರವಣಿಗೆಯನ್ನ ಮಾಡ್ಕೊಂಡು ಬಂದಿದ್ರು. ಹೀಗಾಗಿ ಅನೇಕರು ಅವರನ್ನ ಕೇಳ್ತಿದ್ರಂತೆ, ನೀವ್ಯಾಕೆ ಕನ್ನಡದಲ್ಲಿ ಬರೀತಾ ಇಲ್ಲ? ನೀವು ಅದಕ್ಕೆ ಅವರೇ ಕಂಡುಕೊಂಡಂತಹ ಸಮಾಧಾನ, ನಾನು ಇಂಗ್ಲಿಷ್ನಲ್ಲಿ ಬರೆದ್ರೂ ಕೂಡ ಬಳಸ್ಕೊಂಡ ಆಕರಗಳು ಕನ್ನಡದವು,
ಕನ್ನಡದ ಸಂಸ್ಕೃತಿ ಇತಿಹಾಸಗಳನ್ನ ಕುರಿತು ಇಂಗ್ಲಿಷ್ನಲ್ಲಿ ಬರೀತಾ ಇದ್ದೀನಿ. ಅದು ಬಹಳ ದೊಡ್ಡ ಎಕ್ಸ್ಪೋಜರ್ ಅನ್ನೋದು ಅವರು ಕಂಡುಕೊಂಡಂತಹ ದಾರಿಯಾಗಿತ್ತು. ಆದ್ರೆ ಅವರಿಗೂ ಸ್ವತಃ ಎಲ್ಲೋ ಒಂದು ಕಡೆಗೆ ಅವರ ಸ್ನೇಹಿತ ವಲಯ ಕೂಡ ಒತ್ತಡವನ್ನ, ಕಲಬುರ್ಗಿ ಸರ್ ನಮಗೆ ನನ್ನ ಮುಂದೆನೆ ಹೇಳಿದ್ದು ಇದೆ, ಶೆಟ್ಟರ್ ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರೆ ನಮ್ಗೆಲ್ಲ ಕಷ್ಟ ಆಗ್ತದೆ ಅನ್ನೋದು. ಅಂದ್ರೆ ಅವರ ಇಂಗ್ಲಿಷ್ ಬರವಣಿಗೆಯ ಶೈಲಿ ಮತ್ತು ಅವರು ಕನ್ನಡಕ್ಕೆ ಬಂದಾಗ ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ಅಲ್ಲಿವರೆಗೆ ಅಲ್ಲಿ ಇಲ್ಲಿ ಲೇಖನಗಳನ್ನ ಬರೆದಿದ್ ಬಿಟ್ರೆ ಪೂರ್ಣ ಪ್ರಮಾಣದ ಪುಸ್ತಕವನ್ನ ಅವರು ಕನ್ನಡದಲ್ಲಿ ಪ್ರಕಟಿಸಿರ್ಲಿಲ್ಲ. 2007ನೇ ಇಸ್ವಿ ಒಳಗೆ ಆ ಕಾಲಘಟ್ಟ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಕ್ಕಾಗಿ ಕನ್ನಡ ಬಹಳ ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಅಥವಾ ಪ್ರಯತ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟ ಆಗಿತ್ತು. ಆಗ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಅನ್ನುವ ಪುಸ್ತಕ ಪ್ರಕಟ ಆಯಿತು ಶೆಟ್ಟರ್ ಅವರು. ಕವಿರಾಜ ಮಾರ್ಗ ಕನ್ನಡದ ಆದಿಕೃತಿ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಮತ್ತು ಅನೇಕ ಕಾರಣಗಳಿಗಾಗಿ ಅದು ಕನ್ನಡದ ಮುಖ್ಯ ಪಠ್ಯ ಅನ್ನೋದು ಈಗಾಗಲೇ ಸ್ವೀಕೃತ ಆಗಿರುವಂತಹ ಸಂಗತಿ. ನಾವು ಅದನ್ನ ಬಹಳ ಸೀಮಿತವಾದಂತಹ ಹಿನ್ನೆಲೆ ಒಳಗೆ ಅದನ್ನ ಗ್ರಹಿಸ್ತಾ ಇದ್ವಿ. ಎಲ್ಲೋ ಕನ್ನಡ ನಾಡಿನ ವ್ಯಾಪ್ತಿಯ ಕಾವೇರಿಯಿಂದ ಗೋದಾವರಿ ವರ ಮಿರ್ಪನಾಡು ಈ ತರದ ಕೆಲವೇ ಪದ್ಯಗಳ ಒಂದು ಆಯ್ಕೆಗೆ ಸೀಮಿತವಾಗಿದ್ದಂತಹ ಆ ಪಠ್ಯವನ್ನ ಎಂ ಕಲಬುರ್ಗಿ ಅವರು ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯದ ಒಳಗೆ ಹೊಸ ಬೆಳಕಿಗೆ ಒಡ್ಡಿದ್ರು. ಅದಾದ್ಮೇಲೆ ಶೆಲ್ಟನ್ ಪೊಲಾಕ್ ಅವರ ಕಾಸ್ಮೋಪಾಲಿಟಿನ್ ವರ್ನಾಕ್ಯುಲರ್ ಅನ್ನುವಂತಹ ಕೃತಿಯಲ್ಲಿ ಕವಿರಾಜ ಮಾರ್ಗ ವಿಶೇಷವಾದಂತಹ ಅಧ್ಯಯನಕ್ಕೆ ಗುರಿಯಾಯಿತು. ಕವಿರಾಜ ಮಾರ್ಗ ಮತ್ತು ಕನ್ನಡದ ಅರಿವು ಎಚ್ಚರದ ಬಗ್ಗೆ ಕೆ.ವಿ. ಸುಬ್ಬಣ್ಣ ಅವರ ಅಧ್ಯಯನ ಕೂಡ ಪ್ರಕಟ ಆಗಿತ್ತು. ಶೆಟ್ಟರ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ಕವಿರಾಜ ಮಾರ್ಗ ಮತ್ತು ತಮಿಳಿನ ತೊಲ್ಕಾಪ್ಪಿಯಂ ಇವೆರಡು ಆದಿ ದ್ರಾವಿಡ ಆದಿ ಗ್ರಂಥಗಳು, ಆದಿ ದ್ರಾವಿಡ ಗ್ರಂಥಗಳು ಅನ್ನೋದಕ್ಕಿಂತ ದ್ರಾವಿಡರ ಆದಿ ಗ್ರಂಥಗಳು. ಇವೆರಡರ ಬೇರುಗಳನ್ನ ಶೋಧಿಸುವುದರ ಜೊತೆಗೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಪರಂಪರೆಗೆ ಸೃಜನಾತ್ಮಕ ಪ್ರತಿಕ್ರಿಯೆಯಾಗಿ ತೋರಿಸಿದ ವಿವೇಚನೆಯನ್ನ ಕೂಡ ಆ ವ್ಯಾಪ್ತಿ ಒಳಗೆ ಅವರು ತಗೊಂಡು ಬಂದರು. ಕವಿರಾಜ ಮಾರ್ಗಕಾರನ ಹಲವು ವಿವರಗಳು ಮತ್ತು ತಮಿಳಿನ ತೊಲ್ಕಾಪ್ಪಿಯಂನಲ್ಲಿ ಅವು ಸೂಚ್ಯವಾಗಿ, ಅದಕ್ಕೂ ಹಿಂದಿನ ತೊಲ್ಕಾಪ್ಪಿಯಂನಲ್ಲಿ ಸೂಚ್ಯವಾಗಿ ಬಂದಿದ್ವು ಅನ್ನುವಂತಹ ವಿಚಾರ ಮತ್ತು ತಮಿಳು ಮತ್ತು ಕನ್ನಡದ ಸಂಬಂಧಗಳು ಎಷ್ಟು ಮಧುರವಾಗಿದ್ವು ಅನ್ನುವ ವಿವರಗಳನ್ನ ನಮಗೆ ಶಂಗಂ ತಮಿಳಗಂ ತೋರಿಸ್ಕೊಡ್ತು. ಶೆಟ್ಟರ್ ಇನ್ನೊಂದು ಕಡೆ ಹೇಳಿದ ಹಾಗೆ ಕನ್ನಡಿಗರು ತಮಿಳಿನಲ್ಲಿ ಬಂದಿದ್ದನ್ನ ಓದುವ ರೂಢಿ ಇರಲಿಲ್ಲ. ತಮಿಳರು ಕನ್ನಡದ ವಿದ್ವತ್ತನ್ನ ಗೌರವಿಸುವಂತಹ ಪರಂಪರೆ ಇರಲಿಲ್ಲ. ಒಂಥರದ ರೈವಲ್ರಿ, ಒಂಥರದ ದ್ವೇಷಮಯವಾದಂತಹ ವಿದ್ವತ್ತಿನ ವಾತಾವರಣ ತಮಿಳು ಮತ್ತು ಕನ್ನಡದ ಮಧ್ಯೆ ಇತ್ತು ಅಂತ. ಅಲ್ಲಿ ಏನು ಅಂದ್ರೆ ಮುಕ್ತವಾದಂತಹ ಪರಿಸರ ತಮಿಳು ಮತ್ತು ಕನ್ನಡದ ಮಧ್ಯೆ ಇರಲಿಲ್ಲ ಅಂತ. ಶೆಟ್ಟರ್ ಅವರು ಅದರ ಆ ತೆರೆಯನ್ನ ಸರಿಸುವ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದರು. ಈ ಲಿಪಿ ಅನ್ನೋದು ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ದಕ್ಕಿದ್ದು ಕನ್ನಡಕ್ಕೆ. ಅದು ಅಶೋಕನ ಮೂಲಕವಾಗಿ ಬ್ರಾಹ್ಮಿ ಲಿಪಿ. ತಮಿಳದನ್ನ ಧಿಕ್ಕರಿಸಿತ್ತು. ಆದರೆ ಕನ್ನಡ ಅದನ್ನ ಸ್ವೀಕಾರ ಮಾಡಿ ಮೊಟ್ಟ ಮೊದಲಿಗೆ ತನ್ನ ಲಿಪಿಯನ್ನ ರೂಢಿಸಿಕೊಂಡಿತು. ಮತ್ತು ಅದು ಶಂಗಂ ತಮಿಳಗಂ ಮೌಖಿಕವಾಗಿದ್ದಂತಹ ತಮಿಳು ಸಾಹಿತ್ಯ ಲಿಪಿಯನ್ನ ಕಂಡುಕೊಂಡದ್ದು ಕನ್ನಡದ ಲಿಪಿಯ ಮೂಲಕವಾಗಿ ಪ್ರಾಚೀನ ಮೊಟ್ಟ ಮೊದಲ ಬಾರಿಗೆ ಅನ್ನುವಂತಹ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಸತ್ಯವನ್ನ ಶೆಟ್ಟರ್ ನಮಗೆ ಕಟ್ಟಿಕೊಟ್ರು. ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಶಾಶ್ವತ ಸ್ಥಾನ ಪಡ್ಕೊಂಡಿರುವಂತಹ
ಕಾವೇರಿಯನ್ನ ಮಾನದಂಡವಾಗಿರಿಸಿಕೊಂಡು ಮೊದಲ ಸಹಸ್ರಮಾನದ ಆರಂಭದಲ್ಲಿ ದ್ರಾವಿಡ ಜಗತ್ತಿನ ಜೊತೆಗೆ ಕನ್ನಡಕ್ಕಿದ್ದ ಸಂಬಂಧದ ವಾಸ್ತವ ಸ್ವರೂಪದ ನಿರ್ವಚನೆಯನ್ನ ಕೂಡ ಶಂಗಂ ಸಾಹಿತ್ಯದ ಸಹಾಯದೊಂದಿಗೆ ಅವರು ಮಾಡಿದ್ರು. ಶಂಗಂ ಪದ್ಯಗಳನ್ನ ಅವರು ಮೊದಲು ಕೆಲವು ಅನುವಾದಗಳನ್ನು ಮಾಡಿದ್ರು. ಈ ಪುಸ್ತಕಕ್ಕಾಗಿ ಎಕ್ಸ್ಕ್ಲೂಸಿವ್ ಆಗಿ ಹಲವು ಸಂಗಮ್ ಕವಿತೆಗಳನ್ನ ಕೂಡ ಅವರು ಅನುವಾದ ಮಾಡಿದ್ರು. ದೇವಾನಾಂ ಪ್ರಿಯ ಅನ್ನುವ ಕಾವ್ಯನಾಮದಲ್ಲಿ ಅವರು ಏನು ಹಿಂದಕ್ಕೆ ಬರೆತಿದ್ರು ಅದರ ಮರು ಜನನ ಈ ಕೃತಿಯ ಮೂಲಕವಾಗಿ ಆಯಿತು. ಶಂಗಂ ಕವಿಗಳು ಬಳಸಿದಂತಹ ಒಡುಗರು ಮತ್ತು ಒಡಮೊಳಿಯಾರ್ ಅನ್ನುವ ಎರಡು ಶಬ್ದಗಳ ಬೆನ್ನತ್ತುವ ಶೆಟ್ಟರ್ ಅವರು ಈ ಜನಾಂಗಗಳ ಮೇಲೆ ಹೊಸ ಬೆಳಕನ್ನ ಚೆಲ್ಲಿದರು. ನೀಲಗಿರಿಯ ಆಚೆಗಿನ ಪ್ರದೇಶದಲ್ಲಿದ್ದ ಕನ್ನಡಿಗರೇ ಇವರು ಅನ್ನುವ ನಿರ್ಣಯವನ್ನ ಕೊಟ್ಟರು. ಎರಮಯೂರವರು, ಕದಂಬರು ಮತ್ತು ಪುನ್ನಾಟರು, ಕೊಡಗು, ಕೊಂಗಣ ಮತ್ತು ತುಳುನಾಡವರು ಅನ್ನುವಂತಹ ಮೂರು ಭಾಗಗಳಲ್ಲಿ ಮುಸುಕು ಮುಂಜಾವಿನ ಕನ್ನಡ ನಾಡಿನ ಮತ್ತು ನುಡಿಯ ಅನಾವರಣವನ್ನ ಶೆಟ್ಟರ್ ನಮಗೆ ಮಾಡಿಕೊಟ್ರು. ಬಹುಶಃ 3 ಶತಮಾನಗಳ ಕಾಲ ಆಡಳಿತ ನಡೆಸಿದಂತಹ ಕಳಭ್ರರು ಅನ್ನುವಂತಹ ಒಂದು ಮನೆತನ, ಅದು ಕನ್ನಡಿಗ ಮನೆತನ ಅನ್ನೋದನ್ನ ಅವರು ತೋರಿಸಿಕೊಟ್ರು. ಇಲ್ಲೆಲ್ಲ ಅವರು ಬಳಸ್ಕೊಂಡಿರುವಂತಹ ಸಾಮಗ್ರಿ ಬಹಳ ಅಗಾಧವಾದಂಥದ್ದು. ಅದು ತಕ್ಷಣಕ್ಕೆ ದಕ್ಕುವಂತಹದ್ದಲ್ಲ. ಅದು ಸುಮಾರು 3.5 ದಶಕಗಳ, ಯಾಕೆ 4.5 ದಶಕಗಳ ಅಧ್ಯಯನದ ಫಲಿತವಾಗಿ ನಮಗೆ ಆ ಪುಸ್ತಕ ಸಂಗಮ್ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಅನ್ನುವಂತಹ ಈ ಪುಸ್ತಕ ದಕ್ಕಿದೆ. ಬಹಳ ಕನ್ನಡದ ಸತ್ವವನ್ನ ಹೆಚ್ಚಿಸಿದ ಮತ್ತು ಎತ್ತಿ ತೋರಿಸಿದ ಬಹಳ ಮಹತ್ವದ ಕೃತಿಯಾಗಿ, ಅಂದ್ರೆ ನಾವು ಭಾಷಾ ಪ್ರೀತಿಯ ಹೆಸರಿನಲ್ಲಿ ಏನೆಲ್ಲ ಸೋಗುಗಳನ್ನ ನೋಡ್ತಾ ಇರ್ತೇವೆ, ಭಾಷಾ ಪ್ರೀತಿಯ ಹೆಸರಿನಲ್ಲಿ ಏನೆಲ್ಲ ಸಂಘಟನೆಗಳ ಉದ್ಘೋಷಗಳನ್ನ ಕೇಳ್ತಾ ಇರ್ತೇವೆ. ನೈಜವಾದಂತಹ ಭಾಷಾ ಪ್ರೀತಿಯ ಕೆಲಸ ಇದು ಅನ್ನೋದನ್ನ ನಾವು ತುಂಬಾ ಅಭಿಮಾನದಿಂದ ಹೇಳ್ಕೊಳ್ಳುವ ಹಾಗೆ ಶೆಟ್ಟರ್ ಅವರ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಎನ್ನುವ ಕೃತಿ ನಮಗೆ ದಕ್ಕಿದೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಈ ಕೃತಿ ಪಡ್ಕೊಂಡಿತು. ಇನ್ನೊಂದು ಬಹಳ ಮಹತ್ವದ ಆಯಾಮ ಶೆಟ್ಟರ್ ಅವರ ಬರವಣಿಗೆಯ ದ್ವಿತೀಯಾರ್ಧದಲ್ಲಿ ಬಂದಿದ್ದು ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಅನ್ನುವಂತಹ ಯೋಜನೆ. ನಾನು ಅವಾಗಲೇ ಹೇಳಿದೆ, ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಮೊದಲ ಸಹಸ್ರಮಾನದ 1000 ವರ್ಷಗಳ ಕನ್ನಡ ಭಾಷೆ, ಸಾಹಿತ್ಯ, ಲಿಪಿ, ಲಿಪಿಕಾರರು, ಲಿಪಿ ವ್ಯವಸಾಯ ಇವೆಲ್ಲವುಗಳನ್ನ ಒಳಗೊಳ್ಳುವ ಒಂದು ಬೃಹತ್ ಯೋಜನೆ ಇದು. ಇದು ಕೂಡ ತಕ್ಷಣಕ್ಕೆ ಹುಟ್ಟುಕೊಂಡಂತಹದ್ದಲ್ಲ. ಇದು ಕೂಡ 5 ದಶಕಗಳ ಅಧ್ಯಯನದ ಫಲ. ಶೆಟ್ಟರ್ ಅವರ ಯಾವ ಅಧ್ಯಯನವೂ ಅದು ಇನ್ಸ್ಟಂಟ್ ಅಲ್ಲ, ಅದನ್ನು ಮಾತ್ರ ನಾವು ಗಮನಿಸಲೇಬೇಕು. ಯಾವುದು ಇನ್ಸ್ಟಂಟ್ ಅಧ್ಯಯನ, ನನಗೆ ನಿನ್ನೆ ಈ ವಿಷಯ ಹೊಳೆಯಿತು ನಾನು ಇವತ್ತು ಬರೀತಾ ಇದ್ದೇನೆ ಅನ್ನುವಂತಹ ಅಧ್ಯಯನ ಅಲ್ಲ. ಇದು ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿಯಲ್ಲಿ ಮೊದಲ ಸಹಸ್ರಮಾನದ ಸುಮಾರು 2000 ಶಾಸನಗಳು, ಕವಿರಾಜ ಮಾರ್ಗ, ಇವೆಲ್ಲವೂ ಒಡ್ಡಾರಾಧನೆ, ಇವೆಲ್ಲವೂ ಒಳಗೊಳ್ಳುವ ಒಂದು ಚೌಕಟ್ಟನ್ನ ಪ್ರೊಫೆಸರ್ ಶೆಟ್ಟರ್ ಅವರು ಹಾಕೊಂಡಿದ್ರು ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಅನ್ನುವ ಯೋಜನೆ ಒಳಗೆ. ಇದು ಈಗ ಪ್ರಕಟಣೆಯ ಭಾಗ್ಯವನ್ನ ಇತ್ತೀಚೆಗೆ ಅವರ ಮರಣೋತ್ತರವಾಗಿ ಪಡ್ಕೊಂಡಿತು. 8 ಸಂಪುಟಗಳಲ್ಲಿ ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳ ರಾಯಲ್ ಆಕಾರದ 8 ಸಂಪುಟಗಳಲ್ಲಿ ಈ ಶಾಸನಗಳ ಸಂಕಲನ ಪ್ರಕಟ ಆಯಿತು. ಏನಿದರ ಮಹತ್ವ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಹೋಗ್ಬೇಕು. ಇನ್ನು ಮೇಲೆ ಅದರ ಅಧ್ಯಯನ ಪ್ರಾರಂಭ ಆಗ್ಬೇಕಾಗಿದೆ. ಅಧ್ಯಯನಕ್ಕೆ ಬೇಕಾದಂತಹ ಒಂದು
ಸಾಮಗ್ರಿಯನ್ನ ದಂಡಿಯಾಗಿ ಶೆಟ್ಟರ್ ಅವರು ನಮ್ಗೆ ಕೊಟ್ಟೋಗಿದ್ದಾರೆ. ಎಷ್ಟು ಮುಖದ ಅಧ್ಯಯನವನ್ನ ಮಾಡಿದ್ರೂ ಖಾಲಿ ಆಗದಷ್ಟು ಸಂಪನ್ಮೂಲವನ್ನ, ಸಾಮಗ್ರಿಯನ್ನ ಅವರು ನಮಗೆ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಟ್ಟು ಹೋಗಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳ ಅಧ್ಯಯನಗಳು ಇನ್ನು ಮೇಲೆ ಶುರುವಾಗಬೇಕಾಗಿದೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ಈ ಶಾಸನಗಳ ಸಂಗ್ರಹ ಮತ್ತು ಸಂಯೋಜನೆ ಮತ್ತು ಪ್ರಕಟಣೆಯಲ್ಲಿ ಶೆಟ್ಟರ್ ಅವರು ತಮ್ಮದೇ ಆದಂತಹ ಹೊಸದೊಂದು ದಾರಿಯನ್ನ ಈ ಮೊದಲ ಸಹಸ್ರಮಾನದ ಶಾಸನಗಳ ಪ್ರಕಟಣೆಯಲ್ಲಿ ತುಳಿದಿದ್ದಾರೆ. ಈ ಶಾಸನಗಳನ್ನು ಸಂಗ್ರಹಿಸುವ ಕಾರ್ಯ ಬಹಳ ಹಳೆ ಕಾಲದಲ್ಲಿ ಸುಮಾರು 1800 ಕರ್ನಲ್ ಮೆಕೆಂಜಿಯಿಂದ ಆರಂಭ ಆಯಿತು. ಅದನ್ನ ವ್ಯವಸ್ಥಿತವಾಗಿ ಪರಿಚಯಿಸಲಿಕ್ಕೆ ಶುರು ಮಾಡಿದವನು 1830ರ ಕಾಲಘಟ್ಟದಲ್ಲಿ ವಾಲ್ಟರ್ ಎಲಿಯಟ್. ಕರ್ನಾಟಕ ಮತ್ತು ಆಂಧ್ರದ ಸುಮಾರು 1339 ಶಾಸನಗಳನ್ನ ಎಲಿಯಟ್ ಸಂಗ್ರಹಿಸಿದ್ದ. ಆದ್ರೆ ಹಡಗಿನಲ್ಲಿ ಅದನ್ನ ಇಂಗ್ಲೆಂಡಿಗೆ ಸಾಗಿಸುವಾಗ 735 ಪ್ರತಿಗಳು ನಾಶ ಆಗಿ 595 ಶಾಸನದ ಪ್ರತಿಗಳು ಮಾತ್ರ ಉಳ್ಕೊಂಡಿದ್ವು. ನಾಶವಾದ ಶಾಸನಗಳ ಪ್ರತಿಗಳಲ್ಲಿ ಅತಿ ಹೆಚ್ಚು ಆಂಧ್ರದ ಶಾಸನಗಳು ಅಂತ ಒಂದು ಭಾವನೆ ಇದೆ. ಉಳಿದವುಗಳನ್ನ ನಕಲು ಮಾಡಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಮುಂಬೈ, ಮಡ್ರಾಸ್ ಮತ್ತು ಲಂಡನ್ ಶಾಖೆಗೆ ಒಂದೊಂದು ಪ್ರತಿಯನ್ನ ಕೊಟ್ಟಿದ್ದ. ಸುಮಾರು 1870ರ ಸುಮಾರಿಗೆ ದೇಶಿ ಮೂಲದ ಸಂಸ್ಥೆಗಳಲ್ಲಿ ಇದ್ದಂತಹ ಪ್ರತಿಗಳೇ ಮಾಯ ಆಗಿ ಇಂದಿಗೂ ಲಂಡನ್ ಸಂಗ್ರಹದ ಮಾತ್ರ ಉಳ್ಕೊಂಡು ಬಂದಿದೆ ಅನ್ನುವ ಸಂಗತಿಯನ್ನ ಶೆಟ್ಟರ್ ಗಮನಿಸಿ ಹಿಂದೂ ಇನ್ಸ್ಕ್ರಿಪ್ಷನ್ಸ್ ಅನ್ನುವಂತಹ ಲೇಖನವನ್ನ ಮಡ್ರಾಸ್ ಜರ್ನಲ್ ಆಫ್ ಲಿಟರೇಚರ್ ಅಂಡ್ ಸೈನ್ಸ್ ನಲ್ಲಿ ಪ್ರಕಟಿಸುವ ಮೂಲಕ ಎಲಿಯಟ್ ಏನು ಶಾಸನಗಳ ಸಂಗ್ರಹದ ಪರಿಚಯವನ್ನ ಮಾಡಿಕೊಟ್ಟ, ಅದನ್ನ ಎಲ್ಲವನ್ನ ಬೆನ್ನತ್ತಿ 1892ರಲ್ಲಿ ಎಪಿಗ್ರಾಫಿಯಾ ಇಂಡಿಕಾ ಜರ್ನಲ್ ಪ್ರಾರಂಭ ಆಯಿತು. 1872ರಲ್ಲಿ ಇಂಡಿಯನ್ ಆಂಟಿಕ್ವೆರಿ ಜಾರ್ಜ್ ಬರ್ಜಸ್ ಇದರಲ್ಲಿ ಸಂಪಾದಕತ್ವದಲ್ಲಿ ಪ್ರಕಟಣೆಯನ್ನ ಪ್ರಾರಂಭಿಸಿತು. 1877ರಲ್ಲಿ ಕಾರ್ಪಸ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಇಂಡಿಕೇರಂ, 1890ರಲ್ಲಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸಂಪುಟಗಳು ಶಾಸನ ಪ್ರಕಟಣೆಗೆ ಮುಂದಾದವು. 1894ರಲ್ಲಿ ಮೈಸೂರು ಪ್ರಾಕ್ತನ ಇಲಾಖೆ ಶುರುವಾಯಿತು. ಈ ಒಂದು ಜಾರ್ಜ್ ಬರ್ಜೆಸ್ ಇರ್ಬೋದು, JF ಫ್ಲೀಟ್ ಇರ್ಬೋದು, ಹೋಲ್ಶ್ ಇರ್ಬೋದು, ಮೆಕೆನ್ಜಿ, ರೈಸ್, ಕಿಟೆಲ್ ಮುಂತಾದ ವಿದೇಶಿ ವಿದ್ವಾಂಸರು, KG ಭಂಡಾರ್ಕರ್, ನರಸಿಂಹಯ್ಯಂಗಾರ್, S ಪಾಂಡುರಂಗ್ ಪಂಡಿತ್ ಮುಂತಾದ ದೇಶಿ ವಿದ್ವಾಂಸರಿಂದ ಉತ್ಕರ್ಷಕ್ಕೆ ಬಂದ ಕರ್ನಾಟಕದ ಶಾಸನಗಳ ಪ್ರಕಟಣೆಯ ಒಂದು ಮಾದರಿ ಏನಿತ್ತು, ಭಿನ್ನ ಭಿನ್ನ ಮಾದರಿಗಳನ್ನ ಎಪಿಗ್ರಾಫಿಯಾ ಕರ್ನಾಟಕ, ಎಪಿಗ್ರಾಫಿಯಾ ಇಂಡಿಕಾ, 2 ಮಾದರಿಗಳನ್ನ ಏನು ನಾವು ಕಾಣ್ತಿದ್ವಿ, ಅದಕ್ಕಿಂತ ಭಿನ್ನವಾದಂತಹ ಶಾಸನ ಪ್ರಕಟಣೆಯ ಮಾದರಿಯನ್ನ ಶೆಟ್ಟರ್ ಅವರು ಈ ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ, ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳು ಅನ್ನುವ ಈ ಸೀರೀಸ್ನಲ್ಲಿ ಅವರು ಅನ್ವಯಿಸಿಕೊಂಡಿದ್ದಾರೆ. ಈ ಶೆಟ್ಟರ್ ಮಾದರಿ ಅನನ್ಯವಾದದ್ದು ಅನ್ನೋದು ಶೆಟ್ಟರ್ ಅವರ ಭಾವಚಿತ್ರವನ್ನ ಹಾಕಿದ್ರು ಇಲ್ಲಿ. ಶೆಟ್ಟರ್ ಅವರ ಮಾದರಿ ಏನು ಇದು ಅಂತಂದ್ರೆ, ಶೀರ್ಷಿಕೆಯ ಭಾಗದಲ್ಲಿ ಶಾಸನದ ಸಂಖ್ಯೆ, ಮೂಲ ಉದ್ದೇಶ, ಶಾಸನದ ಮೂಲ ಉದ್ದೇಶ, ಸ್ಥಳ, ಊರು, ತಾಲೂಕು, ಜಿಲ್ಲೆಯ ಹೆಸರು, ಈ ವಿವರಗಳನ್ನ ಕೊಟ್ಟು ಕೊಡೋದು. ಅದರ ನಂತರದಲ್ಲಿ ಈ ಮೊದಲು ಶಾಸನ ಪ್ರಕಟವಾದ ಮೂಲ ಆಕರ, ಯಾವ ಶಾಸನ ಸಂಪುಟದಲ್ಲಿ ಅದು ಪ್ರಕಟ ಆಗಿದೆ ಅನ್ನುವಂಥದ್ದನ್ನ ಕೊಡುವುದು, ರಾಜ ಮನೆತನ ಮತ್ತು ರಾಜರ ಹೆಸರು, ಈ ಸಮಸ್ತ ವಿವರಗಳನ್ನು ಒಂದು ಶಾಸನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಯಾವ ಆಕರವನ್ನು ನೋಡಲಾರದೆ ಪಠ್ಯವನ್ನ ವಿಶ್ಲೇಷಿಸಲಿಕ್ಕೆ ಏನು ಸಾಮಗ್ರಿ ಬೇಕು ನಮಗೆ ಅದನ್ನ ಪಡ್ಕೊಳ್ಳಿಕ್ಕೆ ಒಂದು ಕೈಯಡಕದ ಮಾದರಿಯನ್ನ ಈ ಶಾಸನಗಳ ಸಂಪುಟದಲ್ಲಿ ಶೆಟ್ಟರ್ ನಮಗೆ ಒದಗಿಸಿಕೊಟ್ರು.
ಆ ಅದು ಆಮೇಲೆ ಶಾಸನದ ಪೂರ್ಣ ಪಠ್ಯ, ಅದರ ಪಾಠ, ಪಠ್ಯದ ವಾಕ್ಯ ಮತ್ತು ಪದಗಳ ವಿಭಜನೆ, ಪ್ರತಿ ಪದಾರ್ಥ. ಇದು ಶೆಟ್ಟರ್ ನಮ್ಮನ್ನೆಲ್ಲ ದುಡಿಸಿಕೊಂಡಿರುವಂತಹ ಕ್ಷೇತ್ರ. ಶಾಸನಗಳನ್ನ ಪ್ರತಿಪದಾರ್ಥ ಮಾಡುವುದು ಮತ್ತು ಅವುಗಳನ್ನ ಬಿಡಿಸಿ ಬರೆಯುವುದು, ಆಧುನಿಕ ಕನ್ನಡದಲ್ಲಿ ಅದರ ಭಾವಾರ್ಥವನ್ನ ನೀಡುವುದು. ಹೀಗೆ ಅಂದ್ರೆ ಒಂದು ಶಾಸನದ ಬಗ್ಗೆ ಸಾಮಾನ್ಯ ಕುತೂಹಲ ಇರುವ ವ್ಯಕ್ತಿ ಕೂಡ ಶಾಸನದ ವಸ್ತುವನ್ನ, ವಿಚಾರವನ್ನ ಗ್ರಹಿಸಲಿಕ್ಕೆ ಸಾಧ್ಯ ಆಗುವ ಹಾಗೆ ಅದರ ಸಂಯೋಜನೆಯನ್ನ ಶೆಟ್ಟರ್ ಅವರು ಈ ಮಾದರಿಯಲ್ಲಿ, ನಾನು ಇದನ್ನ ಶೆಟ್ಟರ್ ಮಾದರಿ ಅಂತಾನೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳ ಪ್ರಕಟಣೆಯಲ್ಲಿ ಹೊಸ ಶೆಟ್ಟರ್ ಮಾದರಿ ಅನ್ನೋದನ್ನ ನಾವು ಯಾವ ರಿಸರ್ವೇಷನ್ಸ್ ಇಲ್ಲದೆ ಬೇಷರತ್ತಾಗಿ ಒಪ್ಪಿಕೊಳ್ಳುವ ಒಂದು ಮಾದರಿಯನ್ನ ನಮಗೆ ಅವರು ಒದಗಿಸಿಕೊಟ್ರು. ಇದು ಪಂಡಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ಎಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಮಾದರಿ ಮತ್ತು ಸರಳವಾಗಿ ಶಾಸನಗಳನ್ನ ಗ್ರಹಿಸಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಮುಂದಿನ ಶಾಸನ ಸಂಪುಟಗಳಿಗೂ ಇದೇ ರೀತಿಯ ಕೈಪಿಡಿಗಳು ಸಿದ್ಧ ಆದ್ರೆ ಅದರ ಅಧ್ಯಯನದ ವ್ಯಾಪ್ತಿ, ಶಾಸನಗಳ ಅಧ್ಯಯನದ ವ್ಯಾಪ್ತಿ ಇನ್ನೂ ಹೆಚ್ಚುತ್ತದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈ ಸಂಪುಟಗಳ ಇನ್ನೊಂದು ಮಹತ್ವದ ಅನುಬಂಧ ಅಂತಂದ್ರೆ ಶಾಸನೋಕ್ತ ಪದಗಳ ಪಟ್ಟಿ. ಪ್ರತಿ ಸಂಪುಟದ ಕೊನೆಯಲ್ಲಿ ಆ ಸಂಪುಟದಲ್ಲಿ ಬಂದಿರುವಂತಹ ಶಾಸನಗಳ ಪದಕೋಶ, ವಿಶಿಷ್ಟ ಪದಕೋಶ ಬಂದಿದೆ. ಒಂದು ಆಯಾ ಕಾಲಘಟ್ಟದಲ್ಲಿ ಕನ್ನಡ ಭಾಷೆ ಇರಬಹುದು, ಸಂಸ್ಕೃತಿ ಇರಬಹುದು, ಕಲೆ ಇರಬಹುದು, ಎಲ್ಲ ಆಯಾಮಗಳು ಹೇಗೆ ಬದಲಾಗ್ತಾ ಬಂದವು. ಕೇವಲ ಭಾಷೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಲಿಕ್ಕೆ ಬೇಕಾದಂತಹ ಮೂಲಭೂತ ಆಕಾರಗಳು ನಮಗೆ ಇಲ್ಲಿ ಸಿಗ್ತವೆ. ಹೇಗೆ ಬದಲಾಗ್ತಾ ಬಂತು ಅಂತ ನನ್ನ ಹತ್ರ ಮಾತಾಡುವಾಗ ಒಮ್ಮೆ ಹೇಳಿದ್ರು ಶ್ರೀಧರ್, ಇಡೀ ಮೊದಲ ಸಹಸ್ರಮಾನದಲ್ಲಿ ದೇವದಾಸಿ ಅನ್ನುವ ಶಬ್ದ ಎಲ್ಲಿಯೂ ಬಳಕೆ ಆಗಲಿಲ್ಲ ಅಂತ. ಹಾಗಿದ್ರೆ ಅದು ಮೊದಲ ಸಹಸ್ರಮಾನದ ನಂತರದ ಸಾಂಸ್ಕೃತಿಕ ವಿದ್ಯಮಾನ ಅನ್ನುವ ತೀರ್ಮಾನಕ್ಕೆ ನಾವು ಬೇಷರತ್ತಾಗಿ ಬರಬಹುದು. ಇಂತಹ ಹಲವು ಒಳನೋಟಗಳನ್ನ ಪದಕೋಶದ ಮೂಲಕವಾಗಿ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂಗತಿಗಳನ್ನ, ಈ ಪದಕೋಶವನ್ನ 8ನೆಯ ಸಂಪುಟ ಪೂರ್ತಿಯಾಗಿ ಪದಕೋಶವನ್ನೇ ಒಳಗೊಂಡಿರುವಂತಹ ಒಂದು ಸಂಪುಟ. ಅದರಲ್ಲಿ ಆ ಪದಗಳಿಗೆ ನಾವು ಅರ್ಥ ಬರೆದು ಬಿಟ್ರೆ ಮೊದಲ ಸಹಸ್ರಮಾನದ ಪದ ನಿಘಂಟು ಸಿದ್ಧ ಆಗ್ಬಿಡ್ತದೆ. ಈಗಾಗಲೇ ಅವರು ನಮಗೇನು ಮಟೀರಿಯಲ್ ಅನ್ನು ಕೊಟ್ಟಿದ್ದಾರೆ, ಆ ಪದಗಳಿಗೆ 8ನೇ ಸಂಪುಟದ ಪದಗಳಿಗೆ ನಾವು ಅರ್ಥಗಳನ್ನ ಬರೆದು ಬಿಟ್ರೆ ಮೊದಲ ಸಹಸ್ರಮಾನದ ನಿಘಂಟು ನಮಗೆ ಸಿಕ್ಬಿಡ್ತದೆ. ಈ ಕೆಲಸವನ್ನ ಮಾಡುವ ಮೊದಲು ಅವರು ಇನ್ನೊಂದು ಕೆಲಸವನ್ನ ಮಾಡಿದ್ರು. ಅದು ಕವಿರಾಜ ಮಾರ್ಗದ ಪ್ರತಿಪದಾರ್ಥ ಕೋಶ ಅಂತ. ಕವಿರಾಜ ಮಾರ್ಗದ ಪ್ರತಿ ಒಂದು ಪದಗಳನ್ನ ಬಹಳ ಸೂಕ್ಷ್ಮವಾದಂತಹ ವಿಶ್ಲೇಷಣೆಗೆ ಒಳಪಡಿಸಿ ಅವುಗಳನ್ನ ವಿಭಾಗ ಮಾಡಿ ಪದಗಳನ್ನ ಒಡೆದು ನೋಡಿ ಅವುಗಳಿಗೆ ಅರ್ಥ ಬರೆಯುವಂತಹ ಕವಿರಾಜ ಮಾರ್ಗ ನಿಘಂಟು ಅನ್ನುವ ಅಥವಾ ಕವಿರಾಜ ಮಾರ್ಗ ಸಮಗ್ರ ಪದಕೋಶ ಅನ್ನುವಂಥದ್ದನ್ನು ಅವರು ಮೊದಲು ಸಿದ್ಧ ಮಾಡಿದ್ರು. ಆ ಹಿನ್ನೆಲೆ ಒಳಗೆ ಇಲ್ಲಿಯ ಪದಕೋಶ ನಿರ್ಮಾಣ ಆಗಿದೆ. ನಮ್ಗೆಲ್ಲ ಅದೇ ಮಾದರಿಯನ್ನ ಅವ್ರಿಗೂ ಒದಗಿಸಿಕೊಟ್ಟದ್ದು. ಕವಿರಾಜ ಮಾರ್ಗದ ಮಾದರಿಯನ್ನೇ ಇದಕ್ಕೆ ನಾವು ಅನ್ವಯಿಸಿಕೊಳ್ಬೇಕು, ಇಡೀ ಮೊದಲ ಸಹಸ್ರಮಾನದ ಪದಕೋಶ ನಮಗೆ ಲಭ್ಯ ಆಗಿಬಿಡ್ತದೆ ಅನ್ನೋ ಮಾತನ್ನ ಅವರು ಮಾರ್ಗದರ್ಶನದ ಮಾತುಗಳಾಗಿ IJNC ಒಳಗೆ ನನಗೂ ಕೂಡ ಹೇಳಿದ್ರು. ಈ 8ನೇ ಸಂಪುಟದ ಒಂದು ಕಡೆ ಸಿಗುವಂತಹ ಪದಕೋಶ ಪದಸೂಚಿ ಏನಿದೆಯಲ್ಲ, ಅದರಲ್ಲಿ ಆ ಪದಗಳು ಕನ್ನಡ ಮೂಲದವೋ, ಸಂಸ್ಕೃತದವೋ, ಮಿಶ್ರ ಭಾಷಾ ಪದಗಳು ಅಥವಾ ಪ್ರಾಕೃತ ಮೂಲದವೋ ಅನ್ನೋದನ್ನು ಕೂಡ ಅಲ್ಲೆಲ್ಲೇ ಸೂಚಿಸಲಾಗಿದೆ. ಅಂದ್ರೆ ಈ ಮೊದಲ ಸಹಸ್ರಮಾನದ ಶಾಸನಗಳ ಅಧ್ಯಯನಕ್ಕೆ ಕೊನೆಯ ಸಂಪುಟದಿಂದನೂ ಪ್ರವೇಶ ಸಾಧ್ಯ ಅಂತ.
ಮೊದಲನೇ ಸಂಪುಟದಿಂದ ಹೋಗುವುದು ಒಂದು ಮಾದರಿ, ಕೊನೆಯ ಸಂಪುಟದಿಂದನೇ ನಾವು ಅಧ್ಯಯನದ ಕ್ಷೇತ್ರವನ್ನ ಪ್ರವೇಶ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ನಮಗೆ ತೋರಿಸಿಕೊಟ್ರು. ಈ ಸಂಪುಟಗಳ ಆಧಾರದ ಮೇಲೆ ಈ 8 ಸಂಪುಟಗಳನ್ನ ಇಟ್ಕೊಂಡು ಮೊದಲ ಸಹಸ್ರಮಾನದ ಗ್ರಾಮನಾಮಗಳು, ವ್ಯಕ್ತಿನಾಮಗಳು, ಸಂಸ್ಥೆ ಸಾಮಾಜಿಕ ಘಟಕಗಳು, ಧರ್ಮ ಮತ್ತು ಸಂಸ್ಥೆಗಳು, ಆಡಳಿತ ಘಟಕಗಳು, ಧರ್ಮ ಮತ್ತು ಸಂಪ್ರದಾಯಗಳು, ಹೀಗೆ ಯಾವ ದೃಷ್ಟಿಕೋನವನ್ನ ಇಟ್ಟುಕೊಂಡು ಬೇಕಂದ್ರೂ ನಾವು ಅಧ್ಯಯನವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇನ್ನು ಮುಂದಿನ ಸುಮಾರು ಒಂದು ಶತಮಾನಕ್ಕೆ ಅಧ್ಯಯನಕ್ಕೆ ಸಾಕಾಗುವಷ್ಟು ಮಟೀರಿಯಲ್ ಅನ್ನ ನಮಗೆ ಶಾಸನ ಅಧ್ಯಯನ ಕ್ಷೇತ್ರಕ್ಕೆ ಶೆಟ್ಟರ್ ಅವರು ನಮ್ಗೆ ದೊರಕಿಸ್ಕೊಟ್ಟಿದ್ದಾರೆ. ಇಷ್ಟು ಮಾಡೋರು ಕೈ ಬಿಡಲಿಲ್ಲ. ಇದರ ಸಿದ್ಧತೆಯ ಉಪ ಉತ್ಪನ್ನಗಳಾಗಿ ಹಲವು ಪುಸ್ತಕಗಳನ್ನ ಶೆಟ್ಟರ್ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಪ್ರಾಕೃತ ಜಗದ್ವಲಯ ಅನ್ನುವಂತಹ ಪುಸ್ತಕ. ಇದು ಪ್ರಾಕೃತ ಜಗದ್ವಲಯ, ಅವರ ಆಟೋಗ್ರಾಫ್ ಇದೆ ಈ ಪುಸ್ತಕದ ಮೇಲೆ. ಮಿತ್ರ ಶ್ರೀಧರ್ ಹೆಗಡೆಗೆ ಅಭಿಮಾನ ಪೂರ್ವಕವಾಗಿ ಅಂತ ಬರೆದು ಸಹಿ ಹಾಕಿ ಕೊಟ್ಟಿದ್ರು ಈ ಪುಸ್ತಕವನ್ನ. ಇದು ಪ್ರಾಕೃತ ಜಗದ್ವಲಯ ಬಹಳ ಮಹತ್ವದ, ಅದರ ಕುರಿತಾದಂತಹ ಒಂದು ಸಂವಾದಗೋಷ್ಠಿಯನ್ನು ಕೂಡ ನಾವು ಧಾರವಾಡದಲ್ಲಿ ಏರ್ಪಡಿಸಿದ್ವಿ. ಅಶೋಕ್ ಶೆಟ್ಟರ್ ಅವರು, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಎಲ್ಲ ಪಾಲ್ಗೊಂಡಿದ್ರು ಈ ಚರ್ಚೆ ಒಳಗೆ. ಶೆಟ್ಟರ್ ಅವರ 5 ದಶಕಗಳ ಅಧ್ಯಯನದ ಫಲವಾಗಿ ಈ ಕೃತಿ ಬಂತು. ಈ ಕೃತಿಯ ಈ ಕೃತಿ ಶ್ರೇಣಿ, ಈ ಕೃತಿ ಅನ್ನೋದಲ್ಲ, ಇದು ಕೃತಿ ಶ್ರೇಣಿ, 8 ಸಂಪುಟಗಳ ಕೃತಿ ಶ್ರೇಣಿ. ಇದರ ಉಪ ಉತ್ಪನ್ನವಾಗಿ ನಮಗೆ ಸಿಕ್ಕಿದ್ದು ಹಳಗನ್ನಡ ಲಿಪಿಕಾರ ಮತ್ತು ಲಿಪಿ ವ್ಯವಸಾಯ ಅನ್ನುವಂತಹ ಈ ಬೃಹತ್ ಕೃತಿ. ಇದರಲ್ಲಿ ಲಿಪಿಕಾರ ಮತ್ತು ಲಿಪಿ ವ್ಯವಸಾಯ ಅನ್ನುವಂತಹ ಈ ಪುಸ್ತಕ ಮತ್ತು ಮೊದಲ ಸಹಸ್ರಮಾನದ ಶಾಸನಗಳನ್ನ ಇಟ್ಟುಕೊಂಡು ಭಾಷಾ ವಿಕಾಸ ಮತ್ತು ಭಾಷಾ ಬಾಂಧವ್ಯ, ಹಳಗನ್ನಡದ ಕುರಿತಾದಂತಹ ಇನ್ನೊಂದು ಬೃಹತ್ ಕೃತಿ. ಈ 2 ಪುಸ್ತಕಗಳು ಮೊದಲ ಸಹಸ್ರಮಾನದ ಶಾಸನಗಳ ಅಧ್ಯಯನದ ಸಂದರ್ಭದ ಬೈ ಪ್ರಾಡಕ್ಟ್ ಆಗಿ ಬಂದವು ಅನ್ನೋದನ್ನ ನಾವು ಗಮನಿಸಬೇಕು. ಈ ಹಳಗನ್ನಡ ಲಿಪಿಕಾರ ಲಿಪಿ ವ್ಯವಸಾಯ ರಾಯಲ್ ಆಕಾರದ 228 ಪುಟಗಳ ಬೃಹತ್ ಕೃತಿ. 2014ರಲ್ಲಿ ಇದು ಪ್ರಕಟ ಆಯಿತು. ಇನ್ನೊಂದು ಹಳಗನ್ನಡ ಭಾಷಾ ವಿಕಾಸ, ಭಾಷಾ ಬಾಂಧವ್ಯ ಅನ್ನುವಂತಹ ಹೆಬ್ಬೊತ್ತಿಗೆ ಇದು ಹಲವು ವಿದ್ವಾಂಸರ ಲೇಖನಗಳ ಸಂಕಲನ. ಮೊದಲನೇ ಕೃತಿ ಏನಿದೆಯಲ್ಲ, ಹಳಗನ್ನಡ ಲಿಪಿಕಾರ ಲಿಪಿ ವ್ಯವಸಾಯ ಅನ್ನುವಂಥದ್ದು, ಇದು ಸಾಹಿತ್ಯ ಚರಿತ್ರೆಯ ಒಂದು ಓದು, ಸಾಮಾಜಿಕ ಚರಿತ್ರೆಯ ಮರು ಓದು ಅನ್ನುವಂತಹ ಉಪಶೀರ್ಷಿಕೆಯನ್ನ, ಟ್ಯಾಗ್ಲೈನ್ ಅನ್ನ ಹೊಂದಿರುವಂತಹ ಕೃತಿ ಇದು. ಮತ್ತು ನಮ್ಮ ಮೇಷ್ಟ್ರ ಡಾಕ್ಟರ್ ಎಂ ಕಲಬುರ್ಗಿ ಅವರು ಮುನ್ನುಡಿಯ ಮಾತುಗಳಲ್ಲಿ ಹೇಳಿರುವ ಹಾಗೆ ಇದು ಶೀರ್ಷಿಕೆಯನ್ನು ಮೀರಿ ಬೆಳೆದಿರುವಂತಹ ಒಂದು ಅಧ್ಯಯನ ಇದು. ಅಂದ್ರೆ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ, ಕ್ರಿಸ್ತಪೂರ್ವ 3ನೇ ಶತಮಾನ ಮತ್ತು ಪ್ರಾಕೃತ ಭಾಷಾ ಶಾಸನಗಳಿಂದ ಆರಂಭವಾದ ಅಧ್ಯಯನ ನಮ್ಮ ದೇಶದ ಪ್ರಪ್ರಥಮ ಬರಹವನ್ನ, ಅದರಲ್ಲೂ ಅದರ ಲಿಪಿಕಾರ ಚಪಡ ಅನ್ನುವಂಥವನು ಕರ್ನಾಟಕದವನು ಅನ್ನುವಂತಹ ಶೋಧವನ್ನ ಶೆಟ್ಟರ್ ಮಂಡಿಸಿದರು. ನಮ್ಮ ದ್ರಾವಿಡ ಸಮುದಾಯದ ಮೊಟ್ಟ ಮೊದಲ ಲಿಪಿಕಾರ ಚಪಡ, ಅವನು ಕರ್ನಾಟಕದವನು ಅನ್ನುವ ಶೋಧ, ಅದು ಶೆಟ್ಟರ್ ಅವರ ಬಹಳ ಮಹತ್ವದ ಶೋಧವಾಗಿ ಇಲ್ಲಿ ಬಿಚ್ಚಿಕೊಳ್ತದೆ. ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡೀಲಿಕ್ಕೆ ಏನು ಬೇಕು ಆ ಎಲ್ಲ ಕೆಲಸಗಳನ್ನ ಈ ಮೊದಲ ಸಹಸ್ರಮಾನದ ಕನ್ನಡ ನಾಡು ನುಡಿ ಯೋಜನೆಯಲ್ಲಿ ಶೆಟ್ಟರ್ ಅವರು ತಗೊಂಡು ಬಂದ್ರು. 17 ಅಧ್ಯಾಯಗಳಲ್ಲಿ ಈ ಅಧ್ಯಯನ ಹರಡಿಕೊಂಡಿದೆ. ಮತ್ತು ಶೆಟ್ಟರ್ ಯಾವಾಗಲೂ ಹೇಳ್ತಾ ಇದ್ರು, ನಾವು ಶಿಲ್ಪಗಳನ್ನ ಅಭ್ಯಸಿಸಿದ್ದೇವೆ, ಆದರೆ ಶಿಲ್ಪಿಗಳನ್ನ ಮರೆತಿದ್ದೇವೆ ಅಂತ. ಶಿಲ್ಪಗಳನ್ನು ನಾವು ಬಹಳ ಗಂಭೀರವಾಗಿಯೇ ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಅದು ಶಾಸನ ಶಿಲ್ಪಗಳಿರ್ಬೋದು, ದೇವಾಲಯ ಶಿಲ್ಪಗಳಿರ್ಬೋದು. ಆದ್ರೆ ನಾವು ಶಿಲ್ಪಿಗಳನ್ನ ಮರೆತಿದ್ದೇವೆ ಅಂತ. ಶಿಲ್ಪಿಗಳ ಬಗ್ಗೆ ಊಹಾಪೋಹಗಳು, ದಂತಕಥೆಗಳೇ ನಮ್ಮಲ್ಲಿ ಹೆಚ್ಚು ಚಾಲ್ತಿಯಲ್ಲಿದ್ವೇ ಹೊರತು ಐತಿಹಾಸಿಕವಾದಂತಹ
ಶೋಧಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ವು. ಅದನ್ನ ತುಂಬಿಕೊಡುವಂತಹ ಕೆಲಸವನ್ನ ಶೆಟ್ಟರ್ ಈ ಕೃತಿಯಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಕೈ ಇಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದಷ್ಟು ಆಮೂಲಾಗ್ರವಾದ ಅಧ್ಯಯನವನ್ನು ಕೂಡ ಶೆಟ್ಟರ್ ಇದರಲ್ಲಿ ಪೂರೈಸಿದ್ದಾರೆ. ಮತ್ತು ಆ ಪುಸ್ತಕದ ಶಾಸನದ ಮೂಲ ಪಠ್ಯದ ಚಿತ್ರಗಳನ್ನ ರೂಪಿಸಿಕೊಟ್ಟು ಅದು ತಾಂತ್ರಿಕವಾದಂತಹ ಅದ್ಭುತವನ್ನು ಕೂಡ ಶೆಟ್ಟರ್ ಸಾಧಿಸಿದ್ದಾರೆ ಈ ಪುಸ್ತಕಗಳಲ್ಲಿ. ಗಂಗರ ಕೂಟಲೂರು ಶಾಸನದ ಎಸ್ಟಾಂಪೇಜಿನ ಚಿತ್ರಣವನ್ನ ಕೂಡ ನಮಗಿಲ್ಲಿ ನಾವು ಓದ್ಲಿಕ್ಕೆ ಸಾಧ್ಯ. ಅಂದ್ರೆ ಹಳಗನ್ನಡದ ಲಿಪಿ ಹೇಗೆ ವಿಕಾಸ ಆಗ್ತಾ ಬಂತು ಅನ್ನುವ ಚಿತ್ರಣವನ್ನ ನಾವಿಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಒಂದು ಉತ್ಪನ್ನ. ಹಳಗನ್ನಡ ಲಿಪಿ, ಲಿಪಿಕಾರ ಮತ್ತು ಲಿಪಿ ವ್ಯವಸಾಯ ಅನ್ನೋದು ಮೊದಲ ಸಹಸ್ರಮಾನದ ಶಾಸನಗಳ ಅಧ್ಯಯನದ ಸಂದರ್ಭದ ಒಂದು. ಇನ್ನೊಂದು ಏನ್ ಮಾಡಿದ್ರು ಅವರು ಅಂತಂದ್ರೆ, IGNCA ಇದ್ದಾಗ್ಲೇನೆ ಮೊದಲ ಸಹಸ್ರಮಾನದ ಶಾಸನಗಳ ಕರಡು ಸಿದ್ಧ ಆದ ಕೂಡಲೇ ಅದನ್ನ ನಾಡಿನ ಹಲವು ವಿದ್ವಾಂಸರಿಗೆ ಕಳಿಸಿ ಈ ಸಂಪುಟಗಳನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೇಖನಗಳನ್ನ ಬರ್ಕೊಡ್ರಿ ಅಂತ ಕೇಳಿದ್ರು. ಹೀಗೆ ಹುಟ್ಟಿದ ಮತ್ತು ಹಳೆಯ ಲೇಖನಗಳನ್ನ ಬಳಸಿಕೊಂಡು, ಯಾಕೆಂತಂದ್ರೆ ನೇಗಿನಾಳ್ ಸರ್, MB ನೇಗಿನಾಳ್ ಅವರೆಲ್ಲ ಅವ್ರ ಕಾಲ ಆಗೋಗಿದ್ರು, ಅವ್ರು ಇರ್ಲಿಲ್ಲ ಆ ಕಾಲದಲ್ಲಿ. ಇದ್ದ ವಿದ್ವಾಂಸರಲ್ಲಿ ಅನೇಕರು ಲೇಖನಗಳನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. 35 ಲೇಖನಗಳ ಬೃಹತ್ ಕೃತಿ ಹಳಗನ್ನಡ ಭಾಷೆ, ಭಾಷಾ ವಿಕಾಸ, ಭಾಷಾ ಬಾಂಧವ್ಯ ಅನ್ನುವಂಥದ್ದು. ಇದರಲ್ಲಿ ಭಾಷೆಗೊಂದು ಬುನಾದಿ, ಬಾಂಧವ್ಯಕ್ಕೊಂದು ಬೆಸುಗೆ ಅನ್ನುವ ಒಂದು ವೈಚಾರಿಕ ತಳಹದಿ ಕೆಲಸ ಮಾಡಿದೆ. ಕ್ರೌನ್ 1/4 ಆಕಾರದ 504 ಪುಟಗಳ ಈ ಬೃಹತ್ ಕೃತಿ ಕೂಡ 2017ರಲ್ಲಿ ಪ್ರಕಟ ಆಯಿತು. ಇದರಲ್ಲಿ ಮೊದಲ ಸಹಸ್ರಮಾನದ ಶಾಸನಗಳನ್ನ ಆಧರಿಸಿ ರಚನೆಗೊಂಡ ಕನ್ನಡ ನಾಡು ನುಡಿ ಪ್ರಾಚೀನತೆ ಮತ್ತು ಪ್ರಭಾವ ಒಂದು ಸಂಗತಿ. ಎರಡನೆಯದು ಭಾಷಾವಲೋಕನ, ಛಂದಸ್ಸು, ಅಲಂಕಾರ, ಗದ್ಯ ಪದ್ಯ ವಿಕಾಸ ಎರಡನೇ ವಿಚಾರ. ಮೂರನೇದಾಗಿ ಲಿಪಿ ವಿಕಾಸ, ವಿಧಾನ, ಶಿಲ್ಪ ವಿನ್ಯಾಸ ಅನ್ನೋದು. ನಾಲ್ಕನೆಯ ಸಂಗತಿ ಜೈನ ಜಗತ್ತು, ಶುಭೋಕ್ತಿ, ಶಾಪೋಕ್ತಿ. ಈ 4 ವಿಭಾಗಗಳಲ್ಲಿ ನಾಡಿನ ಸುಪ್ರಸಿದ್ಧ ವಿದ್ವಾಂಸರ ಲೇಖನಗಳನ್ನ ಶೆಟ್ಟರ್ ಅವರು ಸಂಪಾದಿಸಿ ಕೊಟ್ಟರು. ಇವೆರಡು ಪುಸ್ತಕಗಳು ಹಳಗನ್ನಡದ ಜಗತ್ತಿನ ಬಗ್ಗೆ, ನಮಗೆ ಒಂದು ತರದ ಕತ್ತಲೆಯ ಯುಗ ಅಂತ ಅಂದ್ಕೊಂಡಿದ್ದಂತಹ ಹಳಗನ್ನಡ ಜಗತ್ತಿನ ಬಗ್ಗೆ ಹೊಸ ಬೆಳಕನ್ನ ಚೆಲ್ಲುವ ಕೈದೀವಿಗೆಗಳಾಗಿ ಒದಗಿ ಬಂದವು. ಮತ್ತು ಶೆಟ್ಟರ್ ಅವರ ಚಿರಕೃತಿಗಳು ಇವು, ಕ್ಲಾಸಿಕ್ಸ್ ಅಂತ ನಾವು ಏನ್ ಕರಿಬಹುದು. ಶೆಟ್ಟರ್ ಅವರು ನಮ್ಗೆ ಕೊಟ್ಟಿರೋಗಿರೋದೆಲ್ಲ ಕ್ಲಾಸಿಕ್ಸೇ, ಆ ಕ್ಷೇತ್ರದಲ್ಲಿ ಇನ್ಯಾರೂ ನಾವು ಕೈ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು. ಆದ್ರೆ ಇದು ಅವರ ಉತ್ತರಕಾಲೀನ ಅಧ್ಯಯನದ ಫಲಿತವಾಗಿ ನಮಗೆ ಸಿಕ್ತು. ಇವುಗಳ ಜೊತೆಗೆ ಈಗ ಇದೆರಡು ಪುಸ್ತಕಗಳು ಬಂದ್ವಲ್ಲ, ಈ ಪುಸ್ತಕಗಳಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಯಾದದ್ದು ಲಿಪಿಕಾರರು ಅನ್ನುವಂಥದ್ದು ಮತ್ತು ಲಿಪಿ ವ್ಯವಸಾಯ. ಲಿಪಿಕಾರ ಹೆಂಗೆ ಶಾಸನಗಳನ್ನ ರೂಪಿಸ್ತಿದ್ದ ಮತ್ತು ಆ ಲಿಪಿ ವ್ಯವಸಾಯ ಹೆಂಗೆ ನಡೀತಾ ಇತ್ತು ಮತ್ತು ಅವರ ಚಲನೆ ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು. ಇದು ಏನಾಯ್ತು ಅಂತಂದ್ರೆ, ಹೀಗೆ ಹೋಗ್ತಾ ಹೋಗ್ತಾ ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಹೊಸ ಬೆಳಕನ್ನ ಚೆಲ್ಬಿಡ್ತು. ಅಯ್ಯೋ ಇವರೆಲ್ಲ ನಮ್ಮವರು, ಈ ಶಾಸನದ ಲಿಪಿಕಾರರೆಲ್ಲ ನಮ್ಮವರು ಅನ್ನುವಂಥ ಅಭಿಮಾನವನ್ನು ಹುಟ್ಟಿಸ್ಬಿಡ್ತು. ಆ ಇಡೀ ಸಮುದಾಯ ಶೆಟ್ಟರ್ ಅವರಿಗೆ ಋಣಿಯಾಗಿ ಆ ಪುಸ್ತಕಗಳ ಮುಖ್ಯವಾದಂತಹ ಭಾಗಗಳನ್ನ ಇಟ್ಟುಕೊಂಡು ಕನ್ನಡ ನಾಡಿನ ವಾಸ್ತುಶಿಲ್ಪಿಗಳ ಚಾರಿತ್ರಿಕ ಹಿನ್ನೆಲೆ ಅನ್ನುವ ಹೆಸರಿನಲ್ಲಿ ರೂವಾರಿ ಅನ್ನುವಂತಹ ಒಂದು ಪುಸ್ತಕ. ಇದು ಈ ಪುಸ್ತಕಗಳ ಉಪ ಉತ್ಪನ್ನ. ಹಳಗನ್ನಡ ಭಾಷೆ, ಭಾಷಾ ವಿಕಾಸದ ಅವುಗಳ ಉಪ ಉತ್ಪನ್ನ. ಇನ್ನೊಂದು ರೂವಾರಿಗಳ ಜೊತೆ ಶೆಟ್ಟರ್ ಪ್ರಯಾಣ ಅನ್ನುವಂತಹ ಸ್ಥಪತಿ ಅನ್ನುವಂತಹ ಪುಸ್ತಕ ಪ್ರಕಟ ಆಯಿತು. ಇವೆರಡು ಕಂಪ್ಯಾನಿಯನ್ ವಾಲ್ಯೂಮ್ಗಳು ಏನಿದಾವೆ, ಇವೆರಡು ಈ ಹೊಸ ಬರವಣಿಗೆಯ ಉತ್ಪನ್ನಗಳಾಗಿ ಮೊದಲ ಸಹಸ್ರಮಾನದ ಶಾಸನಗಳ ಉಪ ಉತ್ಪನ್ನವಾಗಿ ಹಳಗನ್ನಡ ಲಿಪಿಕಾರ, ಲಿಪಿ ವ್ಯವಸಾಯ ಮತ್ತು ಭಾಷಾ ಬಾಂಧವ್ಯ,
ಅದರ ಉಪ ಉತ್ಪನ್ನವಾಗಿ ಈ 2 ಪುಸ್ತಕಗಳು. ಹೀಗೆ ಒಂದು ಶೆಟ್ಟರ್ ಕೃತಿ ಶ್ರೇಣಿ ನಿರ್ಮಾಣ ಆಗ್ಬಿಡ್ತು. ಇದು ಇನ್ನೂ ಬೆಳೀತಿತ್ತು, ಇನ್ನೂ ಬೆಳೆಯುವ ಹಂತದಲ್ಲಿತ್ತು. ನಾವು ಶೆಟ್ಟರ್ ಅವರನ್ನ ಕಳ್ಕೊಳ್ಬೇಕಾಯ್ತು. ಅದೊಂದು ಬಹಳ ದೊಡ್ಡ ದುರಂತ. ಮತ್ತು ಕರ್ನಾಟಕತ್ವದ ಬಹು ಆಯಾಮಗಳು ಅನ್ನುವಂತಹ ಒಂದು ಪುಸ್ತಿಕೆ. ಮತ್ತೆ ಅವರು ಇನ್ನೊಂದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಮಾನೋಗ್ರಾಫ್ಸ್, ಶ್ರವಣ ಬೆಳಗೊಳದ ಬಗ್ಗೆ ಇರಬಹುದು, ಸೋಮನಾಥಪುರದ ಬಗ್ಗೆ ಅವರು ಬಂದಿರುವಂತಹ ನಮಗೆ ಸಿದ್ಧ ಮಾಡಿಕೊಟ್ಟಿರುವಂತಹ ಮೊನೋಗ್ರಾಫ್ಸ್ ಇರಬಹುದು. ಅಂದ್ರೆ ಒಂದು ಶಿಲ್ಪ ವಿಧಾನವನ್ನ ಅಭ್ಯಾಸ ಮಾಡಲಿಕ್ಕೆ, ಒಂದು ದೇವಾಲಯದ ಸ್ವರೂಪವನ್ನ ನಾವು ಗ್ರಹಿಸ್ಲಿಕ್ಕೆ ಅಲ್ಲಿಗೆ ಹೋಗುವ ಅನಿವಾರ್ಯತೆಯೇ ಇಲ್ಲ, ಇಲ್ಲೇ ನಮಗೆಲ್ಲಾನು ದೊರಕುವ ಹಾಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಬಾದಾಮಿ ಚಾಳುಕ್ಯರ ಶಾಸನ ಸಾಹಿತ್ಯದ ಬಗ್ಗೆ ಅವರು ಬರೆದಿರುವಂತಹ ಅಕ್ಷರ ಮೇರುವಿನ ಕವಿ ಲಿಪಿಕಾರ ಅಕ್ಷರ ಮೇರುವಿನ ಕಾವ್ಯ ಕಲೆ ಮತ್ತು ಲಿಪಿಯ ಸಮಗ್ರ ಅಧ್ಯಯನ ಅನ್ನುವಂತಹ ಈ ಪುಸ್ತಕ ಕೂಡ ಅವರ ಮಹತ್ವದ ಕಾಣಿಕೆ. ಹೀಗೆ ಅವರ ಕೊಡುಗೆಗಳು ಅಂತ ಅನ್ನುವಾಗ ನಾನು ಬಹಳ ಸಮಯ ತಗೊಳ್ತಾ ಇದ್ದೇನೆ. ಅದು ಶೆಟ್ಟರ್ ಬಗ್ಗೆ ಮಾತಾಡುವುದು ಅಂತಂದ್ರೆ ಅದು ಮುಗಿಯಲಾರದ ಪಯಣ. ಅದು ಇಲ್ಲಿಗೆ ಮುಗೀತು, ಅದನ್ನ ನಿಲ್ಲಿಸ್ತೇನೆ ಅನ್ನೋದು ಬಹಳ ಕಷ್ಟ. ಅಷ್ಟು ವ್ಯಾಪಕವಾದಂತಹ ಒಂದು ವ್ಯಕ್ತಿತ್ವವನ್ನ, ಬಹಳ ಭೂಮವಾದಂತಹ ವ್ಯಕ್ತಿತ್ವವನ್ನ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಎಲ್ಲರೂ ನಮ್ಮ ಬಸವಣ್ಣ ಹೇಳೋ ಹಾಗೆ ಇವ ನಮ್ಮವ ಅನ್ನುವ ಅಭಿಮಾನವನ್ನ ಅವರು ನಮಗೆ ಹುಟ್ಟಿಸಿ ಹೋಗಿದ್ದಾರೆ. ಇವರು ವಿಶ್ವವ್ಯಾಪಕ ವ್ಯಕ್ತಿತ್ವವನ್ನ ಪಡ್ಕೊಂಡಂತಹ ಶೆಟ್ಟರ್ ಅವರು, ಶಿವಶೆಟ್ಟರ್ ಅವರು, ಅವರ ಉಳಿದ ಸಂಪುಟಗಳು, ಪದಸೂಚಿಗಳು, ಹಲವು ರಚನೆಗಳು ಇನ್ನೂ ಪ್ರಕಟ ಆಗ್ಬೇಕಾಗಿವೆ, ಹಸ್ತಪ್ರತಿ ರೂಪದಲ್ಲಿದ್ದಾವೆ. ಅವರ ತಪಸ್ಸು, ಅವರ ಪರಿಶ್ರಮ ಅದು ಅಂತಿಂತಹದ್ದಲ್ಲ. ಅದು ನನಗೊಮ್ಮೆ ಅವರು ಗುಳಿಗೆ ತಗೊಳ್ಳುವಾಗ ಬೊಗಸೆ ತೋರಿಸಿದ್ರು. ಬಣ್ಣದ ಬೊಗಸೆ ತುಂಬುವಷ್ಟು ಗುಳಿಗೆಯನ್ನ ಅವರು ತಗೊಂಡ್ರು. ಅಷ್ಟು ಅನಾರೋಗ್ಯದ ಕಾಡುವಿಕೆಯ ಮಧ್ಯೆಯೂ ಕೂಡ ಅವರು IGNCA-ನಲ್ಲಿ ಅವ್ರದೇ ಒಂದು AC ರೂಮ್ನಲ್ಲಿ ಅಲ್ಲೇ ಮಲ್ಕೊಳ್ತಿದ್ರು. ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ಮಲ್ಕೊಳ್ತಿದ್ರು, ಅಲ್ಲೇ ರೆಸ್ಟ್ ತಗೊಂಡು ಮತ್ತೆ ಎದ್ದು ಕೂತು ಕೆಲಸವನ್ನ ಮಾಡ್ತಿದ್ರು. ಅಂಥದ್ದೊಂದು ನಿರಂತರ ಪರಿಶ್ರಮಿ, ಕೆಲಸ ಮಾಡುವುದನ್ನ ಬಿಟ್ರೆ ಬೇರೆ ಕೆಲಸವೇ ಇಲ್ಲ ಅನ್ನುವಷ್ಟು ಕೆಲಸದ ಹುಚ್ಚನ್ನ ತಲೆಗೇರಿಸಿಕೊಂಡಿದ್ದಂತಹ ವ್ಯಕ್ತಿ ಶೆಟ್ಟರ್ ಅವರಾಗಿದ್ರು. ಅವರಿಗೆ ಇಲ್ಲ ನಾನ್ ಮಾಡೋ ಕೆಲಸ ಮುಗೀತು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಲ್ಲ, ಕೊನೆಯವರೆಗೂ ಅವರು ಕೆಲಸ ಮಾಡ್ತಾನೆ ಹೋದ್ರು. ಅಂತಹ ಒಬ್ಬ ಪುಣ್ಯಾತ್ಮನ ಬಗ್ಗೆ, ಮಹಾನುಭಾವನ ಬಗ್ಗೆ ನೆನೆಸ್ಕೊಳ್ಳುವುದು, ವಿಚಾರ ಮಾಡುವುದು, ಚರ್ಚೆ ಮಾಡುವುದು, ಅವರ ಕಾರ್ಯಗೌರವವನ್ನ ಸ್ಮರಿಸುವುದು ಅಂತಂದ್ರೆ ನಿಜಕ್ಕೂ ಅದೊಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಮತ್ತು ನಿಮ್ಮೆಲ್ಲ ಸ್ನೇಹಿತರ ಒತ್ತಾಸೆಗೆ ನಿಮ್ಮ ಜೊತೆಗೆ ಬಂದು ಇಷ್ಟೊತ್ತು ನಾನು ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ವಚನಾಧ್ಯಯನ ವೇದಿಕೆಗೆ, ಇಷ್ಟೊತ್ತು ಇದಕ್ಕೆ ಕಿವಿಯಾದ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಸಲ್ಲಿಸಿ ವಿರಮಿಸ್ತೇನೆ. ನಮಸ್ಕಾರ. ಸರ್, ಅತ್ಯಂತ ವಿಸ್ತಾರವಾಗಿ, ಅಥವಾ ನೀವ್ ಹೇಳ್ದಂಗೆ ಎಂದು ಕೊನೆಯಾಗದಿರುವಂತ ಬೃಹತ್ ಚೇತನದ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವು ಅಷ್ಟು ತಿಳ್ಕೊಂಡಿದ್ದೀರಿ. ಅದರಲ್ಲೂ ಎಲ್ಲವೂ ಸಮರೈಸ್ ಮಾಡಿ ಹೇಳಿ, ಕನ್ನಡ ನಾಡು, ನುಡಿ, ಪ್ರಾಚೀನತೆ, ಲಿಪಿಗಳ ಬಗ್ಗೆ ಅಷ್ಟು ನಿಜವಾಗಿಯೂ ಇಂಥ ವ್ಯಕ್ತಿ ಇಷ್ಟು ಸಾಧನೆ ಮಾಡ್ಲಿಕ್ಕೆ, ಒಂದು ವ್ಯಕ್ತಿತ್ವದಲ್ಲಿ ಇಷ್ಟೆಲ್ಲ ಮಲ್ಟಿಫೇಸ್ಟೆಡ್ ಕಾಂಟ್ರಿಬ್ಯೂಷನ್ಸ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಆಶ್ಚರ್ಯನೇ ಮೂಡ್ಸತ್ತೆ. ಆಮೇಲೆ ಇಷ್ಟೇ ನಿಕೃಷ್ಟವಾಗಿ, ಖಡಾಖಂಡಿತವಾಗಿ ಇದರ ಮೂಲ ಇದು ಅಂದಂತ ಸಾಹಿತ್ಯದ ಅಥವಾ ಸಂಶೋಧನೆಯ ಮೈಂಡ್ ಸೆಟ್ ನೀವೆಲ್ಲರಿಗೂ ಸಾಹಿತ್ಯವನ್ನು ಬಿಟ್ಟು ಶಾಸನಗಳ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದಾಗ್ಲಿ, ಎಲ್ಲ ಆಯಾಮಗಳಲ್ಲೂ ಒಂದು ನಿಖರತೆಗೆ ತಂದುಕೊಟ್ಟಂತ
ಮಹಿಮರ ಬಗ್ಗೆ ಎಷ್ಟೊತ್ತು ಮಾತಾಡಿದ್ದೀರಿ. ಸಾಧನೆಗಳು ಕೇಳ್ಕೊಂಡೆ ನಮಗೆ ಒಂಥರ ಗರ ಬಳ್ದಂಗೆ ಆಗಿದೆ. ಇಷ್ಟು ಸಾಧನೆ ಇಷ್ಟಿದೆ. ನೀವು ಅದ್ರ 2 ಪುಸ್ತಕದ ಟೈಟಲ್ ತೋರಿಸಿದ್ರಿ, ಇನ್ವೈಟಿಂಗ್ ಡೆತ್ ಮತ್ತೆ ಪರ್ಸ್ಯೂಯಿಂಗ್ ಡೆತ್ ಅಂತ. ಟಾಪಿಕ್ ಇಟ್ ಸೆಲ್ಫ್ ಈಸ್ ಹೆಂಗಿತ್ತು ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಇಷ್ಟು ಇನ್ನೊಂದಷ್ಟು ಹೊಸ ಪುಸ್ತಕಗಳು ಕೊಂಡ್ಕೊಳ್ಲಿಕ್ಕೆ ನೀವು ದಾರಿ ಮಾಡಿದ್ದೀರಿ. ಇವತ್ತು ನನಗೆ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ವೇದಿಕೆ ಮೇಲೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟು ಎಲ್ರಿಗೂ ತಿಳುವಳಿಕೆ ಮೂಡಿಸಿದ್ದೀರಿ. ನಾವು ಮತ್ತಷ್ಟು ವಿಷಯಗಳನ್ನ ನಮ್ಮೊಂದಿಗೆ ನಮ್ಮ ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ, ಮೊದಲನೇದಾಗಿ ಪಟ್ಟಣ್ ಸರ್ ಮಾತಾಡ್ತಾರೆ, ನಂತರ ಸಂವಾದಕ್ಕೆ ಓಪನ್ ಮಾಡೋಣ ಸರ್. ಶರಣಾರ್ಥಿ ಸರ್. ಎಲ್ಲರಿಗೂ ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಧರ್ ಹೆಗಡೆ ಅವರನ್ನ ಅವರ ಹೆಸರು ಕೇಳಿದ್ದೆ, ಅವ್ರನ್ನ ಭೇಟಿಯಾಗಿರ್ಲಿಲ್ಲ. ಅವ್ರು ನನ್ನ ಹೆಸರು ಕೇಳಿದ್ರು, ಅವರು ನನಗೆ ಭೇಟಿಯಾಗಿರ್ಲಿಲ್ಲ. ನಾನು ಆಕಾಶವಾಣಿ ಧಾರವಾಡದಾಗ ನಿರ್ದೇಶಕರನ್ನು ತಿಳ್ಕೊಂಡಿದ್ದೆ, ಯಾಕಂದ್ರೆ ಅವರು ಅಲ್ಲಿ ಪ್ರವಾಚಕರಾಗಿ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವರ ವ್ಯಕ್ತಿತ್ವ ನೋಡಿದಾಗ ನನಗೆ ಖುಷಿ ಆಯ್ತು. ಮಾತಾಡ್ತಾ ನಮಗೊಂದು ಅರ್ಧ ಗಂಟೆ 1 ಗಂಟೆ ಕಾರ್ಯಕ್ರಮ ತಡ ಮಾಡಿದಕ್ಕೆ ನಮ್ಗೆ ಸಂತೋಷ. ಈ ಸಂತೋಷ ಅಂತಂದ್ರೆ ನಾವಿಬ್ರು ಸ್ವಲ್ಪ ಪರಸ್ಪರ ಚರ್ಚೆ ಮಾಡ್ಲಿಕ್ಕೆ. ನಾನು ಬಂದ ತಕ್ಷಣ ಅವರು ಮತ್ತೆ ಯಾವ ಸಮಾಧಿ ನೋಡಿರಿ ಸರ್, ಹುಡುಕಿರಿ ಸರ್ ಅಂತಂದ್ರು. ನನಗ ಒಂಥರ ಆಶ್ಚರ್ಯ, ಏನ್ ಕೇಳ್ತಾರ ನನಗ ಅಂತ ಇರ್ಲಿಲ್ಲ. ನನಗೆ ಗೊತ್ತಿರದೆ ನನ್ನ ಲೇಖನಗಳನ್ನ ನಾನು ಸಂಶೋಧನಾ ವಿದ್ಯಾರ್ಥಿ, ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಇರದಿದ್ರು ಕೂಡ ನನ್ನ ಲೇಖನಗಳನ್ನ 10 ವರ್ಷಗಳಿಂದ ನಿರಂತರವಾಗಿ ಗೊತ್ತಾ, ಅವುಗಳನ್ನು ಪ್ರತಿಪಾದನೆ ಕೂಡ ಬಸವ ಸಮಿತಿಗಳು ಮಾಡಿದೆ ಅಂತ ಹೇಳಿದ್ರು. ನಾನು ಶರಣರ ಸ್ಮಾರಕಗಳ ಬಗ್ಗೆ ಮಾತಾಡ್ತಾ ನನ್ನದೇ ಆದಂತ ದಾರಿಯೊಳಗ ನಾನು ಕೆಲಸ ಮಾಡ್ತಿದ್ದೆ. ಅವಾಗ ಅವರು ಹೇಳಿದ್ರು, ಬಹಳ ಖುಷಿ ಆಯ್ತು. ಅವ್ರು ಮಾತಾಡ್ತಾ ಶೆಟ್ಟರ್ ಸರ್ ಬಗ್ಗೆ ಹೇಳಿದ್ರು. ಶೆಟ್ಟರ್ ಸರ್ ಬಗ್ಗೆ ಹೇಳಿದಾಗ ನಾನು ಮೊದಲಿಗೆ ಶೆಟ್ಟರ್ ಸರ ಮತ್ತು ಡಾಕ್ಟರ್ ಎಂ ಕಲಬುರ್ಗಿ ಅವರ ಆತ್ಮೀಯತೆ ಬಗ್ಗೆ ಹೇಳ್ಬೇಕಂದ್ರೆ ಇಬ್ರು ಏಕವಚನದಾಗ ಮಾತಾಡ್ತಿರೋ. ಕಲಬುರ್ಗಿ ಅವ್ರಿಗಿಂತ 3 ವರ್ಷ ದೊಡ್ಡವ್ರು, 3.5 ವರ್ಷ ದೊಡ್ಡವರು ಶೆಟ್ಟರ್ ಅವರು. ಕಲಬುರ್ಗಿ ಅಂತ ಇವ್ರು ಅಂತಿದ್ರು. ಸಣ್ಣ ಅವ್ರಿಗೆ ಹಕ್ಕಿತ್ತು, ಆಗ ಕಲಬುರ್ಗಿ ಸಹಿತ ಶೆಟ್ಟರ್ ಅಂತ ಅಷ್ಟೊಂದು ಆತ್ಮೀಯತೆ. ಏನಾದ್ರು ಕಲಬುರ್ಗಿ ಅವರಿಗೆ ನೋವು ಆತಂದ್ರೆ ಕಣ್ಣೀರು ಬರೋದು ಶೆಟ್ಟರ್ ಸರ್ ಕರ್ನಾಟಕ. ಲಿಂಗೈಕ್ಯ ಆದಾಗ, ಕಲಬುರ್ಗಿ ಅವ್ರ ಹತ್ಯೆ ಆದಾಗ ನಾನು ಮೃತ್ಯುಂಜಯ ಶೆಟ್ಟರ್, ನಮ್ಮ ಏನಾದ್ರು ಅವರು, ಆಮೇಲೆ ಉಮಾಶ್ರೀ ಮೇಡಮ್ ಅವರು, ಆಮೇಲೆ ಶೆಟ್ಟರ್ ಅವರು, ನಾವೆಲ್ಲರೂ ಮನಸ್ಸಿನ ತಳಮಳವನ್ನು ಮಾತಾಡ್ತಿದ್ವಿ ಕಲಬುರ್ಗಿ ಸರ್ ಬಗ್ಗೆ. ಯಾವ್ದು ವ್ಯಕ್ತಿ ಏನೂ ಮಾತಾಡ್ಲಿಲ್ಲ, ದಳ ಕಣ್ಣೀರು ಹಂಗ ಒಂದು ಉಬ್ಬ ಹಾಕೊಂಡು ಕೂತಿದ್ರು. ಕಾರ್ಯಕ್ರಮ 1.5-2 ತಾಸುಗಾರಿ ಮುಗಿಯುವವರೆಗೆ ಕಣ್ಣೀರನ್ನ ಮಾತಾಡ್ತಿದ್ರು. ನಾನು ಯಾಕೆ ಸರ್ ವಾಸ್ ಅನೇಬಲ್ ಟು ಟಾಕ್. ಅಷ್ಟೊಂದು ಭಾವುಕ ಜೀವಿ. ಅವರೊಳಗ ಒಬ್ಬ ಶಂಭಾ ಜೋಶಿ ಇದ್ರು, ಅವರೊಳಗ ಡಾಕ್ಟರ್ ಕಲಬುರ್ಗಿ ಇದ್ರು, ಕಣಿವೆ ಇದ್ರು, ಬೇಂದ್ರೆ ಇದ್ರು, ವರ್ಡ್ಸ್ವರ್ತ್, ಜಗತ್ತಿನ ಬಹುದೊಡ್ಡ ಇತಿಹಾಸಕಾರರು. ನಾವು ಯಾಕೆ ಇವತ್ತು ಹೇಳಿದ್ರು, ಅವರು ಅವರ ಶ್ರಮವನ್ನ, ಅವರ ಕಾರ್ಯ ಸೇವೆಯನ್ನ ನೆನಪಿಸಿಕೊಳ್ಳೋಕ ಇನ್ನೊಬ್ಬವ ಡಾಕ್ಟರ್ ಶೆಟ್ಟರ್ ಅವ್ರು ಹೇಳಿದ್ರು ಶೆಟ್ಟರ್ ಮಾದರಿ ಅಂತ. ನಿಜಕ್ಕೂ ಸತ್ಯ. ಶೆಟ್ಟರ್ ಅವರೇ ಕಂಪ್ಯಾರಿಸನ್. ಎಂದೂ ವಿವಾದಕ್ಕೆ ಹೋಗ್ಲಿಲ್ಲ. ಎಂತ ಸಂಶೋಧನೆಗಳು ಮಾಡಿದ್ರು ಕೂಡ ಅವ್ರು ಹೇಳಿದ್ರು, ಜೈನ ಮುನಿಗಳು, ಜೈನ ಪಂಡಿತರು ಕೂಡ ಒಂಥರ ವಿಚಿತ್ರ. ಅವ್ರ ಏನ್ಪಾ ನಮ್ಗೆ ಗೊತ್ತಿರ್ಲಾರ್ದಂತ ವಿಷಯಗಳನ್ನ ನಮಗೆ ಹೇಳಾರಲ್ಲ ಡಾಕ್ಟರ್ ಶೆಟ್ಟರ್ ಅವರು. ಬಹಳ ಜನ ಒಮ್ಮೆ ಕೇಳ್ತಿದ್ರು, ಶೆಟ್ಟರ್ ಅವರು ಜೈನರೇನ್ ಲಿಂಗೇತರು ಅಂತಕ್ಕಂಥದ್ದು ಪ್ರಶ್ನೆಗಳನ್ನು ಕೇಳಿದ್ರು. ಅಂದ್ರೆ ಈ ಮಟ್ಟಕ್ಕೆ ಜೈನಾಲಜಿ, ಜೈನ ಸಾಹಿತ್ಯವನ್ನು ಓದ್ಕೊಂಡಿದ್ರು, ಬಹಳಷ್ಟು ಓದ್ಕೊಂಡಿದ್ರು ಅವರು. ಶಾಸನ ಶ್ರವಣ ಬೆಳಗೊಳಕ್ಕೆ ಹೋದ್ಲಿ ಒಂದು ಅಲ್ಲಿರ್ತಕ್ಕಂಥದ್ದು ಯಾವುದೂ ಕೂಡ ಬಿಡ್ತಿರ್ಲಿಲ್ಲ. ನನಗೆ ಶೆಟ್ಟರ್ ಅವರ ಪರಿಚಯ 1983-84 ಕನ್ನಡ ಗೋಕಾಕ್ ವರದಿಯ ತೀವ್ರತೆ. ಶೆಟ್ಟರ್ ಅವರು ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ವಿದ್ಯಾರ್ಥಿಗಳಿಗೆ. ಅವ್ರು ಹೇಳಿದ್ರು, ಶ್ರೀಧರ್ ಅವ್ರ ಮನೆಗೆ ಹೋಗ್ತಿದ್ರು, ಅವ್ರ ಹೆಗಲ ಮೇಲೆ ಕೈ ಹಾಕೋದು, ಅವ್ರಿಗೆ ಸರ್ ಒಂದು ಕೊಡೋರು. ಕಲಬುರ್ಗಿ ಅವ್ರಿಗೆ ಸಾಮ್ಯತೆ ಇತ್ತು, ಅವರು ಪ್ರೀತಿ ಮಾಡ್ತಿದ್ರು, ಅವ್ರಿಗೆ ಕೊಚ್ಚಲ್ಲಿ ಮಾತಾಡ್ತಾರೆ ಎಲ್ಲಾರು. ಆದ್ರೆ ಇವರು ಆತ್ಮೀಯ ಮಿತ್ರ, ಸ್ನೇಹಿತ, ಪ್ರೀತಿಯಿಂದ ಮಾತಾಡ್ತಕ್ಕಂಥ ಕೆಲಸ, ಮೃದು ಭಾಷೆ. ಅವರೊಳಗೆ ಪಾಟೀಲ್ ಪುಟ್ಟಪ್ಪನಂತ ನೆನಪಿನ ಶಕ್ತಿ ಇತ್ತು. ನನಗೆ ಅವರೊಳಗ ಎಷ್ಟೊಂದು ಸಮಗ್ರ ಅಂತಂದ್ರೆ ಇವಾಗ ಎನ್ಸೈಕ್ಲೋಪೀಡಿಯಾ, ಒಂದು ಇತಿಹಾಸ ತಜ್ಞನಿಗೆ ಇರಬೇಕಾಗ್ತಕ್ಕಂಥ ಒಂದು ವರ್ತಮಾನ ಮತ್ತು ಭೂತ ಭವಿಷ್ಯದ ಲಿಂಕ್ ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಶೆಟ್ಟರ್ ಅವರು ಮಾಡಿದ್ರು. ನನಗೆ 84 ನಂತರ 10-20 ವರ್ಷ ಕಲಬುರ್ಗಿ ಅವ್ರ ಹತ್ಯೆ ಆಗುವವರೆಗೆ ಅವ್ರಿಗೆ ನಿಜವಾಗೂ ಸಂಪರ್ಕದೊಳಗೆ ಇರಲಿಲ್ಲ. ಅವ್ರ ಸಂಪದರು ಇರೋರು ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಕೂಡ ಬಹಳಷ್ಟು ವರ್ಷ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ್ರು. ನಾವು ಇವತ್ತು ಬೆಳಗ್ಗೆ ಹೇಳಿದಾಗ ಅವ್ರು ಹೇಳಿದ್ರು, ಶ್ರೀಧರ್ ಹೆಗಡೆ ಅವರು ಚಲೋ ಮಾತಾಡ್ತಾರ ಶೆಟ್ಟರ್ ಬಗ್ಗೆ, ಅವರೇ ಮಾತಾಡ್ಲಿ ಅಂತ. ಬಹುಶಃ ಶೆಟ್ಟರ್ ಅವರ ಪರಿಣಾಮ ನಮ್ಮ ಶ್ರೀಧರ್ ಹೆಗಡೆ ಅವ್ರ ಮೇಲೆ ಏನಾಗಿತ್ತು ಅಂದ್ರೆ, ನನಗೆ ಶೆಟ್ಟರ್ ಅವ್ರು ಕುಂತಾಗಿ ಮಾತಾಡ್ತಾರೆ. ಅವ್ರು ಇಂಗ್ಲೀಷ್ನು ಅಷ್ಟೇ ಚಂದ, ಅವ್ರ ಕನ್ನಡನೂ ಅಷ್ಟೇ ಚಂದ. ನನಗೆ ನಾನು ನಿಜವಾಗಿ ಹೇಳ್ತೀನಿ ಪ್ರಾಮಾಣಿಕವಾಗಿ, ಅವರ ಪ್ರಭಾವಕ್ಕೆ ಒಳಗಾಗಿ ಅವರ ಮಾತುಗಳನ್ನ ತಂದಿರ್ತಾರನ್ನ ಎಳಸು, ನಾವು ಹಲಸಿನ ಹಣ್ಣು
ತಿಳಿಸ್ತಾರಲ್ಲ ಆ ರೀತಿಯಾಗಿ ಮಾತನಾಡ್ತಕ್ಕಂಥ ಕಲೆ ಶೆಟ್ಟರ್ ಅವರು. ಬಹಳ ಇಸ್ ಗ್ರೇಟೆಸ್ಟ್ ಸ್ಕಾಲರ್ ಹೂಮ್ ಐ ಹ್ಯಾಡ್ ಸೀನ್ ಇನ್ ಮೈ ಲೈಫ್, ಆನೆಸ್ಟ್ಲಿ ಸ್ಪೀಕಿಂಗ್. ಅವರಿಗೆ ಜಗತ್ತಿನ ಯಾವ ಅವಾರ್ಡ್ ಕೂಡ ಕೊಟ್ಟರು ಕಡಿಮೆ. ಅಂದ್ರೆ ಇಟ್ಸ್ ನಾಟ್ ಎಕ್ಸಾಗ್ರೇಷನ್. ಇಫ್ ಐ ಟೆಲ್ ಇವನ್ ನೊಬೆಲ್ ಅವಾರ್ಡ್ ಕೊಟ್ಟರು ಹಿಸ್ಟ್ರಿ ಸರ್ಗೆ ಆದ್ರೂ ಅದು ಕಡಿಮೆನೇ. ಇಟ್ ಇಸ್ ಆನೆಸ್ಟ್ ಸಬ್ಮಿಷನ್ ಫ್ರಮ್ ಮೈ ಸೈಡ್. ಶೆಟ್ಟರ್ ಅವರು ಅವ್ರಿಂದ ಸಾಕಷ್ಟು ಕೆಲಸಗಳು ಆಗೋದಿತ್ತು. ಅವ್ರು ಹೇಳಿದ್ರಲ್ಲ ಕೊನೆಗೆ ಒಂದು ತಿಂಗಳು ಮುಂಚೆ ಬಂದು ಭೇಟಿಯಾಗಿ ಮಾಡೋ ಕೆಲಸ ಐತಿ, ಅವ್ರಿಗೆ ಹಂಚಿಕೊಳ್ತಕ್ಕ ಬಹಳಷ್ಟು ಆ ಸಾಮ್ಯತೆ ಇತ್ತು. ಇಂಥೊಬ್ಬ ಶೆಟ್ಟರ್ ಅವರು ನಮ್ಮೊಳಗಿಲ್ಲ. ಅವರ ಮಗಳು, ಅವರ ಧರ್ಮಪತ್ನಿಯವರು ರವಿ ಕೋರಿ ಶೆಟ್ಟರ್, ಅವರ ಅಳಿಯ ರವಿಶಂಕರ್ ಆಸ್ಟ್ರೇಲಿಯಾದಿಂದ, ಅವರೆಲ್ಲರೂ ಕೂಡ ಪಾಲ್ಗೊಂಡರು. ಅವ್ರಂದ್ರು, ಸರ್ ಏನ್ರಿ ನಮ್ಮ ಕೌಟುಂಬಿಕ ಸದಸ್ಯರಾದ ನಾವೆಲ್ಲ ಬರ್ತೀವಿ, ನೀವು ಶೆಟ್ಟರ್ನ ನೆನೆಸಿರಲ್ಲ ಅಂತ. ಶೆಟ್ಟರ್ ಒಂದು ಶ್ರಮದ ಪ್ರತಿನಿಧಿ. ಒಂದು ಹಳ್ಳಿ ಹಂಪಸಾಗರ ಅಂತಕ್ಕಂಥ ಕೆಟ್ಟ ಹಳ್ಳಿ, ಪೀಕ್ ಶಾಲೆಯಲ್ಲಿ ಒಂದು 100 ಕುಟುಂಬವೂ ಇಲ್ಲ, ಗ್ರಾಮೀಣ ಪ್ರದೇಶ. ಅವ್ರು ಹೇಳ್ತಿದ್ರು, ಅವರು ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲಾಗ ಮುಳ್ಳು ನಡ್ಕೊಂಡು ಬರಗಾಲಿಂದ ಬಳ್ಳಾರಿಗೆ ಹೋಗ್ಬೇಕು, ಬಳ್ಳಾರಿಂದ ಬಂದ್ಮೇಲೆ ಮತ್ತೆ ಹೊಸಪೇಟೆಯಿಂದ ಅವ್ರು ನಡೆದು ಬಂದ ದಾರಿ ಸುಖದಿಂದ ಆಗಿರಲ್ಲ, ಬಹಳ ಕಷ್ಟಮಯವಾಗಿತ್ತು. ಆದ್ರೆ ಎಷ್ಟೊಂದು ಪ್ರೀತಿಗಳನ್ನ ವಿದ್ಯಾರ್ಥಿಗಳು ಮಾಡ್ತಾರೆ, ವಿದ್ಯಾರ್ಥಿಗಳು ಹೊಸ ಶೋಧತ್ವವನ್ನು ಕೊಟ್ಟರು. ನನಗೆ ಎಷ್ಟೋ ಸಲ ಅಂತೀನಿ, ಪಿ ಬಿ ದೇಸಾಯಿ ನಂತರ ಒಬ್ಬ ಶೆಟ್ಟರ್ ಅಂತವ್ರ ನಂತರ ಇತಿಹಾಸಕಾರರು, ಪಿ ಬಿ ದೇಸಾಯಿ ನಂತರ ಯಾರು ಇತಿಹಾಸಕಾರ ಇಲ್ಲಪ್ಪ ಅಂತಕ್ಕಂಥದ್ದಿದ್ದಾಗ ಶೆಟ್ಟರ್ ಅವ್ರನ್ನ ಡಿಸ್ಪ್ರೂವ್ ಮಾಡಿದ್ರು. ಶೆಟ್ಟರ್ ಅವರು ಈ ಎಸ್ಟಾಬ್ಲಿಷ್ ಇಸ್ ಓನ್ ವೇ, ಶೆಟ್ಟರ್ ಮಾರ್ಗ ಅಂತಂತಾರಲ್ಲ, ಕಲಬುರ್ಗಿ ಅವರ ಮಾರ್ಗ ಅಂತಾರಲ್ಲ. ಕಲಬುರ್ಗಿ ಅವ್ರಿಗೆ ಶೆಟ್ಟರ್ಗೆ ಎಷ್ಟು ಸಾಮ್ಯತೆ ಅಂದ್ರೆ, ಪಂಪನನ್ನ ಸಾಹಿತ್ಯಿಕವಾಗಿ ಓದ್ಕೊಂಡ್ರೆ ಪಂಪನ ಶಾಸನಗಳನ್ನ ಇವ್ರು ತಿಳ್ಕೊಂತಾರೆ. ಹಿಂಗಾಗಿ ಪಂಪ ಪ್ರಶಸ್ತಿಯನ್ನು ಇವ್ರು ಸಿಕ್ಕಾಗ ಅವ್ರ ಮುಂದೆ ಆತ್ಮೀಯವಾಗಿ ಕಲಬುರ್ಗಿ ಸರ್ ಅಂದ್ರೆ, ಪಂಪ ಪ್ರಶಸ್ತಿ ನಿರೀಕ್ಷೆ ಶೆಟ್ಟರ್ ಅಂತ. ನಿರೀಕ್ಷಕರ ನನಗೆ ಅಷ್ಟೊಂದು ಆತ್ಮೀಯತೆ ಇತ್ತು. ನನಗ ಶ್ರೀಧರ್ ಹೆಗಡೆ ಅವರಿಗೆ ಕೃತಜ್ಞತೆ ಸೂಚಿಸುದು ಹೇಗ ನನಗೆ ಐ ಕೆನಾಟ್ ನನಗೆ ಹೇಳಕ್ ಆಗುದಿಲ್ಲ. ಅದಕ್ಕೆ ಕನ್ನಡ ಅರಿವಿನ ವೇದಿಕೆಯ ಸದಸ್ಯರು, ವಚನಾಧ್ಯಯನ ವೇದಿಕೆಯ ಸದಸ್ಯರಾಗಿ ಮತ್ತೆ 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 ತಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನನ್ನೆಲ್ಲರ ಪರವಾಗಿ ನಾನು ಕೇಳ್ಕೊಂತೀನಿ. ಈಗ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಹ್ಯಾಂಡಲ್ ಮಾಡಿದ್ದಾರೆ, ಅವ್ರಿದ್ರು ಮಾತಾಡ್ಲಿ ಅಂತ. ಕೊಪ್ಪ ಸರ್. ಡಾಕ್ಟರ್ ಕೊಪ್ಪ ಸರ್ ಹ್ಯಾಂಡ್. ಮೃತ್ಯುಂಜಯ ಶೆಟ್ಟರ್ ಶೆಟ್ಟರ್ ಕೇಳ್ತಾ ಇದೆಯಲ್ಲ ಸರ್? ಸರ್ ಕೇಳ್ತಾ ಇದೆ, ಮಾತಾಡಿ. ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಅವರನ್ನ ಅನಂತ ಕೋಟಿ ಭಕ್ತಿ ಪ್ರಣಾಮಗಳೊಂದಿಗೆ ಅವ್ರನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಹುಶಃ ಷಡಕ್ಷರಿ ಶೆಟ್ಟರ್ ಅಂತ ಒಬ್ಬ ಗಗನೆತ್ತರದ ವ್ಯಕ್ತಿತ್ವವನ್ನ ಸಹಜವಾಗಿ ತಂದು ಕಣ್ಣೆದುರಿಗೆ ನಿಂದ್ರಿಸಿ ಮತ್ತೊಮ್ಮೆ ಜೀವಂತ ಮಾಡಿ ನಮ್ಮೊಂದಿಗೆ ಮಾತನಾಡಿದರೆ ಅವರು ಅನ್ನೋಷ್ಟು ಸುಂದರವಾಗಿ ಮಾತನಾಡಿದ್ದಾರೆ. ಹೆಗಡೆ ಭದ್ರನ್ ಅವರ ಆ ಆಳವಾದ ಅವರೊಂದಿಗೆ ಏನು ಸಂಬಂಧ ಇತ್ತು, ಪ್ರೀತಿ ಇತ್ತು, ಭಕ್ತಿ ಇತ್ತು, ಗೌರವ ಇತ್ತು, ಅಭಿಮಾನ ಇತ್ತು, ಅದನ್ನೆಲ್ಲವನ್ನ ಹಾಕಿ ತಮ್ಮ ಆತ್ಮಸಾತ್ ಮಾಡಿಕೊಂಡಿರ್ತಕ್ಕಂಥ ವಿಷಯದೊಂದಿಗೆ ಅವ್ರನ್ನ ತಂದು ನಿಲ್ಲಿಸಿದ್ದು ಸಣ್ಣ ಮಾತಲ್ಲ ಅದು. ಹಾಗಾಗಿ ಮೊದಲು ಹೆಗಡೆ ಭದ್ರನ್ ಅವ್ರನ್ನ ಅಭಿನಂದಿಸ್ತೇನೆ. ಧನ್ಯವಾದಗಳು ಸರ್. ನೀವು ನಿಜವಾಗ್ಲೂ ದೊಡ್ಡ ಚಿಂತಕರು, ದೊಡ್ಡ ಬರಹಗಾರರು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹೇಳಿದ ಹಾಗೆ ನನಗೆ ಅವರ ನಿರ್ಗಮನ ಅದು ಮಹಾ ನಿರ್ಗಮನ. ಶೆಟ್ಟರ್ ಅವ್ರನ್ನ ಕಳ್ಕೊಂಡದ್ದು ಬಹಳ ದುಃಖ ಆಗಿದೆ ನನಗೆ. ಆದ್ರೆ he was a great visionary, a great research scholar. ಇತಿಹಾಸವನ್ನ ಅಷ್ಟು ಸುಂದರವಾಗಿ ಅದು ಕಾವ್ಯಾತ್ಮಕವಾಗಿ ತಿಳಿಸ್ಕೊಡುವಂಥದ್ದಾಗ್ಲಿ, ಇತಿಹಾಸ ಅದು ನಿರಂತರ ಚೈತನ್ಯ ಪಡೆಯುವಂತಹ ಅದೊಂದು ವಿಷಯ ಅನ್ನೋ ಹಾಗೆ ಹೇಳುವಂತ ಕಲೆಯನ್ನು ಅವ್ರಿಗೆ ಸಿಕ್ಸಿತ್ತು. ಬಹುಶಃ ನನ್ನ ಜೀವಮಾನಾವಧಿಯಲ್ಲಿ ಅಂಥ ಎತ್ತರದ ಒಬ್ಬ ಪ್ರೊಫೆಸರ್ ಅವ್ರನ್ನ ಕಾಣೋದು ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ನಾನು. ಅವರ ಬರಹಗಳೆಲ್ಲ ನಮ್ಮಲ್ಲೇ ಪ್ರಕಟ ಆಗ್ತಿದ್ವು. ನಾವು ಬಸವನಾಡ್ರ ಮೊಮ್ಮಗ ಆಗಿದ್ರಿಂದ ನನ್ನ ಮನೆಯಲ್ಲಿ ಅವು ಶ್ರವಣ ಬೆಳಗೊಳಾಗ್ಲಿ, ಅವರ ಲೈಫ್ ಆಫ್ಟರ್ ಡೆತ್ ಆಗಲಿ, ಅವು ಅನೇಕ ಪುಸ್ತಕಗಳೆಲ್ಲ ಬಸವನಾಡ್ರ ಮನೆಯಲ್ಲೇ ಪ್ರಕಟ ಆಗ್ತಿದ್ವು. ಬಹಳ ಬರ್ತಿದ್ರು ಅವರು. ಎಷ್ಟೋ ಜನ
ಸ್ಟೂಡೆಂಟ್ಸು ಯಶ್ ಶೆಟ್ಟರ್ ಅವರ ಕ್ಲಾಸನ್ನು ಹೋಗಿ ಕುಂದಿರ್ತಿದ್ರು, ತಮ್ಮ ಕ್ಲಾಸ್ ತಪ್ಪಿಸಿ ಹೋಗಿ ಕುಂದಿರ್ತಿದ್ರು ಅವ್ರ ಹತ್ರ. ಅಂದ್ರೆ ಅವರ ಸೆಳೆತ ಎಷ್ಟಿರ್ಬೇಕು, ಅದು ಎಷ್ಟು ಆಳವಾಗಿ ಹೇಳ್ತಿರ್ಬೇಕು, ಎಷ್ಟು ಹಿಡಿದಿಟ್ಕೊಳ್ತಿರ್ಬೇಕು ಅವರು ವಿದ್ಯಾರ್ಥಿಗಳನ್ನ. ಕೇವಲ ಈ ಭಾರತಕ್ಕೆ ಅಷ್ಟೇ ಅಲ್ಲ, ವಿಶ್ವದ ತುಂಬಾ ಅವರ ಬಗ್ಗೆ ದೊಡ್ಡವಾಗಿರ್ತಕ್ಕಂಥ ಒಂದು ಅಭಿಮಾನ ಇದೆ, ಪ್ರೀತಿ ಇದೆ. ನಾನು ನೋಡಿದ್ದೇನೆ ವಿಶ್ವದಲ್ಲಿ ಬಹಳಷ್ಟು. ನಾನು ಐ ಹ್ಯಾವ್ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಓವರ್ ದ ಗ್ಲೋಬ್. ಲಿಟ್ರಲಿ ಐ ಹ್ಯಾವ್ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಓವರ್ ದ ಗ್ಲೋಬ್. ಇಡೀ ಪ್ರಪಂಚವನ್ನು ಅಡ್ಡಾಡಿದ್ದೇನೆ. ಷಡಕ್ಷರಿ ಶೆಟ್ಟರ್ ಅವ್ರ ಬಗ್ಗೆ ಬಹಳ ಪ್ರೀತಿ ಇದೆ, ಗೌರವ ಇದೆ. ಅಷ್ಟು ನೀಟಾಗಿ ತಲಸ್ಪರ್ಶಿ ಅಧ್ಯಯನ ಮಾಡುವಂತ ಒಂದು ವಿಷಯನ ತೆಗೆದುಕೊಂಡ್ರಂತಂದ್ರೆ ಅದು ಪೂರ್ಣ ಹೆಕ್ಕಿ ತೆಗೆದ್ಬಿಡುದು. ಅದರಲ್ಲಿ ಏನು ಉಳಿಸೋದೇ ಇಲ್ಲ. ಹೆಗಡೆ ಭದ್ರಣ್ಣ ಅವ್ರು ಹೇಳಿದ್ರಲ್ಲ, ಮತ್ತೊಮ್ಮೆ ಇದರಲ್ಲಿ ಒಂದು ಸಾಸಿವೆ ಕಾಳನ್ನು ಅಷ್ಟು ತಿದ್ದಾಕ್ ಬರುದಿಲ್ಲ, ಇಡಾಕ್ ಬರುದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಆ ಎತ್ತರಕ್ಕೆ ಒಯ್ದು ನಿಂದಿಸ್ತಿದ್ರು ಅವರು. ಅಂದ್ರೆ ಇತಿಹಾಸವನ್ನು ಕೂಡ ಆ ರೀತಿ ನೋಡಿದ್ದಾಗಲಿ, ಕನ್ನಡದ ಎಲ್ಲಾ ಕಾವ್ಯಗಳ ಬಗ್ಗೆ ಸರ್ ಹೇಳ್ದಂಗೆ, ಶಶಿಕಾಂತ್ ಪಟ್ಟಣರು ಹೇಳ್ದಂಗೆ ಜೈನಾಲಜಿ ಬಗ್ಗೆ ಅವರು ಎಷ್ಟೋ ಸಲ ಶೆಟ್ಟರ್ ಅವ್ರು ಜೈನರು ಏನೋ ಅನ್ನುವಷ್ಟ್ರ ಮಟ್ಟಿಗೆ ಒಳಗೆ ಹೋಗಿದ್ರು ಅವ್ರು. ಹಾಗಾಗಿ ಒಂದು ವಿಷಯ ಅಲ್ಲ ಅವ್ರಿಗೆ ಗೊತ್ತಿರೋದು, ಅದರಿಂದ ಹಿಡಿದು ಅವ್ರಿಗೆ ಬಹುಶಿಸ್ತೀಯ ಅಂತರ್ಶಿಸ್ತೀಯ ಏನಕ್ಕೆ ಕರೀರಿ ಅವ್ರು ಎಲ್ಲ ಇದ್ರು ಅವ್ರು. ಹಾಗೆ ಸಾವಿರಾರು ವಿಷಯಗಳನ್ನ ಅಭ್ಯಾಸ ಮಾಡಿ ಒಂದು ಪುಸ್ತಕವನ್ನು ಕೊಡೋ ಮುಂದೆ ಅದ್ರ ಶ್ರಮ ತಗೊಂಡ್ಕೊಂಡ್ರಲ್ಲ ಅವರು. ಏನು ಶ್ರಮ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅದು ಲಿಟ್ರಲಿ ಹಾಗೆ ಅಷ್ಟು ನೋವು ತೆಗೆದುಕೊಂಡು, ಶ್ರಮ ತೆಗೆದುಕೊಂಡು, ಒಳಗಿಳಿದು ಹುಡುಕಾಡಿ ತಮ್ಮ ದೇಹವನ್ನು ಲಕ್ಷಿಸದೇ ಅಭ್ಯಾಸ ಮಾಡುವಂತ ಒಂದು ವ್ಯಕ್ತಿ. ಹಾಗಾಗಿ ಅವರಂತ ಒಬ್ಬ ಬಹಳ ದೊಡ್ಡ ವ್ಯಕ್ತಿತ್ವವನ್ನ ನಾವು ಇವತ್ತು ಇಲ್ಲ. ಆದ್ರೆ ಅವರೆಲ್ಲ ಸಾಹಿತ್ಯದ ಮೂಲಕ, ಅವರ ಬರವಣಿಗೆ ಮೂಲಕ ಅವರು ನಿರಂತರ ಜಾಗೃತಿ ಇರ್ತಾರೆ, ನಿರಂತರ ನಮ್ಮೊಂದಿಗೆ ಇರ್ತಾರೆ. ನಮ್ಮೊಂದಿಗೆ ಯಾವಾಗಲೂ ಅವರು ಚೈತನ್ಯ ಸ್ವರೂಪರಾಗಿ, ನಮಗೆ ಪ್ರೇರಣಾ ಸ್ವರೂಪರಾಗಿ, ಒಂದು ಸದ್ಯೋಜಾತ ಸ್ಫೂರ್ಣವಾಗಿ ನಮ್ಮ ಜೊತೆಗೆ ಅವರು ಯಾವಾಗಲೂ ಇರ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಒಂದು ಘನ ವ್ಯಕ್ತಿತ್ವವನ್ನ ಹೀಗೆ ನೆನಪು ಮಾಡ್ಕೊಳ್ಳೋದು, ಮಹಾತ್ಮರ ನೆನೆವುದೇ ಘನ ಮುಕ್ತಿ ಪದ, ನಿಮ್ಮ ನೆನಹು ಸುಖದ ಸಮುದ್ರವಯ್ಯ. ಎಷ್ಟು ಸುಂದರವಾಗಿ ಅವರು ನಿಜವಾಗಲೂ ನಿಜಾರ್ಥದಲ್ಲಿ ಅವರು ಸಾವಿಲ್ಲದ ಶರಣರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂತ ಷಡಕ್ಷರಿ ಶೆಟ್ಟರ್ ಅವ್ರನ್ನ, ಹೆಗಡೆ ಭದ್ರನವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಶಶಿಕಾಂತ್ ಪಟ್ಟಣ ಅವ್ರಿಗೂ ಕೇಳಿರ್ತಕ್ಕಂಥ ಎಲ್ಲ ಶರಣರಿಗೆ ಪದತಲಕ್ಕೆ ಹೆಚ್ಚು ನಮಸ್ಕಾರಗಳನ್ನು ಹೇಳಿ, ಶರಣಾರ್ಥಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸರ್ವರು ಶರಣಾರ್ಥಿ. ಸರ್, ಅವರ ಅಳಿಯರಾದಂತ ರವಿಶಂಕರ್ ಮೆಲ್ಬೋರ್ನ್ ದಿಂದ ಮಾತಾಡ್ತಾರೆ. ಮಾತಾಡಿ ರವಿಶಂಕರ್. ಎಲ್ಲರಿಗೂ ಶರಣು. ಸರ್, ಶಶಿಕಾಂತ್ ಪಟ್ಟಣ್ ಸರ್ ಅಂಡ್ ಹೆಗ್ಡೆ ಸರ್, ರಿಯಲಿ ನಾನು ನನ್ನ ಮಾವನ ಡ್ಯಾಡಿ ಅಂತೀನಿ ನಾನು. ಸೊ ದಟ್ಸ್ ದ ವೇ ಐ ಕಮ್ಯುನಿಕೇಟ್ ವಿತ್ ಹಿಮ್ ಅಂಡ್ he explained so beautifully about him. and ನೀವು ಅಷ್ಟು ನೀಟಾಗಿ 1 hour ಎಷ್ಟ ಹೇಳಿದ್ರಿ. ನಾವು ಡ್ಯಾಡಿ ಬಗ್ಗೆ ಹೇಳ್ತಾ ಇರ್ತಾರೆ. ಡ್ಯಾಡಿ ಅವರು ಯಾವತ್ ಕೂಡ ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳಿಲ್ಲ. ಯಾವ್ದೋ ಒಂದು ಪುಸ್ತಕ ಕೊಡ್ತಾರೆ, ನೋಡಪ್ಪ ಈ ಪುಸ್ತಕ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಆದ್ರ ಇಂದಿನ ಪರಿಶ್ರಮ ಎಷ್ಟಿದೆ ಅಂತ ಒಂದ್ಸಂದ್ರೆ ಹೇಳ್ತಾ ಇರಲಿಲ್ಲ ಅವರು. ನೀವು ಅದನ್ನ ತೋರ್ಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್, ಹೆಗ್ಡೆ ಸರ್. ಆಮೇಲೆ ಡ್ಯಾಡಿ ಅವರು, ನಾನು ಹೇಳ್ತಾ ಇದ್ದೆ, ಡ್ಯಾಡಿ ನೀವು ಎಲ್ಲಾ ಕಡೆ ಬರ್ದಿದ್ದೀರ, ಲಿಂಗಾಯತ ಬಸವಣ್ಣ ಬಗ್ಗೆ ಏನು ಬರ್ದಿಲ್ವಲ್ಲ, ಶರಣರ ಬಗ್ಗೆ ಬರ್ದಿಲ್ವಲ್ಲ. ಆಯ್ತಪ್ಪ ನೀನ್ ಕೇಳ್ತಾ ಇದ್ಯಾ, ನಾನು ಮಾಡ್ತೀನಿ, ಅದೊಂದು ಕಾರ್ಯಕ್ರಮ ಮಾಡ್ತೀನಿ ನಾನು, ಅದನ್ನ ಬರೀತೀನಿ ಶುರು ಮಾಡಿದ್ರು ಅವರು. ಬಟ್ ಅನ್ಫಾರ್ಚುನೇಟ್ಲಿ ಈ ಕುಂಟ್ ಫಿನಿಶ್ ದಟ್ ವರ್ಕ್. ಅಂಡ್ ಈಗ ಅವರೊಂದು ಇವರು ರವಿ ಕುಲಶೆಟ್ಟಿ ಜೊತೆಗೆ ಮತ್ತು ರವಿಕುಮಾರ್ ಅಭಿನವ ಪಬ್ಲಿಷರ್ ಅವ್ರು ಸೇರ್ಕೊಂಡು we are trying to finish the work what he has done. ಅಂದ್ರೆ ಕೃತಿಗಳು ಇದಾವೆ ಬರ್ದಿಕ್ಕ, what is the handwritten things are there and we have to convert into books. So working very closely on that one. We want to publish all those books. So in that way ಅವರ ಕನಸು ಏನಿತ್ತಲ್ಲ ಅದನ್ನ ನನಸು ಮಾಡ್ಬೇಕು. ಅದನ್ನ ನೀವು ಹೆಗ್ಡೆ ಸರ್ ನೀವು ಹೇಳಿದಾಗೆ ಅದು ಸೆಂಚುರಿ ಬುಕ್ ಹೇಳಿದ್ರಲ್ಲ ನೀವು, that is coming into shape now and slowly are working on it. And so we'll see some more books from him. And but thank you very much for this one. I'm really grateful, and I'm lost for words, I should say. Thank you very much. It's my pleasure, sir. Thank you sir. Thank you. ರವಿಶಂಕರ್ ಅವರು ಮಿಸಸ್ ಮೇಡಮ್ ಶೆಟ್ಟರ್ ಇದ್ದಾರೆ, ಇದಾರೆ ಅವರು ಅಷ್ಟು ಇಲ್ಲೇ ಏನು ಬೇಡ ಬಿಡಿ ಅವ್ರು ಹೇಳಿದ್ರು. ಅವರು ಶೆಟ್ಟರ್ ಸರ್ ಮಗಳು
ಪ್ರಿಯಾ ಪ್ರಿಯಾ ಇರ್ಲಿಲ್ಲಿ, ಅದು ನನ್ನ ಮಗಳು ಮದುವೆ ಇದೆ ಮುಂದಿನ ವಾರ, ಅದಕ್ಕೆ ಓಡಾಡ್ತಾಳ ನೋಡು. ಪ್ರಿಯಾ ಇದೆಯಾ ಅಲ್ಲಿ ಲೈನ್ ಅಲ್ಲಿ? ಇಲ್ಲ, ಪ್ರಿಯಾ ಲೈನ್ ಇಲ್ಲ. ಇದು ಇಷ್ಟವರೆಗೂ ಇದ್ಲವಳು, ಮತ್ತೆ ಯಾರನ್ನ ಭೇಟಿ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋದ್ಲವಳು. ಮತ್ತೆ ಇವರು ರವಿ ಕೋರಶೆಟ್ಟಿ ಇದಾರೆ. ರವಿ ಕೋರಶೆಟ್ಟಿ ಸರ್ ಮಾತಾಡಿ. ನಮಸ್ಕಾರ ಹೇಳ್ರಿ ಪ್ರೇಮಕ್ಕಾರಿ. ಆಯ್ತು ಆಯ್ತು. ರವಿ ಕೋರಶೆಟ್ಟಿ ಸರ್. ಎಲ್ಲರಿಗೂ ನಮಸ್ಕಾರ. ಬಹಳ ಅದ್ಭುತವಾಗಿ ಮೂಡಿ ಬಂತು. ಶ್ರೀಧರ್ ಹೆಗಡೆ ಅವರು ಬಹಳ ಸವಿಸ್ತಾರವಾಗಿ ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ನಮ್ಮ ಮುಂದೆ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿದ್ದಕ್ಕೆ. ಇನ್ನೂ ಸಾಕಷ್ಟು ಹೇಳೋದಿತ್ತು, ಆದ್ರೆ ಸಮಯಾವಕಾಶ ಅಭಾವ ಇದೆಲ್ಲದರಿಂದ ಅವ್ರ ಇಂಗ್ಲಿಷ್ ಕೃತಿಗಳು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದು ನಾನು ಈಗ ಮನಗಂಡಿದ್ದೀನಿ. ಅವರನ್ನು ಕಂಡ ಅವ್ರ ಸಂಬಂಧಿಕರಲ್ಲಿ ಈ 4 ಜನ ಏನು ಆನ್ಲೈನ್ ಇದೆಯಲ್ಲ, ನಾನೇ ಅವರನ್ನು ಹೆಚ್ಚಿನ ಹತ್ತಿರದಿಂದ ನೋಡಿದವನು. ಚಿಕ್ಕಂದಿನಿಂದ ಹುಟ್ಟಿದಾಗಲಿಂದ ನಾನು ಅವ್ರ ನೆರಳಲ್ಲಿ ಬೆಳೆದವನು. ಈಸ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಈಗ್ಲೂ ಆ ಒಂದು ಸಂಬಂಧ ಬಹಳಷ್ಟು ಗಾಢವಾದ ಸಂಬಂಧ. ಅವ್ರು ಬಿಟ್ಟು ಹೋದ ಎಲ್ಲ ಕೆಲಸಗಳನ್ನು ಪೂರೈಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮುಂದುವರಿಸ್ತಾ ಇದ್ದೀನಿ. ಎಲ್ಲರ ಸಹಕಾರನೂ ಇದೆ, ಆದ್ರೆ ಹಂತ ಹಂತವಾಗಿ ಆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮುಂದೆ ಇನ್ನೊಂದು 2 ವರ್ಷದಲ್ಲಿ ಸಾಕಷ್ಟು ಅವರ ಅಧ್ಯಯನಗಳು ಏನು ಅರ್ಧಕ್ಕೆ ನಿಂತು ಹೋಗಿತ್ತು. ಯಾಕಂದ್ರೆ ಅವರು ತೀರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಒಂದು ಹಾಸ್ಪಿಟ್ಲಲ್ಲಿ ಅವ್ರ ಜೊತೆನೆ ಇದ್ದಾಗ ನನಗಿನ್ನು 2 ವರ್ಷ ಬೇಕು ರವಿ, ಎಲ್ಲ ಮುಗಿಸಿ ಹೋಗ್ಬೇಕು ನಾನು ಅಂತ ಹೇಳಿದ್ರು. ಆದ್ರೆ ನನಗೆ ಗೊತ್ತಿತ್ತು ಅವರು ಬಹಳ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಐ ವಾಸ್ ಅಂಡರ್ ದಿ ಕೇರ್ ಆಫ್ ಮೈ ಓನ್ ನೀಸ್ ಅಂಡ್ ಅವರ್ ಹಸ್ಬೆಂಡ್. ಹೀಗಾಗಿ ಅವ್ರು ಹೇಳಿದ್ರು ನನಗೆ, ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲ ಇದೀವಿ, ನಿಮ್ ಕೆಲಸ ಯಾವುದು ಅಪೂರ್ಣವಾಗಿ ಉಳಿಯುವುದಿಲ್ಲ. ನಾನು ಅಷ್ಟು ಪ್ರಾಮಿಸ್ ಮಾಡಿದ್ದೆ ಅವರಿಗೆ. ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ. ಮುಂದುವರ್ಸ್ಕೊಂಡು ಹೋಗಿ ಅವ್ರಿಗೆ ಎಲ್ಲ ಕೃತಿಗಳನ್ನು ಬೆಳಕಿಗೆ ತರುವ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್. ರವಿ ಕೋರಶೆಟ್ಟಿ ಸರ್, ನೀವು ಶ್ರೀಧರ್ ಹೆಗಡೆ ಅವರ ಹೆಲ್ಪ್ ತಗೊಳ್ರಿ, ಕೊಪ್ಪ ಸರ್ ಹೆಲ್ಪ್ ತಗೊಳ್ರಿ ಸರ್, ಮಾಡಿ ಅದನ್ನ. ಅವರೇ ಮುಂದೆ ಬರ್ಬೇಕು, ನಾನು ಕೇಳೋದೇ ಬೇಕಿಲ್ಲ. ಹೆಗಡೆ ಅವರು ಖಂಡಿತ ಬರ್ತಾರೆ ಸರ್. ಅವ್ರ ಮಾನಸ ಪುತ್ರ, ಮಾನಸ ಪುತ್ರ ಅಂದ್ರೆ ಹೆಗಡೆ ಅವರು ಸರ್. ನಾವು ಜವಾಬ್ದಾರಿ ಕೊಡ್ತೀವಿ ಸರ್. ಹೆಸರು ಕೇಳಿದ್ದೆ, ಬಟ್ ಅವ್ರಿಗೆ ಎಷ್ಟು ಅನ್ಯೋನ್ಯತೆ ಇದೆ ಅನ್ನೋದು ತಿಳಿದದ್ದು ಇವತ್ತು ಮಾತ್ರ. ಕೊಪ್ಪ ಅವರು ನನ್ಕಿನ್ನ ಮುಂಚೆನೆ ಅವ್ರ ಜೊತೆ ಸಂಶೋಧನಾ ಕಾರ್ಯದಲ್ಲಿ ಸಹಾಯಕರಾಗಿ ಬಹಳಷ್ಟು ವರ್ಷ ಮತ್ತು ಕೊನೆವರೆಗೂ ಸಂಬಂಧ ಇಟ್ಕೊಂತವ್ರು. ನನಗೆ ಅಷ್ಟು ಕನ್ನಡದಲ್ಲಿ ಪಾಂಡಿತ್ಯನೂ ಇಲ್ಲ ಮತ್ತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಧೈರ್ಯನೂ ಇಲ್ಲ ನನಗೆ. ಆದ್ರೆ ಇತರರ ಸಹಾಯ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಸಾಕಷ್ಟು ನನಗೆ ಐಡಿಯಾಸ್ ಇದ್ದಾವೆ. ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀನಿ. ಶ್ರೀಧರ್ ಹೆಗಡೆ ಅವರೇ ತಮ್ಮನ್ನು ಭೇಟಿ ಆಗ್ಬೇಕು ನಾನು ಒಮ್ಮೆ. ರವಿ ಅವರಿಗೆ ನಂಬರ್ ಕಳಿಸ್ಕೊಡ್ತೀನಿ ಖಂಡಿತ, ಪ್ಲೀಸ್. ಭೇಟಿ ಆಗೋಣ ಸರ್. ಥ್ಯಾಂಕ್ಸ್ ಸೋ ಮಚ್. ಮುಂದೆ ಮಾಧವ್ ಹೊರಗೆ ಸರ್ ಕೂಡ ಜಾಯಿನ್ ಆಗ್ಬೇಕಾಗಿತ್ತು ಇವತ್ತು, ಬಟ್ ಅವರು ಮಗ ಹೈದರಾಬಾದ್ ಅಲ್ಲಿ ಇದ್ದಾನೆ, ಆಕಸ್ಮಿಕವಾಗಿ ಹೋಗುವ ಪ್ರಸಂಗ ಬಂತು. ನಾನು ಬಹಳಷ್ಟು ಜನರ ಜೊತೆ ಹಂಚ್ಕೊಂಡಿದ್ದೆ ಈ ಲಿಂಕ್, ಆದ್ರೂ 50 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಮಾಧವ್ ಹೊರಟ್ಟಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ನನಗೆ ಮೈಯಲ್ಲಿ ರೋಮಾಂಚನವಾಗುವಂತಹ ಒಂದು ವಿಷಯವನ್ನ ಇವತ್ತು ಇಟ್ಟಿದ್ದಾರೆ. ಡಾಕ್ಟರ್ ಶ್ರೀಧರ್ ಹೆಗಡೆ ಅವರು ಒಬ್ಬ ಇತಿಹಾಸ ತಜ್ಞ ಹೇಗಿದ್ರು ಅಂತ ಅವರು ವಿಶೇಷವಾಗಿ ಹೇಳಿದರು. ಅವರಿಗೆ ನನ್ನ ಅಭಿನಂದನೆಗಳು. ಆದರೆ ನಾನು ಅವ್ರಿಗೆ ಭಾಳ ಹತ್ತಿರವಾದವ. ಅಂದರೆ ಅದು ಹೇಗೆ ಅಂದರೆ ನಮ್ಮದು ಒಂದು ಬಳಗಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಡಾಕ್ಟರ್ ಕೆ ಜೆ ಶಾ ಫಿಲಾಸಫಿ ಪ್ರಮುಖರು, ಡಾಕ್ಟರ್ ವಿ ಎನ್ ದೇಶಪಾಂಡೆ ಅವರು ಫಿಲಾಸಫಿಯ ಪ್ರೊಫೆಸರು, ಆಮೇಲೆ ಪ್ರೊಫೆಸರ್ ಕೆ ರಾಘವೇಂದ್ರ ರಾವ್ ಅವರು ರಾಜನೀತಿ ಶಾಸ್ತ್ರದ ವಿಭಾಗದ ಪ್ರೊಫೆಸರು, ಪ್ರೊಫೆಸರ್ ಗೋಪಾಲ ಶರಣ ಅವರು ಆಂಥ್ರಾಪಾಲಜಿ ಡಿಪಾರ್ಟ್ಮೆಂಟ್ ಹೆಡ್ಡು, ಆಮೇಲೆ ಕೆ ಎಸ್ ದೇಶಪಾಂಡೆ ಅವರು ಲೈಬ್ರರಿನೇ ಆಗಿದ್ದರು, ಆಮೇಲೆ ಪ್ರೊಫೆಸರ್ ಕೆ ಎಸ್ ಶರ್ಮಾ ಜರ್ನಲಿಸ್ಟು, ಡಾಕ್ಟರ್ ಎ ಎಂ ರಾಜಶೇಖರಯ್ಯ ರಾಜನೀತಿ ಶಾಸ್ತ್ರ ವಿಭಾಗ ಪ್ರೊಫೆಸರು. ಇವರೆಲ್ಲ ನಾವೆಲ್ಲ ನನಗೆ ಪ್ರಶ್ನೆ ಏನಂದರೆ, ನಾನು ನನ್ನ ವೈಯಕ್ತಿಕ ಒಂದು ಮಾತನ್ನು ಹೇಳ ಬಯಸ್ತೇನೆ. ಡಾಕ್ಟರ್ ಆರ್ ಸಿ ರೇಮಠ್ ಅವರು, ನಾನು ಈಗ ಭಾಷಾಂತರ ವಿಭಾಗದಲ್ಲಿ ನಾನು ರ್ಯಾಂಕ್ ಹೋಲ್ಡರ್ ಆಗಿದ್ದೆ. ಅವರು ಭಾಷಾಂತರ ವಿಭಾಗ ಪ್ರಾರಂಭ ಮಾಡಬೇಕು
ಅಂತ ವೈಸ್ ಚಾನ್ಸಲರ್ಗೆ ಒಂದು ಪ್ರಪೋಸಲ್ ಕಳಿಸಿದ್ರು ನಾನು ಲೆಕ್ಚರ್ ಮಾಡ್ಬೇಕಂತ. ಆದರೆ ನಾನು ಬಹಳ ನೇತಾಜಿ ಪ್ರಿಯನಾಗಿದ್ದೆ. ಒಂದು ದೊಡ್ಡ ಫಂಕ್ಷನ್ ಮಾಡಿದೆ ಕರ್ನಾಟಕ ಕಾಲೇಜಲ್ಲಿ ಸೆಕ್ರೆಟರಿ ಇದ್ದಾಗ. ಅದು ವೈಸ್ ಚಾನ್ಸಲರ್ ಕರೆಸಿದ್ದೆ ಅಡಿಕೆ ಅವರಿಗೆ. ಅದು ಅವರು ಬಹಳ ತುಂಬಾ ಪ್ರಭಾವಿತರಾದರು. ಎಲ್ಲ ಅಂತರ ವಿಶ್ವವಿದ್ಯಾಲಯದ ಕಾನ್ಫರೆನ್ಸ್ಗಳಿಗೆ ನನ್ನ ಕಳಿಸ್ತಿದ್ರು. ಅವರು RC ಹಿರೇಮಠ ಹೇಳಿದಾಗ ಅವರು ಗಾಂಧಿ ಭವನಕ್ಕೆ ನನಗೆ ಸೆಕ್ರೆಟರಿ ಅಂತ ಹಾಕಬೇಕು, ಆಮೇಲೆ ಒಂದು ಅಧ್ಯಯನ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅವ್ರ ಮನಸ್ಸಿತ್ತು. ನನಗೇನು ಅಷ್ಟು ಇಷ್ಟ ಇರಲಿಲ್ಲ ಅದು. ಆದರೆ ಅವರು ಡಾಕ್ಟರ್ ಶೆಟ್ಟರ್ನ ನನ್ನ ಹತ್ರ ಕಳಿಸಿದ್ರು. ಡಾಕ್ಟರ್ ಶೆಟ್ಟರ್ ಅವರು, ಪ್ರೊಫೆಸರ್ KJ ಶಾ ಅವರು ನನ್ನ ಹತ್ರ ಬಂದು, ಗಾಂಧಿ ಭವನ್ ದೊಡ್ಡ ಡಿಪಾರ್ಟ್ಮೆಂಟು ಖಾಲಿ ಇತ್ತು. ಆವಾಗ ಅಲ್ಲಿ ಬಂದು ಕೂತ್ಕೊಂಡು ಶೆಟ್ಟರ್ ಅವರು ಅವ್ನಿಗೆ ಹೇಗೆ ಗೈಡ್ ಮಾಡಿದ್ರು ಅಂದರೆ, ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಿಂದ ಇಬ್ಬರು ಹುಡುಗರನ್ನ ತಗೊಳ್ಳೋಣ, ಇಲ್ಲೊಂದು ದೊಡ್ಡ ಲೈಬ್ರರಿ ಎಸ್ಟಾಬ್ಲಿಷ್ ಮಾಡೋಣ, ಆಮೇಲೆ ಅವು ಕ್ಲಾಸಸ್ ಬಂದು ನಾವೇ ಹೇಳ್ತೇವೆ. ಗಾಂಧೀಜಿ ಬಹಳ ದೊಡ್ಡ ಮನುಷ್ಯರು, ಜಗತ್ತಿಗೆ ಅವರಂತ ಬರೀ ಭಾರತಕ್ಕೆ ಅಷ್ಟೇ ಅಲ್ಲ, ಜಗತ್ತಿಗೆ ಅಹಿಂಸೆ ಮತ್ತು ಶಾಂತಿಯನ್ನು ಕೊಟ್ಟವ್ರು. ಅಂದರೆ ಅಪ್ರತಿಮ ವ್ಯಕ್ತಿ, ಇಲ್ಲ ನೀರ ಇಂಟ್ರೆಸ್ಟ್ ಹೋಗ್ಬೇಕು ಅಂತ, ಮತ್ತು ನಾವು ಪ್ರತಿ ವಾರ ಇಲ್ಲಿ ಕೊಡೋಣ ಅಂತೇಳಿ ನಮಗೆ ಗೈಡ್ ಮಾಡ್ತಿದ್ರು. ಆಮೇಲೆ ಪ್ರತಿ ವಾರ ಡಾಕ್ಟರ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ನಾವು ಸಭೆ ಮಾಡ್ತಿದ್ವು. ಅವರು ಏನೇನು ಮಾಡ್ಬೇಕಂತ ಒಂದು ಚಾರ್ಟ್ ಔಟ್ ಮಾಡ್ತಿದ್ರು. ಒಮ್ಮೆ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಈ ಪಾಕಿಸ್ತಾನ ವಿಷಯ ಯುದ್ಧ ಆದಾಗ ಒಂದು ರಾಂಗ್ ಡಿಸಿಷನ್ ತಗೊಂತು. ಆವಾಗ ಡಾಕ್ಟರ್ ಶೆಟ್ಟರ್ ಅವರು ಬಂದು ಹೇಳಿದರು, ಇಲ್ಲ ಮಹಾದೇವ್, ಯು ಶುಡ್ ಕಾಲ್ ಎ ಬಿಗ್ ಮೀಟಿಂಗ್ ಆಫ್ ದ ಎಂಟೈರ್ ಯೂನಿವರ್ಸಿಟಿ ಅಂತ ಹೇಳಿದರು. ವೈಸ್ ಚಾನ್ಸಲರ್ ಕರೆದೆ ಬಂದರು. ಇಡೀ ವಿಶ್ವವಿದ್ಯಾಲಯ ಎಲ್ಲ ಪ್ರೊಫೆಸರ್ಸು ಮತ್ತು ಸ್ಟೂಡೆಂಟ್ಸ್ ಬಂದರು. ಆವಾಗ ನಾನು ಪ್ರೊಫೆಸರ್ ಶೆಟ್ಟರ್ ಅವ್ರಿಗೆ ಹೇಳಿದೆ, ನೀವು ವಿಷಯ ಹೇಳಿದ್ದೀರಿ, ನೀವೇ ಮಾತಾಡಬೇಕಂತ. ಅವರು UNO ಬಗ್ಗೆ, ಅದು ಹೇಗೆ ಭಾರತ ದೇಶಕ್ಕೆ ಅನ್ಯಾಯ ಮಾಡಿದೆ ಅನ್ನೋ ಬಗ್ಗೆ ಎಷ್ಟು ವಿಶೇಷವಾಗಿ ಮಾತಾಡಿದ್ರೆ ಅಂದರೆ, ಅದು ಎಷ್ಟು ಇಡೀ ವಿಶ್ವವಿದ್ಯಾಲಯಕ್ಕೆ ರೋಮಾಂಚನ ಆಗುವಂಥ ಒಂದು ವಿಷಯವಾಗಿತ್ತು. ಶೆಟ್ಟರ್ ಅವರಿಗೆ ಎಷ್ಟು ಹೇಳಿದ್ರೆ ಕಡಿಮೆ, ಎಷ್ಟು ಪ್ರೀತಿ, ಅವ್ರ ವಿಶ್ವಾಸ, ಅವ್ರ ಸಂಬಂಧ ಇವು ಎಂಥವಿದ್ದು ಅಂದರೆ, ನಮ್ಮನ್ನೆಲ್ಲ ಮನೆಯ ಸಹೋದರರಂಗೆ ಪ್ರೀತಿ ಮಾಡ್ತಿದ್ರು. ಅದು ಅಷ್ಟೇ ಅಲ್ಲ, ಅಷ್ಟೇ ಪರಿಮಿತ ಜ್ಞಾನವೂ ಇತ್ತು. ಕೇವಲ ಇತಿಹಾಸ ಅಷ್ಟೇ ಅಲ್ಲ, ಎಲ್ಲ ವಿಷಯಗಳ ಬಗ್ಗೆ ಒಂದು ಅಪಾರ ಪಾಂಡಿತ್ಯವನ್ನು ಡಾಕ್ಟರ್ ಶೆಟ್ಟರ್ ಹೊಂದ್ಕೊಂಡಿದ್ರು. ಅವರು ಇನ್ನೂ ಏನೇನೋ ಆಗಬೇಕಾಗಿತ್ತು ದೇಶದಲ್ಲಿ, ಮತ್ತು ಎಲ್ಲ ಪದವಿಗಳನ್ನು ಸ್ವೀಕರಿಸಿದ್ರು, ಅದಕ್ಕೆ ತಕ್ಕಂಥ ಕೆಲಸ ಮಾಡಿದ್ರು. ಅಂದರೆ ಕಾಯಕದಲ್ಲಿ ಅವ್ರು ಎಷ್ಟು ಇಷ್ಟ ಇತ್ತಂದರೆ ಅದನ್ನು ಹೇಳುವಂಥ ಒಂದು ಪ್ರಶ್ನೆನೆಲ್ಲ. ಅವರ ಜೊತೆಗೆ ನಾನು ಅವರ ಮಾರ್ಗದರ್ಶನದಲ್ಲಿ ನಾನು 7 ವರ್ಷ ಕರ್ನಾಟಕ ವಿದ್ಯಾಲಯ ಕೆಲಸ ಮಾಡಿದೆ. ಅದಕ್ಕೆ ನನಗೆ ಇವತ್ತು ಏನು ಅನ್ನಿಸ್ತಂದರೆ, ಶೆಟ್ಟರು ಹೋಗ್ಯಾರ ಅಥವಾ ಅವರು ಲಿಂಗೈಕ್ಯ ಆಗ್ಯಾರ ಅನ್ನೋಂಥ ಭಾವನೆ ನನಗಿಲ್ಲ. ಅವರು ಪ್ರತಿ ದಿವಸ ನನಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಭಾವನೆ ನಾನು ಹೇಳಿದೆ. ಅಂಥ ಒಂದು ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗುವಂಥ ಒಬ್ಬ ಮಹಾನ್ ಪುರುಷ ಡಾಕ್ಟರ್ ಷಡಕ್ಷರಿ ಶೆಟ್ಟರ್ ಅವರು. ಇದು ಕೇವಲ ಒಂದು ಇತಿಹಾಸ ತಜ್ಞ ಅಷ್ಟೇ ಅಲ್ಲ, ಅವರು ಎಲ್ಲವನ್ನೂ ತಿಳ್ಕೊಂಡವರಾಗಿದ್ದರು. ಅವರಿಗೆ ನನ್ನ ಒಂದು ಹೃದಯಂಗಮ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೇನೆ. ಈ ಒಂದು ಮಾತು ಇವತ್ತು ಶ್ರೀಧರ್ ಹೆಗಡೆಯವರು ಭಾಳ ಚೆನ್ನಾಗಿ ಅವ್ರ ಬಗ್ಗೆ ಮಾತಾಡಿದರು. ಮತ್ತು ಡಾಕ್ಟರ್ ಪಟ್ನ ಅವರು ನನಗೆ ಇವತ್ತು ಸಾರ್ಥಕ ಆಯ್ತಪ್ಪ ಅನಿಸುವಂಗೆ ನನಗೆ ಒಂದೆರಡು ಮಾತಾಡಿ ಕೊಟ್ಟರು. ನಮ್ಗೆಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಕಸ್ತೂರಿ ದಳವಾಯಿ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್. ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಸಂಘಟನೆಗಳ ಅಧ್ಯಕ್ಷರಿಗೆ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಶ್ರೀಧರ್ ಹೆಗಡೆ ಅವರು ನಮ್ಮ ಕ್ಲಾಸ್ಮೇಟ್. ಇವತ್ತು ಅವ್ರನ್ನ ಈ ಸಂಪನ್ಮೂಲ ವ್ಯಕ್ತಿಗಳಾಗಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಪಟ್ಟಣ್ ಸರ್ ಮುತ್ತುರತ್ನ ಕೊಡ್ತಿರ್ತಾರ ವಾರ ವಾರ ವಾರ, ಅದ್ರಾಗ ವಜ್ರ ಸಿಗ್ತಾವ ಅಂತಾರಲ್ಲ, ಹಂಗ ವಜ್ರದಂತಹ ಒಂದು ಸಾಹಿತ್ಯದೊಳಗ ಸಾಕಷ್ಟು ಅಧ್ಯಯನ, ವಿದ್ಯಾರ್ಥಿ ದೇಶ ಇದ್ದಾಗ್ಲೇನೆ ಸಾಕಷ್ಟು ಅಧ್ಯಯನ ಮಾಡಿ ಅವಾಗ್ಲೇನೆ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆ ಅವ್ರು ಅನುಸಂಧಾನ ಮಾಡುವಂತಹ ವ್ಯಕ್ತಿತ್ವ ಅವ್ರದ್ದು. ಮತ್ತ ನನಗ್ 96 ಹೋಗಿ ಕಲ್ಬುರ್ಗಿ ಸರ್ ಕ್ಲಾಸ್ನಾಗ ಕುಂತಂಗಾತ. ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ, ಗದ್ದಲದ ಜಗತ್ತಿನಲ್ಲಿ ಸದ್ದಿಲ್ಲದೆ ಸತತ ಸರಸ್ವತಿ ಆರಾಧನೆಯಲ್ಲಿ ತೊಡಗಿಸಿಕೊಂಡ ತಪಸ್ವಿಗಳಾದಂತಹ ಮತ್ತು ವಿದ್ವಾಂಸರಾದಂತಹ ಡಾಕ್ಟರ್ ಶ್ರೀಧರ್ ಭದ್ರನ್ ಹೆಗಡೆಯವರೇ, ಇಂದು ಶೆಟ್ಟರ್ ಅವರ ಸಾವಿಲ್ಲದ ಶರಣರ ಬದುಕಿನ ಸಂಶೋಧನೆಯ ಅಭಿಯಾನದ
ಎಳೆಯನ್ನ ತುಂಬಾ ಸೂಕ್ಷ್ಮವಾಗಿ ತಿಳಿಸ್ಕೊಟ್ರಿ. ಮತ್ತ ಸಂಶೋಧನಾ ನಿಷ್ಠ, ವಸ್ತುನಿಷ್ಠ, ವಿಷಯನಿಷ್ಠ, ಚಾರಿತ್ರಿಕ ನಿಷ್ಠ ಕನ್ನಡ ಸಾಹಿತ್ಯದ ಇನ್ನೂ ಸೂಕ್ಷ್ಮ ಅಧ್ಯಯನಗಳನ್ನ ಬಹಳ ಸೂಕ್ಷ್ಮವಾಗಿ ನೀವು ಎಳೆಯಾಗಿ ನಮ್ಗೆ ತಿಳಿಸ್ಕೊಟ್ರಿ. ಸಾಗರ್ ಮೇ ಗಾಗರ್ ಬರ್ನ ಅಂತಾರಲ್ಲ ಹಂಗ ನಮ್ಮ ಸಾವಿಲ್ಲದ ಶರಣರ ಷಡಕ್ಷರಿ ಅವರ ಒಂದು ವಿಹಂಗಮ ನೋಟವನ್ನ ನೀವು ಇನ್ನೂ ಟೈಮ್ ಕೊಟ್ಟಿದ್ರ ಇನ್ನೂ ಹೇಳ್ತಿದ್ರಿ. ನನಗೆ ತುಂಬಾ ಖುಷಿ ಆಯ್ತು. ಅಂತದೊಂದು ಅದ್ಭುತ ಶಕ್ತಿ ಇರೋದೇ ನಿಮಗಂತ ಹೇಳಿ, ನಿಮ್ಮಂತವ್ರ ಮಧ್ಯೆ ಒಂದು ದೊಡ್ಡ ಶಕ್ತಿ ನಮ್ಗಂತ ಹೇಳಿ ನನ್ನ ಅನಂತ ನಮನಗಳನ್ನ ಸಲ್ಲಿಸಿ ನಿರಂತರವಾಗಿ ನಮ್ಮ ವೇದಿಕೆನಲ್ಲಿ ನಿಮ್ಮ ಉಪನ್ಯಾಸಗಳು ಇರ್ಲಿ ಅಂತ ಹೇಳಿ ನಾನು ನಮಸ್ಕಾರ ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಧನ್ಯವಾದಗಳು ಡಾಕ್ಟರ್ ಕಸ್ತೂರಿ. ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಶ್ರೀಧರ್ ಹೆಗಡೆ ಅವರು ಬಂದಿರೋದು ಬಹಳಷ್ಟು ಸಂತೋಷದ ವಿಷಯ. ಶ್ರೀಧರ್ ಹೆಗಡೆ ಅವರು ನಮ್ಮ ಜೂನಿಯರು, ನಮ್ಮ ನಿಜಕ್ಕೂ ನಮ್ಮ ಪ್ರೀತಿಯ ಸಹೋದರ. ಬಹಳ ದಿವಸಗಳಿಂದ ಅವರನ್ನ ನಾವು ಇಲ್ಲಿ ನೋಡಿದಂತ ಒಂದು ಅನುಭವ ನಾವು ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ. ಆಮೇಲೆ ಶ್ರೀಧರ್ ಹೆಗಡೆ ಅವರು ಬಹಳಷ್ಟು ಓದುಗರು. ಆಗಿನ ಕಾಲದಲ್ಲಿ ಅವರು ಬಹಳಷ್ಟು ಓದಿಕೊಂಡು ಒಳ್ಳೊಳ್ಳೆ ಉಪನ್ಯಾಸಗಳನ್ನ ಕೊಡ್ತಾ ಇದ್ರು. ಆಮೇಲೆ ಇವತ್ತು ಶೆಟ್ಟರ್ ಅವರ ಒಂದು ಕುರಿತಾಗಿ ಉಪನ್ಯಾಸ ಅವರಿಗೆ ಅವರು ಮಾಡಿದ್ದು ಇವತ್ತು ಬಹಳಷ್ಟು ಖುಷಿಯನ್ನು ತಂದಿದೆ. ಯಾಕಂದ್ರೆ ಬಹಳಷ್ಟು ಮೃದು ಮಧುರವಾದಂತಹ ಮಾತಿನವರು ಶೆಟ್ಟರ್ ಅವರಾಗಿದ್ರು. ಅವರು ಜ್ಞಾನದಲ್ಲಿ ಎಷ್ಟು ಶಕ್ತಿಶಾಲಿಗಳಾಗಿದ್ರು, ಮೇರು ವ್ಯಕ್ತಿಗಳಾಗಿದ್ರು, ಅಷ್ಟೇ ಹೃದಯದಲ್ಲಿ ಬಹಳಷ್ಟು ಮೃದು ಹೃದಯಗಳಾಗಿದ್ರು ಶೆಟ್ಟರ್ ಅವರು. ಅವರನ್ನ ಬಹಳಷ್ಟು ಹತ್ತಿರದಿಂದ ಕಂಡಂತವ್ರು, ನಮ್ಮ ಮಾರಿನವರು. ಅವರಂತ ಒಬ್ಬ ಮೇರು ವ್ಯಕ್ತಿಗಳ ಒಂದು ಒಡನಾಟದಲ್ಲಿ ಇದ್ದೇವು ಅನ್ನೋದೇ ನಮಗೆಲ್ಲ ಒಂದು ಅದೃಷ್ಟ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವರಾಗ್ಲಿ, ಕಲಬುರ್ಗಿ ಸರ್ ಅವರಾಗ್ಲಿ, ಡಾಕ್ಟರ್ ಗಿರಂತಿ ಗೋವಿಂದರಾಜ್ ಅವರು ಆಗ್ಲಿ, ಆಮೇಲೆ ಚಂದ್ರಶೇಖರ್ ಪಾಟೀಲ್ ಅವರು, ಹೀಗೆ ಇಂಥ ಒಬ್ಬ ಪಟ್ಟಣ ಶೆಟ್ಟಿ ಸರ್ ಅವರು, ಇಂಥ ಒಬ್ಬರ ಒಡನಾಟದಲ್ಲಿ ನಾವು ಇದ್ದೇವು ಅನ್ನೋದೇ ನಮ್ಮ ಒಂದು ಹೆಮ್ಮೆ. ಆಮೇಲೆ ಶೆಟ್ಟರ್ ಅವರ ಬರೆದಂತಹ ಇಂಗ್ಲಿಷ್ ಕೃತಿಗಳು ಇವತ್ತು ಕನ್ನಡಕ್ಕೆ ಅನುವಾದ ಆಗ್ಬೇಕು. ಆಮೇಲೆ ಶೆಟ್ಟರ್ ಅವರ ಒಂದು ಭಾಷಣ ಎಲ್ಲೈತಂದ್ರೆ ಅಲ್ಲೆಲ್ಲ ನಾವು ಹೋಗ್ತಾ ಇದ್ದೀವಿ. ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಹೋಗ್ತಿದ್ವಿ, ನಮ್ಮ ಡಿಪಾರ್ಟ್ಮೆಂಟಿಗೆ ಅವ್ರು ಬರ್ತಾ ಇದ್ರು. ವಿದ್ಯಾವರ್ಧಕ ಸಂಘದಲ್ಲಿ ಅವ್ರ ಕಾರ್ಯಕ್ರಮಗಳನ್ನ ನಡೀತಾ ಇದ್ವು. ಎಲ್ಲಿಯೂ ಕೂಡ ನಾವು ಮಿಸ್ ಮಾಡ್ಕೋತಾ ಇರ್ಲಿಲ್ಲ. ಅಂತ ಒಂದು ಅದ್ಭುತ ವ್ಯಕ್ತಿ ಇವತ್ತ ನಮ್ಮ ಜೊತೆಗಿಲ್ಲ ಅಂದ್ರೂ ಕೂಡ ಅವರು ಬಿಟ್ಟು ಹೋದಂತ ಒಂದು ಜ್ಞಾನ ಪರಂಪರೆಯಿಂದ ನಾವು ಇವತ್ತು ಊಟ ಮಾಡ್ತಾ ಇದ್ದೇವೆ ಈ ಒಂದು ವೇದಿಕೆ ಮೂಲಕ. ಈ ಒಂದು ವೇದಿಕೆಯಲ್ಲಿ ಶೆಟ್ಟರ್ ಅವರ ಕುರಿತಾಗಿ ನಡೆದಿರುವಂತ ಈ ಉಪನ್ಯಾಸ ನಿಜಕ್ಕೂ ಅರ್ಥಪೂರ್ಣವಾದಂತ ಒಂದು ಉಪನ್ಯಾಸ. ಇಂಥ ಒಂದು ಉಪನ್ಯಾಸ ನಡೆಯುತ್ತಿರುವುದು ಬಹಳಷ್ಟು ಸಂತೋಷದ ಒಂದು ಸಂಗತಿ. ಈ ಮೂಲಕ ನಾನು ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಈ ವೇದಿಕೆಗೆ ಅನಂತವಾದಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಾವಿಲ್ಲದ ಶರಣರು ಅನ್ನುವಂತ ಒಂದು ಮಾಲಿಕೆಯಲ್ಲಿ ನಿಜಕ್ಕೂ ಶೆಟ್ಟರ್ ಅವರು ಸಾವಿಲ್ಲದ ಶರಣರೇ. ಅವರು ನಿಜಕ್ಕೂ ನಿತ್ಯವೂ ನಮ್ಮ ಜೊತೆಗೆ ಬದುಕ್ತಾ ಇದ್ದಾರೆ ಅನ್ನೋದೇ ಅದು ಒಂದು ಜ್ಞಾನದ ಒಂದು ಶಕ್ತಿಯ ಮೂಲಕ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಆಮೇಲೆ ಇನ್ನೊಂದು ವಿಷಯ, ಡಾಕ್ಟರ್ SK ಕೊಪ್ಪ ಅವರು ನಮ್ಮ ಗುರುಗಳವರು. ಅವರು ಡಿಗ್ರಿಯಲ್ಲಿ ಇದ್ದಾಗ ನಮಗೆ 3 ವರ್ಷ ಬೋಧನೆಯನ್ನು ಮಾಡಿದಂಥವ್ರು. ಅವರ ಒಂದು ಅಪಾರವಾದಂತ ಜ್ಞಾನದ ಒಂದು ಬೋಧನೆಯಲ್ಲಿ ನಾವು ಬೆಳೆದಂಥವ್ರು. ಅವರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್, ವಿಶ್ವಸ್ತರು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ಒಂದು ರೀತಿ ಶ್ರೀಧರ್ ಹೆಗಡೆ ಅವರು ಶೆಟ್ಟರ್ ಸರ್ಗೆ ಒಂದು ರೀತಿ ನುಡಿ ನಮನವನ್ನ ಸಲ್ಲಿಸ್ತಾರೆ. ಅಂಥ ಮೇರು ವ್ಯಕ್ತಿತ್ವಕ್ಕೆ ಅಭಿಮಾನ ಪೂರ್ವಕ ನುಡಿಗಳನ್ನ ಆಡಿದ್ರು. ಅವರು ಇಷ್ಟೊಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಾಸನಗಳಲ್ಲಿ ಆಗ್ಲಿ, ಇತಿಹಾಸದಲ್ಲಾಗ್ಲಿ ಇಷ್ಟು ಕೆಲಸ ಮಾಡಿದ್ದು ನಿಜವಾಗಿಯೂ ಬಹಳ ಒಂದು ಪ್ರಶಂಸನೀಯ ಅಂತ ಹೇಳ್ಬೋದು. ಆಮೇಲೆ ಅವರು ಅರ್ಧಕ್ಕೆ ನಿಲ್ಲಿಸಿದಂತಹ ಬಸವಣ್ಣನವರ ಬಗ್ಗೆ ಏನೋ ಅಂತಿದ್ರು ಅವರ ಅಳಿಯಂದಿರು. ದಯವಿಟ್ಟು ಈ ಕಾರ್ಯವನ್ನ ಮುಂದುವರಿಸಬೇಕು. ನಾವೆಲ್ಲರೂ ಪ್ರಸಂಗ ಬಿದ್ದರೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ. ನಿಮ್ಗೇನು ಸಹಾಯ ಸಹಕಾರ ಬೇಕು ನಾವೆಲ್ಲ ಕೊಡ್ತೀವಿ. ಆ ಬಸವಣ್ಣವ್ರ ಬಗ್ಗೆ ಇರುವಂತಹ ಕಾರ್ಯ ಮುಂದುವರಿಬೇಕು ಮತ್ತು ಅವರು ಅರ್ಧಕ್ಕೆ ನಿಲ್ಲಿಸಿದಂತಹ ಎಲ್ಲಾ ಕಾರ್ಯಗಳು ನಡಿಬೇಕು ಅಂತ ಹೇಳ್ತಾ ಶೆಟ್ಟರ್ ಸರು ಮತ್ತೆ KG ಶಹಾ ಅವರು ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಸ್ ಹೆಡ್ ಅಪ್ಪ ಸ್ವಾಮಿ ರಾವ್ ಅವರು, ಇವರು 3 ಜನ ನಮ್ಮ ಕಾಲಕ್ಕೆ ಒಂದು ಯೂನಿವರ್ಸಿಟಿ ಕ್ರಶ್ ಅಂತ ಹೇಳ್ಬೋದು. ಹಾಗೆ ಯೂನಿವರ್ಸಿಟಿ ಕ್ರಶ್ ಆಗಿ ಇದ್ರು. ಅವರು ಹೊರಗಡೆನ ವ್ಯಕ್ತಿತ್ವನು ಕೂಡ ಬಹಳಷ್ಟು
ಆ ಅಗ್ದಿ ಸೂಜಿಗಲ್ನಂತೆ ಎಳೆಯುವಂತಹ ವ್ಯಕ್ತಿತ್ವ ಇತ್ತು. ಅಷ್ಟೇ ವಿದ್ವಾಂಸರು ಕೂಡ ಒಳಗೂ ಕೂಡ ಅಷ್ಟೊಂದು ಘನಗಾಂಭೀರ್ಯ ವ್ಯಕ್ತಿತ್ವದವರು. ಇಂಥವ್ರದ್ದು ಒಂದು ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಇವತ್ತು ನಮ್ಗೆಲ್ಲಾ ಪರಿಚಯ ಮಾಡಿಸಿಕೊಟ್ರಿ. ಒಳ್ಳೆ ಒಂದು ಉಪನ್ಯಾಸ ಹೆಗಡೆಯವರು ಕೊಟ್ರು. ಸರ್ ತಾವು ನಮ್ಮ ವೇದಿಕೆಗೆ ಮೇಲೆ ಬರ್ಬೇಕು. ಮತ್ತ ಶೆಟ್ಟರ್ ಸರ್ ಉಳಿಸಿ ಹೋದಂತಹ ಕಾರ್ಯಗಳನ್ನ ನಾವು ಎಲ್ಲರೂ ಕೂಡಿ ಮುಗಿಸೋಣ ಅನ್ನುವಂಥದ್ದನ್ನ ಹೇಳಿ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಎರಡು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಒದಗಿಸಿಕೊಟ್ರಿ. ಸಂಘಟಕರಿಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ಡಾಕ್ಟರ್ ತಾರಾ ಬಿಎನ್ ಇತಿಹಾಸ ಪ್ರಾಧ್ಯಾಪಕರು ಮತ್ತು ಶೆಟ್ಟರ್ ಸರ್ ಸ್ಟೂಡೆಂಟ್ ಮೃತ್ಯುಂಜಯ ಕಾಲೇಜ್. ತಾರಾ ಮೇಡಮ್. ಡಾಕ್ಟರ್ ತಾರಾ ಬಿಎನ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು AI ಹಿಸ್ಟ್ರಿಯಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಸರ್ ಪಾಠವನ್ನ ಕೇಳುವಂತ ಸೌಭಾಗ್ಯ ನಮ್ಗೆ ಲಭ್ಯ ಆಗ್ಲಿಲ್ಲ. ಆದ್ರೂ ಕೂಡ ಸರ್ ಬಗ್ಗೆ ಬಹಳ ಕೇಳ್ಕೊತಿದ್ದೆ. ಎಂಥ ಅಭೂತಪೂರ್ವವಾದಂತಹ ವ್ಯಕ್ತಿತ್ವಗಳವರು, ಜೊತೆಗೆ ಒಬ್ಬ ಶ್ರೇಷ್ಠ ವಿದ್ವಾಂಸರ ಸಾಲಿಗೆ ಸೇರಿರ್ತಕ್ಕಂಥವ್ರು. ನಮ್ ಸುಂದರ ಸರ್ ಆಗಾಗ ಅವ್ರು ಹೇಳ್ತಿದ್ರು, ಹೊಗಳ್ತಿದ್ರು. ಮತ್ತೆ ಈಗ ನಾನು ಹೆಗಡೆ ಸರ್ ಮಾತು ಕೇಳಿದ್ಮೇಲೆ ಮೂಕ ವಿಸ್ಮಿತ ಆಗ್ಬಿಟ್ಟೆ. ಎಂಥ ಅದ್ಭುತ ವಿಚಾರಗಳನ್ನ ಮುಂದೆ ಹಂಚ್ಕೊಂಡ್ರಿ ಸರ್. ಒಂದು ಸಂತೋಷಕರ ಸಂಗತಿ ಅಂತಂದ್ರೆ ಅಂಥ ಒಬ್ಬ ಅದ್ಭುತ ವ್ಯಕ್ತಿ ಏನ್ ಕೆಲಸ ಮಾಡಿಟ್ಟಿದ್ದಾರೋ ಆ ಕೆಲಸಗಳು ಕನ್ನಡಕ್ಕೆ ಅನುವಾದ ಆಗ್ಲಿ, ಜೊತೆಗೆ ಆ ಕೆಲಸ ಮುಂದುವರಿಬೇಕು ಅನ್ನೋದು ನಮ್ಮ ಸದಾಶಯ. ಸರ್ ತಮ್ಮಂಥವ್ರು ಆ ನಿಟ್ಟಿನಲ್ಲಿ ಮುಂದುವರಿಬೇಕು. ಮತ್ತೆ ಈ ವೇದಿಕೆಗೆ ಮತ್ತೊಮ್ಮೆ ಬಂದು ಇಂಥ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬೇಕು, ಇದು ನಮ್ಮ ಆಶಯ. ಇಂಥ ಕಾರ್ಯಕ್ರಮಗಳನ್ನ ಹಂಚಿ ಇಷ್ಟು ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಡುವಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ರುದ್ರಮೂರ್ತಿ ಸರ್ ಇರ್ಬೋದು, ಪಟ್ಟಣ್ ಸರ್ ಇರ್ಬೋದು, ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು. ಮತ್ತೆ ನಾ ಇದ್ರ ಪಾಠ ಅನ್ನೋದಕ್ಕೆ ಹೆಮ್ಮೆ ಪಡ್ತೇನೆ. ಧನ್ಯವಾದಗಳು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದ. ಮತ್ತೆ ಯಾರಾದ್ರೂ ಮಾತಾಡೋದು ಹ್ಯಾಂಡಲ್ ಮಾಡಿ, ಇಲ್ಲಾಂದ್ರೆ ರುದ್ರಮೂರ್ತಿ ಸರ್ ತೆಗೆದುಕೊಳ್ಳಿ ಮುಂದೆ. ಅವರ ಇನ್ನೊಂದು ಕೊಡುಗೆ ಅಂತಂದ್ರೆ ಕನ್ನಡ ಶಾಸ್ತ್ರೀಯ ಬಹುಶಃ ಅದನ್ನ ಮತ್ತೊಂದು ಸ್ವಲ್ಪ ಹೈಲೈಟ್ ಮಾಡೋ ದೃಷ್ಟಿಯಿಂದ ಅಲ್ಲಿ ದಕ್ಷಿಣಕ್ಕೆ ದೇಜವರೇಗೌಡರು ಉಪವಾಸ ಕುಂಡ್ತಿದ್ರು, ಸ್ಟ್ರೈಕ್ ಮಾಡ್ತಿದ್ರು. ಅದ್ರ ಕೇಂದ್ರ ಸರ್ಕಾರಕ್ಕೆ ಕನ್ನಡದ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತ ತಿಳ್ಕೊಂಡು ಕನ್ವಿನ್ಸ್ ಮಾಡಿದವರು ಡಾಕ್ಟರ್ ಶೆಟ್ಟರ್. ಅಂದ್ರೆ ಅವರ ಎವಿಡೆನ್ಸ್ ನೋಡಿದಾಗ ಅವರ ಕೊಟ್ಟದ ದಾಖಲೆಗಳು, ಪುರಾವೆಗಳು, ಶಾಸನಗಳು, ಆ ಇತಿಹಾಸ ಒಂದು ಪೂರ್ಣ ಒಂದು ಕನ್ನಡದ 1000 ವರ್ಷದ ಏನು ಸಹಸ್ರ ವರ್ಷ ಅದ್ರ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಾಗ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಎರಡು ಮಾತು ಆಗ್ಲಿಲ್ಲ. ಅವ್ರು ಇಮಿಡಿಯೇಟ್ಲಿ ಅವರು ಹೊತ್ಕೊಂಡ್ರು ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ಅವರ ಶ್ರಮ, ಅವರ ಕನಸುಗಳು ಅದಾವು. ಇನ್ನು ಆ ಕನಸುಗಳನ್ನ ನಾನು ಶ್ರೀಧರ್ ಹೆಗಡೆ ಭದ್ರಣ್ಣವರ ಪರವಾಗಿ ರವಿ ಕೋರಿಶೆಟ್ಟರ್ಗೆ, ರವಿಶಂಕರ್ ಆಸ್ಟ್ರೇಲಿಯಾದಾಗ ಅವರು ಅಳಿಯಾಗಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ವಚನ ಅಧ್ಯಯನ ವೇದಿಕೆ, ನಾವು ಇಂಥ ಒಬ್ಬ ಬಹುದೊಡ್ಡ ಸಂಶೋಧಕರನ್ನ, ಶಾಸಕರನ್ನ ಜನಪದ ಸಾಹಿತ್ಯ ಅದು ನಮ್ಮ ವೇದಿಕೆಗೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ 11:25ಕ್ಕೆ ಇದೇ ವೇದಿಕೆಯಿಂದ ನಿರಂತರವಾಗಿ ಉಪನ್ಯಾಸಗಳಿರ್ತವೆ. ರತ್ನಕ್ಕ ಕಾದ್ರೋಳಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ರತ್ನಮ್ಮ ಕಾದ್ರೋಳಿ ಮಾತಾಡಿ. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಧರ್ ಸರ್ಗೆ ನಾನು ಶಿವಮೊಗ್ಗದಲ್ಲಿ ಸಾಕಷ್ಟು ಸಾಹಿತ್ಯ ವೇದಿಕೆಗಳಲ್ಲಿ ನೋಡಿದ್ದೆ ಅಷ್ಟೇ. ಅವ್ರ ಕೆಲವು ಒಂದೆರಡು ಸಲ ಅವರ ಭಾಷಣವನ್ನು ಕೇಳಿದ್ದೆ ಅನ್ಸತ್ತೆ. ನಮ್ಮ ಕರ್ನಾಟಕ ಸಂಘ ಇದರಲ್ಲಿ ಬಹಳ ದಿನಗಳ ಹಿಂದೆ ಕೇಳಿದ್ದೆ. ನೆನಪು ಈಗ ಅವ್ರನ್ನ ನೋಡಿ ಬಹಳ ಒಂಥರ ಶ್ರೀಧರ್ ಸರ್ ಹೆಂಗಂತಂದ್ರೆ ಒಂದು ಮಹಾನ್ ಮೇರು ಪರ್ವತದ ಸಾಹಿತ್ಯ ಲೋಕವನ್ನ ಇಲ್ಲಿ ಅನಾವರಣಗೊಳಿಸಿದ್ರು ಅಂತ ಅನಿಸ್ತು ನನಗೆ. ಶೆಟ್ಟರ್ಸ್ ಅವ್ರದ್ದು ನಮಗ್ ಗೊತ್ತಿರ್ಲಿಲ್ಲ. ನಂಗೆ ಹೆಂಗ ಅನಿಸ್ತು ಅಂದ್ರೆ ಅವ್ರ ಮಾತನ್ನ ಕೇಳ್ತಾ ಶ್ರೀಧರ್ ಅನ್ನುವಂತಹ ಸ್ಥೂಲದಲ್ಲಿ ಶೆಟ್ಟರ್ ಅನ್ನುವಂತಹ ಸೂಕ್ಷ್ಮವನ್ನ ಈ ವೇದಿಕೆಯ ಮುಖಾಂತರ ಕಾರಣವನ್ನ ತಿಳ್ಕೊಂಡ್ವಿ ಅನ್ನೋ ಒಂದು ಭಾವ ಬಂತು ಈ ಲಿಂಕಲ್ಲಿ. ಮತ್ತೆ ಎಲ್ಲರೂ ಮಾತಾಡುವಾಗ ಎಲ್ಲರೂ ಇಲ್ಲಿ ಒಬ್ರಿಗೊಬ್ರು ಎಷ್ಟು ಒಂದು ಸಾಕಷ್ಟು ವಿದ್ವಾಂಸರು, ಒಬ್ರನ್ನೊಬ್ರು ಬಲ್ಲವರು, ಮತ್ತೆ
ಅದು ಒಂದು ಅದೇ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತವ್ರು. ಹಂಗಾಗಿ ಎಲ್ಲರೂ ಇಲ್ಲಿ ಕುತ್ಕೊಂಡು ಕೇಳಿ ಆ ಒಂದು ವ್ಯಕ್ತಿತ್ವದ ಒಂದು ಪರ್ವತವನ್ನ ಒಂದು ಈ ದಿನ ಅದು ಇವತ್ತು ಕೇಳ್ಬಿಟ್ವಲ್ಲ, ಸಾಯಂಕಾಲದವರೆಗೂ ಅದನ್ನ ಮನನ ಮಾಡ್ಕೊಂಡು ಅದು ಜೀರ್ಣ ಆಗ್ಬೇಕು. ಆ ತರಹ ಎಲ್ಲೆಲ್ಲಿ ಎಂತೆಂಥವ್ರು ನಮ್ಮ ನಾಡಲ್ಲಿ ಇದಾರಲ್ಲ, ಅವ್ರನ್ನ ನಾವು ಈ ರೀತಿಯಾಗಿ ಈ ವೇದಿಕೆಯಲ್ಲಿ ಪರಿಚಯ ಮಾಡ್ಕೊಳ್ತಾ ಇದೀವ, ಇದೇ ನಮ್ಮ ಭಾಗ್ಯ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿಮಾ. ಮತ್ತೆ ಯಾರಾದ್ರೂ ಮಾತಾಡೋರು ಅಥವಾ ಉಪನ್ಯಾಸದ ಬಗ್ಗೆ ಅಥವಾ ಶೆಟ್ಟರ್ ಸರ್ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡ್ಕೊಳ್ಳೋದು, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲ ಅಂತ ಕಾಣುತ್ತೆ. ಮತ್ತೆ ಸರ್, ಅತ್ಯಂತ ಐ ಥಿಂಕ್ ದೊಡ್ಡ ವ್ಯಕ್ತಿತ್ವವನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಪಟ್ಟಣ್ ಸರ್ ಹೇಳ್ದಂಗೆ ಹಲವಾರು ಸಾಧಕರು ನಮ್ಮ ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಹಲವಾರು ಸಾಮಾಜಿಕ ವಲಯದಲ್ಲಾಗ್ಲಿ, ನಾವು ಎಲೆ ಮಲ್ಲಪ್ಪ ಶೆಟ್ಟರ್ ಬಗ್ಗೆ ಪಟ್ಟಣ್ ಸರೇ ಮಾತಾಡಿದ್ರು, ಗುಬ್ಬಿ ತೋಟದಪ್ಪವ್ರ ಬಗ್ಗೆ, ಇವೆಲ್ಲ ಕೆಲವು ಎಲೆ ಮಲ್ಲಪ್ಪ ಶೆಟ್ಟರ್ ಅಂತ ನಾನು ಹೆಸರೇ ಕೇಳಿಲ್ಲ. ಬೆಂಗಳೂರಲ್ಲಿ ಹುಟ್ಟು ಬೆಳೆದವ್ ನಾನು. ಪಟ್ಟಣ್ ಸರ್ ಹೇಳೋವರೆಗೂ ನನಗೆ ಗೊತ್ತಿರ್ಲಿಲ್ಲ. ಅವ್ರು ಹೇಳ್ದಂಗೆ ಆ ಮಿಂಟು ಆಸ್ಪತ್ರೆಗಂತೂ ಎಷ್ಟು ಜನ ಕರ್ಕೊಂಡು ಹೋಗಿದ್ದೀರಾ ಗೊತ್ತಿಲ್ಲ, ಆ ಫೋಟೋ ನೋಡಿಲ್ಲ ನಾನು ಸರಿ ಹೇಳೋವರೆಗೂ. ಸೊ ಹೀಗಾಗಿ ಇಂಥ ದೊಡ್ಡ ಸಾಧಕರ ಬಗ್ಗೆ ನಮ್ಮ ವೇದಿಕೆಯಲ್ಲಿ ತಿಳ್ಕೊಳ್ಳುವಂಥದ್ದು ನನಗೆ ಒಂಥರ ರೋಮಾಂಚನ ಆಗುತ್ತೆ. ಬಂಗಾರದ ಗುಂಡುಗಡಿಗೆನೆ ಸುದ್ದಿ ಇಲ್ದೆ ಕೊಟ್ಬಿಟ್ಟು ಹೌದು. ಇಂಥ ಸಾಧಕರ ಸಾಲಿನಲ್ಲಿ ಮತ್ತೆ ಇದೊಂದು ಶೆಟ್ಟರ್ ಬಗ್ಗೆ ತಮ್ಮ ಉಪನ್ಯಾಸ ಇನ್ನೊಂದು ಒಂದು ಮೈಲ್ ಸ್ಟೋನ್ ಆಗಿ ನಮ್ಗೆ ಸೇರ್ಕೊಂಡಿದೆ. ಮತ್ತೆ ತಾವು ಇಷ್ಟು ಪರಿಪೂರ್ಣವಾಗಿ ತಮ್ಮ ಸಮಯ ತಗೊಂಡು ಇಷ್ಟು ಸುಂದರವಾಗಿ ನಡ್ಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮಗೆ ಶರಣಾರ್ಥಿಗಳನ್ನ ವಂದನೆಗಳನ್ನ ಅರ್ಪಿಸ್ತಾ, ನಮ್ಮ ಎಲ್ಲ ಸೇರ್ಕೊಂಡ ಎಲ್ಲ ಶರಣರಿಗೆ ಮತ್ತೆ ಎಲ್ಲ ಸಾಹಿತ್ಯಾಸಕ್ತರಿಗೆ ಹಲವಾರು ಶೆಟ್ಟರ್ ಸರ್ ಪರಿವಾರದವರಿಗೆ ಮತ್ತೆ ಹಲವಾರು ಸಾಹಿತ್ಯ ಆಸಕ್ತಿ ಉಳ್ಳಂತ ಮಿತ್ರರಿಗೆ, ನಾನು ವಿಜ್ಞಾನ ವಿದ್ಯಾರ್ಥಿ, ಹಾಗಾಗಿ ಏನೋ ಒಂಚೂರು ವಚನ ಓದ್ಕೊಳ್ಳೋಣ ಅಂತ ಶುರು ಮಾಡಿದನು. ಪಟ್ಟಣ್ ಸರ್ ನೋಡ್ಕೊಂಡು ವಚನದ ಜೊತೆಗೆ ಹಲವಾರು ಸಾಹಿತ್ಯದ ಬಗ್ಗೆ ಆಗಿ ಸಂಶೋಧನದ ಬಗ್ಗೆ ಆಗಿ ತಿಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತಾಗಿದೆ. ಬಟ್ ಇಂಥ ದೊಡ್ಡ ಸಾಧಕರು ನೋಡಿದ್ರೆ ಜ್ಞಾನಕ್ಕೆ ಎಲ್ಲೇನೆ ಇಲ್ಲ, ಒಂದು ಲಿಮಿಟೇ ಇಲ್ಲ ಅನ್ನುವಂಥದ್ದು ನಿಮ್ಮಂತವ್ರ ಮಾತುಗಳಿಂದ ತಿಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಇವತ್ತಿನ ಭಾನುವಾರದ ಚಿಂತನಾ ಕಾರ್ಯಕ್ರಮಕ್ಕೆ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಇದರಲ್ಲಿ ಅವರಿವರನ್ನ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕೊನೆಯ ಭಾಗದಲ್ಲಿ ವಚನ ಮಂಗಳವನ್ನ ನಮ್ಮವರಾದ ಪ್ರೇಮಕ್ಕ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರೇಮಕ್ಕ. ಆಯ್ತ್ರಿ ಅಣ್ಣ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಬಸವಣ್ಣನವರ ವಚನ ಹಾಡ್ತೀನಿ. ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಶಿರವ ಸೋರೆಯ ಮಾಡಯ್ಯ ಎನ್ನ, ಶಿರವ ಸೋರೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ನರವತಂತಿಯ ಮಾಡಯ್ಯ ಎನ್ನ, ನರವತಂತಿಯ ನರವತಂತಿಯ ಮಾಡಯ್ಯ ಎನ್ನ, ಬೆರಳ ಕಡ್ಡಿಯ ಮಾಡಯ್ಯ ಎನ್ನ, ಬೆರಳ ಕಡ್ಡಿಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಮಾಡಯ್ಯ ಎನ್ನ, ಕಾಯವದಂಡಿಗೆಯ ಬತ್ತಿಸರಾಗವ ಪಾಡಯ್ಯ, ಬತ್ತಿಸರಾಗವ 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 ಪಾಡಯ್ಯ, ಉರದಲೋತ್ತಿ ಬಾರಿಸಯ್ಯ, ಕೂಡಲ ಸಂಗಮ ದೇವಾ ದೇವ, ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಾ ದೇವ, ಕಾಯವದಂಡಿಗೆಯ ಮಾಡಯ್ಯ ಎನ್ನ,
ಶಿರವ ಸೋರೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ಕಾಯವದಂಡಿಗೆಯ ಮಾಡಯ್ಯ ಎನ್ನ ಕಾಯವದಂಡಿಗೆಯ 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 ಮಾಡಯ್ಯ ಎನ್ನ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ ಪ್ರಮುಖ. ಎಂದಿನಂತೆ ಕಾರ್ಯಕ್ರಮ ಸಂಪೂರ್ಣವಾಗಿದೆ. ಮತ್ತೆ ಶಶಿಧರ್ ಸರ್ ನಮಗೆ ಇನ್ನೊಂದಷ್ಟು ಆಕರಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಇವತ್ತು ಪೂರ್ತಿ ಚಿಂತನೆ ನಡೆಸಿ ಸರ್ ಒಂದೆರಡು ಪುಸ್ತಕ ಕೊಂಡುಕೊಂಡು ಓದುವಂತ ಹವ್ಯಾಸ. ಸೊ ಆ ಕಾರಣವಾದ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಶರಣಾರ್ಥಿ ಅರ್ಪಿಸ್ತಾ ಸೇರ್ಕೊಂಡ ಎಲ್ಲ ಸ್ನೇಹಿತರಿಗೂ ಭಕ್ತಪೂರ್ವಕ ಶರಣಾರ್ಥಿಗಳ ಅರ್ಪಿಸ್ತಾ, ಇದು ನಮ್ಮ ವಚನಾಧ್ಯಯನ ವೇದಿಕೆ ಅಕ್ನಾರಿಗೂ ಸಂಯುಕ್ತವಾಗಿ ನಡೆಯುವಂತ ಶನಿವಾರ ಭಾನುವಾರದ ಆನ್ಲೈನ್ ಕಾರ್ಯಕ್ರಮ. ಶನಿವಾರ ಸಂಜೆ 5 ಗಂಟೆಗೆ ಮತ್ತೆ ಭಾನುವಾರ 11:25 ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಎಲ್ಲರೂ ಸೇರ್ಕೊಂಡು ತಮ್ಮ ಚಿಂತನೆಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಬೇಡ್ಕೊಳ್ತಾ, ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಗ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.